ವೀಕ್ಷಕರೇ, ಇದು ಲೋಕ ಶಿಕ್ಷಣ ಟ್ರಸ್ಟ್ ವತಿಯಿಂದ ಸಂಯುಕ್ತ ಕರ್ನಾಟಕ, ಕರ್ಮವೀರ ಕಸ್ತೂರಿ ಈ ಮೂರು ನಾಡಿನ ಹಿರಿಯ ಪತ್ರಿಕೆಗಳು, ಹಿರಿಯ ದೈನಿಕ ಸಂಯುಕ್ತ ಕರ್ನಾಟಕ, ನಾಡಿನ ಹಿರಿಯ ವಾರಪತ್ರಿಕೆ ಕರ್ಮವೀರ, 100 ವರ್ಷ ಮುಗಿಸಿರುವಂತ ಕರ್ನಾಟಕದ ಏಕೈಕ ಪತ್ರಿಕೆ ಮತ್ತು 65 ವರ್ಷ ಮುಗಿಸಿರುವಂತ ಡೈಜೆಸ್ಟ್ ಮಾದರಿಯ ಮಾಸಪತ್ರಿಕೆ ನಾಡಿನ ಹಿರಿಯ ಮಾಸಪತ್ರಿಕೆ ಕಸ್ತೂರಿ, ಈ ಎಲ್ಲ ಒಟ್ಟು ಸಮೂಹದ ಒಂದು ವತಿಯಿಂದ ನಾವು ಈ ದಿವಸ ಒಂದು ಅರ್ಥಪೂರ್ಣವಾದ ಒಂದು ಸಾಮಾಜಿಕ ಕಳಕಳಿ ಉಳ್ಳ ಸಮಾಜಮುಖಿಯಾದ ಒಂದು ಚಿಂತನ ಗೋಷ್ಠಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಗೋಷ್ಠಿಯ ಈ ಒಂದು ಉದ್ದೇಶ ಇಷ್ಟೇ, ಇದಕ್ಕೆ ತುಂಬಾ ದೊಡ್ಡ ದೊಡ್ಡ ಗಣ್ಯರು ಬಂದಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಈ ಹೊತ್ತು ಸಮಾಜದಲ್ಲಿ ಒಂದು ಸಂಘರ್ಷಾತ್ಮಕ ವಾತಾವರಣ ಸೃಷ್ಟಿ ಆಗಬಾರದು ಅನ್ನುವ ಒಂದು ಕಳಕಳಿ ಇದರ ಹಿಂದೆ ಇದೆ. ಈ ಜಾತಿಯ ಹೆಸರಿನಲ್ಲಿ ಕಳೆದ ಕೆಲವು ದಿನಗಳಿಂದ ನಮ್ಮ ರಾಜ್ಯದಲ್ಲೇ ಆಗ್ಬಹುದು ಮತ್ತು ಬೇರೆ ರಾಜ್ಯಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಈ ಕೆಲವೊಂದು ಹೇಳಿಕೆಗಳನ್ನ ಆಧರಿಸಿ ಕೆಲವು ಪ್ರಭಾವಿ ವ್ಯಕ್ತಿಗಳು, ಗಣ್ಯರು, ಸೆಲೆಬ್ರಿಟಿಗಳು ಇಂಥವರು ಕೊಟ್ಟಂತ ಹೇಳಿಕೆಗಳನ್ನ ಆಧರಿಸಿ ಅದಕ್ಕೆ ಪ್ರತಿಕ್ರಿಯೆ ಬಂದು, ಆ ಪ್ರತಿಕ್ರಿಯೆಗೆ ಮತ್ತಿನ್ನೊಂದು ಪ್ರತಿಕ್ರಿಯೆ ಬಂದು, ಹೀಗೆ ಚೈನ್ ರಿಯಾಕ್ಷನ್ ರೀತಿಯಲ್ಲಿ ಒಂದು ಅನಾರೋಗ್ಯಕರವಾದಂತ ದಿಕ್ಕಿನಲ್ಲಿ ಹೋಗ್ತಾ ಇದೆಯಾ ನಮ್ಮ ಸಾರ್ವಜನಿಕ ಸಂವಾದ ಅನ್ನುವಂತ ಒಂದು ಅನುಮಾನವೂ ಸಹ ಬಂದಿರುವಂತ ಇದು ಸಂದರ್ಭ ಇದು. ಈ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ, ನಾಡಿನ ನಮ್ಮ ರಾಜ್ಯದ ಹಿರಿಯ ಮಾಧ್ಯಮವಾಗಿ, ಒಂದು ಸಮನ್ವಯದ ದೃಷ್ಟಿಯಿಂದ, ತಿಲಕರ ಒಂದು ಆದರ್ಶದಿಂದ, ಗಾಂಧೀಜಿಯವರ ಆದರ್ಶದಿಂದ, ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪರಿಶ್ರಮ, ಅದರಿಂದ ಆರಂಭವಾದಂತ ಸಂಸ್ಥೆ ನಮ್ಮ ಪತ್ರಿಕೆಗಳು, ನಮ್ಮ ಪತ್ರಿಕಾ ಸಮೂಹ, ನಮ್ಮ ವತಿಯಿಂದ ನಿಜವಾದ ಒಂದು ಸತ್ಯಾಂಶ ಆಧರಿಸಿದ ಒಂದು ವಿಚಾರ ಲಹರಿ ಈ ಸಂದರ್ಭದಲ್ಲಿ ಬರಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಒಂದು ಸಂವಾದವನ್ನ ಮಾಡ್ತಾ ಇದ್ದೀವಿ. ಈ ಸಂವಾದಕ್ಕೆ ತುಂಬಾ ದೊಡ್ಡ ಒಳ್ಳೆ ಇದು ತಾನಲ್ಲೇ ಇದೆ. ನಮ್ಮ ಕರ್ನಾಟಕದ ಮಾಜಿ ಅಡ್ವೊಕೇಟ್ ಜನರಲ್ಲು ಮತ್ತೆ ಈ ನ್ಯಾಯಾಂಗ ಕ್ಷೇತ್ರದಲ್ಲಿ ಬಹಳ ಗಣ್ಯರು ಎಲ್ಲರೂ ಸಹ ಅವರ ಸಲಹೆಯನ್ನ ಕೇಳ್ತಾರೆ. ಇದು ಕಾನೂನು ಪಂಡಿತರು ಕಾನೂನಾತ್ಮಕವಾಗಿ ಅವರ ಸಲಹೆಯನ್ನ ಕೇಳ್ತಾರೆ. ಸಂವಿಧಾನ ತಜ್ಞರು ಆಗಿರುವಂತ ಸನ್ಮಾನ್ಯ ಶ್ರೀ ಅಶೋಕ್ ಹಾರ್ನಳ್ಳಿ ಅವರು ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಾರೆ. ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿ ಸಾಹೇಬರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಹಾಗೇನೆ ಡಾಕ್ಟರ್ ಬಿ ಎಲ್ ಶಂಕರ್ ಅವರು ನಮ್ಮ ಕರ್ನಾಟಕದ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಕಾಂಗ್ರೆಸ್ ಧುರೀಣರು. ಅವರು ಅಂದ್ರೆ ಇಲ್ಲಿ ಪಕ್ಷದ ವತಿಯಿಂದಲ್ಲ, ಇದು ಒಂದು ಪಕ್ಷಾತೀತವಾದಂತ ಅಜಾತ ಶತ್ರುಗಳು. ಯಾವುದೇ ಒಂದು ಅಭಿಪ್ರಾಯವನ್ನ ಅವರು ಮಂಡಿಸಿದರೆ ಅದರಲ್ಲೊಂದು ಖಚಿತತೆ ಇರುತ್ತೆ, ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಅದಕ್ಕೊಂದು ಸೂತ್ರ ಇರುತ್ತೆ. ಅದಕ್ಕೆ ಹೆಸರಾದಂಥವ್ರು ಎಲ್ಲಾ ಪಕ್ಷದವರು ಅವ್ರು ಹೇಳೋ ಅಭಿಪ್ರಾಯಗಳನ್ನ ಗಂಭೀರವಾಗಿ ಕೂತು ಕೇಳ್ತಾರೆ ಅಂತ ಪ್ರಾಜ್ಞರು. ಕರ್ನಾಟಕದ ವಿಧಾನ ಪರಿಷತ್ ಸಭಾಪತಿ ಆಗಿದ್ದಂಥವರು, 2 ಬಾರಿ ಮಂತ್ರಿಗಳಾಗಿದ್ದಂಥವರು, ಲೋಕಸಭಾ ಸದಸ್ಯರಾಗಿದ್ದಂಥವರು, ಜೊತೆಗೆ ಇದು ಚಿತ್ರಕಲಾ ಪರಿಷತ್ ಅಧ್ಯಕ್ಷರಾಗಿ ಕಲಾ ಶಿಕ್ಷಣ ಈ ಕಲಾರಂಗದ ಒಂದು ಮೇಲ್ಮೆಗಾಗಿ ದುಡಿತಾ ಇರುವಂತವರು. ಈ ರೀತಿ ಹಿರಿಯ ಸಮಾಜಮುಖಿ ಚಿಂತಕರಾಗಿ ಅವರು ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ಬಿ ಎಲ್ ಶಂಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಹಾಗೇನೆ ಇದು ಡಾಕ್ಟರ್ ಗುರುರಾಜ ಕರಜಗಿ ಅವರು ಹಿರಿಯ ಚಿಂತಕರು. ಅವರ ಬಗ್ಗೆ ನಾನು ಇಲ್ಲಿ ಪರಿಚಯ ಮಾಡಿಕೊಡೋ ಅಗತ್ಯವೇ ಇಲ್ಲ. ತುಂಬಾ ಜನಮಾನಸದಲ್ಲಿ ಬೇರೂರಿರುವಂತ, ಇದು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿರುವಂತ ಹಿರಿಯ ಅದು ಒಂದ್ ರೀತಿ ಇದು ಕರ್ನಾಟಕದ ಒಂಥರ ಸಾಕ್ಷಿ ಚೇತನ ಅವರು. ನಮ್ಮ ಚಿಂತನಾ ಪ್ರಮುಖರು. ನಮ್ಮ ಸಾಂಸ್ಕೃತಿಕ ವಿಷಯಗಳಿರ್ಬೋದು, ಸಾಹಿತ್ಯಿಕ ವಿಷಯಗಳಿರ್ಬೋದು, ಎಲ್ಲದರಲ್ಲೂ ಒಂಥರ ಅಗ್ರಮಾನ್ಯ ಚಿಂತಕರಾಗಿ, ಬರಹಗಾರರಾಗಿ, ಮಾರ್ಗದರ್ಶಕರಾಗಿ, ಇದು ಶಿಕ್ಷಣ ಕ್ಷೇತ್ರದಲ್ಲಂತೂ ಬಹುದೊಡ್ಡ ಹೆಸರು. ಅವರು ಶಿಕ್ಷಕರನ್ನು ತಯಾರು ಮಾಡಿರೋ ವಿಷಯ, ಬಹುದೊಡ್ಡ ಎಮಿನೆಂಟ್ ಸೈಂಟಿಸ್ಟ್ ಅವರು, ವಿಜ್ಞಾನಿಗಳು. ಈ ರೀತಿ ಒಬ್ರು ಶೈಕ್ಷಣಿಕ ತಜ್ಞರೊಬ್ರು ಒಂದು ಸರಿಯಾದ ದೃಷ್ಟಿಕೋನವನ್ನ ನಮಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಮಾಜಕ್ಕೆ ಈ ಒಂದು ಜಾತಿಯಂತ ಸೂಕ್ಷ್ಮ ವಿಷಯಗಳಿರಬಹುದು, ಅಥವಾ ಏನು ಪದೇ ಪದೇ ಈ ಬ್ರಾಹ್ಮಣ್ಯ ಅನ್ನುವಂತ ಮಾತು ಮಾಧ್ಯಮಗಳಲ್ಲಿ ಮತ್ತೆ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇದೆ. ಸ್ವಲ್ಪ ಒಂಥರ ಆಸ್ಫೋಟಕರವಾದಂತ ಧ್ವನಿಯಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲ ಒಂದು ಪ್ರಾಪರ್ ಪರ್ಸ್ಪೆಕ್ಟಿವ್ ಕೊಡೋ ದೃಷ್ಟಿಯಿಂದ ಹಿರಿಯ ಶಿಕ್ಷಣ ತಜ್ಞರು ಡಾಕ್ಟರ್ ಕರ್ಜಗಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್ ನಮಸ್ಕಾರ. ಹಾಗೆ ಯಂಗ್ ಸ್ಕಾಲರ್ ಮತ್ತೆ ನುರಿತ ಅಂಕಣಕಾರರು ರೋಹಿತ್ ಚಕ್ರತೀರ್ಥ ಅವರು ಒಂದು ಯುವ ಧ್ವನಿಯಾಗಿ
ಯುವ ಒಂದು ಸಮಾಜದ ಮುಂದಿನ ಆಸ್ಪಿರೇಷನ್ಸ್ ಏನು, ಬರೀ ನಾವು ಈ ಮುಂದಿನ ಶತಮಾನಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಈ ರೀತಿ ಅಭಿವೃದ್ಧಿಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟೊಂದು ಬರ್ತಾ ಇರುವಂತ, ಬಿಗ್ ಟೆಕ್ನಾಲಜಿ ಎಲ್ಲ ಆವರಿಸ್ಕೊಳ್ತಾ ಇರುವಂತ ಸಮಯದಲ್ಲಿ ಇನ್ನು ರಿಗ್ರೆಸಿವ್ ಆಗಿ ಯಾವುದೋ ಹಳೆ ಕಾಲದ ಚರ್ಚೆಗಳಿಗೆ ಮರುಜೀವ ಕೊಡ್ತಾ ಇದೀವ? ಈ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು ತಿಳಿದಿರುವಂತವರು, ಮ್ಯಾಥಮೆಟಿಷಿಯನ್ ಅವರು, ವಿಜ್ಞಾನ ಅಂಕಣಕಾರರು ಅಂತ ರೋಹಿತ್ ಚಕ್ರತೀರ್ಥ ಅವರು ನಮ್ಮೊಟ್ಟಿಗಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಸಹ ಹೌದು. ಕನ್ನಡದ ಒಂದು ಧ್ವನಿಯಾಗಿ ಮತ್ತು ನಮ್ಮ ಆಧುನಿಕ ಪೀಳಿಗೆಯ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ರೋಹಿತ್ ಚಕ್ರತೀರ್ಥ ಅವರಿಗೆ ಸ್ವಾಗತ. ನಮಸ್ಕಾರ. ಸೊ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ನಮ್ಮದು ಸಮನ್ವಯದ ದೃಷ್ಟಿ. ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನ ಇದು ಗಮನದಲ್ಲಿ ಇಟ್ಕೊಂಡಾಗ್ಲಿ, ಯಾವುದೇ ವ್ಯಕ್ತಿಯ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ರೂಪದಲ್ಲಾಗ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜಕ್ಕೆ ಒಂದು ಪ್ರಾಪರ್ ಪರ್ಸ್ಪೆಕ್ಟಿವ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂಥದ್ದು. ಆ ದೃಷ್ಟಿಯಿಂದ ಈಗ ನಮ್ಮ ನಾಡಗೀತಿನಲ್ಲೇ, ಕರ್ನಾಟಕದ ನಾಡಗೀತೆಯಲ್ಲೇನೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ದಿವ್ಯಾರಣ್ಯ ಅನ್ನುವಂತ ಒಂದು ಮಾತು ಬರುತ್ತೆ. ನಾಡಗೀತೆಯ ಆಶಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ನಾಡು ನುಡಿಯನ್ನ ಹೇಗ್ ಕಟ್ಟಬೇಕು, ಸಮಾಜವನ್ನು ಹೇಗ್ ಬೆಳೆಸಬೇಕು ಅನ್ನುವಂತ ಒಂದು ಮಾರ್ಗದರ್ಶಿ ಸೂತ್ರ ನಮಗೆ ಸಿಕ್ಬಿಡುತ್ತೆ. ರಾಷ್ಟ್ರಗೀತೆಯಲ್ಲಿ ತಗೊಂಡು ಅಷ್ಟೇ ವಿವಿಧ ಪ್ರಾಂತ್ಯಗಳ ವಿಷಯ ಬರುತ್ತೆ, ನದಿಗಳ ವಿಷಯ ಬರುತ್ತೆ, ಪರ್ವತಗಳ ವಿಷಯ ಬರುತ್ತೆ. ಎಲ್ಲ ಹಿರಿಯರ ಉದ್ದೇಶ ಏನು ಅಂದ್ರೆ ಸಮಾಜ ಏಕಮುಖವಾಗಿ ಯಾವುದೋ ಒಂದು ದಿಕ್ಕಿನಲ್ಲಿ ಹೋಗದೆ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಬೇಕು, ಎಲ್ಲರನ್ನೂ ಜೊತೆಗೆ ಇಟ್ಕೊಂಡು ಆ ಒಂದು ಪ್ಲೂರಲಿಸಮ್, ಇನ್ಕ್ಲೂಸಿವ್ನೆಸ್ ಇರಬೇಕು ಅನ್ನೋದು ಎಲ್ಲ ಹಿರಿಯರ ಉದ್ದೇಶ. ಆ ಧ್ಯೇಯದಿಂದ ನಾನು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿ ಅವರಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಸರ್, ಇವತ್ತು ಈ ಬ್ರಾಹ್ಮಣ್ಯದ ಹೆಸರಿನಲ್ಲಿ ಇದು ಜಾತಿಯ ಚರ್ಚೆಯನ್ನು ಹುಟ್ಟು ಹಾಕೋದ್ರ ಬದಲು ಸಮಾಜದಲ್ಲಿ ಅಥವಾ ಸೊ ಇನ್ ಎನಿ ಸೊಸೈಟಿ, ಇನ್ ಎನಿ ಸೆಟಪ್ ಇದು ಸಾಕಷ್ಟು ಸಮಸ್ಯೆಗಳಿವೆ. ಇವ್ರೇನ್ ಹೇಳ್ತಾ ಇದ್ದಾರೆ, ಈಗ ಕೆಲವರ ಅಭಿಪ್ರಾಯ ಬ್ರಾಹ್ಮಿನಿಸಮ್ ಅಂತಂದ್ರೆ ಅದಕ್ಕೂ ಬ್ರಾಹ್ಮಣ ಜಾತಿಗೂ ಸಂಬಂಧ ಇಲ್ಲ, ಬ್ರಾಹ್ಮಿನಿಸಮ್, ಬ್ರಾಹ್ಮಣ್ಯ ಅನ್ನುವಂಥದ್ದು ಎಲ್ಲ ಕಡೆನೂ ಇರುವಂತದ್ದು, ಮೇಲು ಕೀಳು ಅನ್ನೋ ಭಾವನೆ ಎಲ್ಲಿರುತ್ತೋ ಅದೆಲ್ಲವೂ ಬ್ರಾಹ್ಮಣ್ಯವೇ ಅನ್ನೋ ಒಂದು ವಿಚಾರದಿಂದ ಚರ್ಚೆ ಶುರುವಾಯಿತು ಕರ್ನಾಟಕದಲ್ಲಿ. ಕರ್ನಾಟಕದಿಂದ ಹೊರಕ್ಕೆ ಈಗ ಯಾರೋ ಬಂದ್ರು, ಇದು ಟ್ವಿಟರ್ ಕಂಪನಿ ಸಿಇಒ ಬಂದ್ರು, ಅವರು ಸ್ಟಾಪ್ ಬ್ರಾಹ್ಮಿನಿಕಲ್ ಪೇಟ್ರಿಯಾರ್ಕಿ ಅಂತ ಒಂದು ಬೋರ್ಡ್ ಹಿಡ್ಕೊಂಡು ಅದು ದೊಡ್ಡ ಸುದ್ದಿಯಾಗಿ ಪಾರ್ಲಿಮೆಂಟ್ ನಲ್ಲೂ ಗದ್ದಲ ಆಗೋ ಮಟ್ಟಕ್ಕೂ ಅದು ಸುದ್ದಿ ಆಗೋಯ್ತು. ಸೊ ಈ ಪೇಟ್ರಿಯಾರ್ಕಿ ಅಂತನೋ ಅಥವಾ ಈ ಸೋಷಿಯಲ್ ಇಂಬ್ಯಾಲೆನ್ಸ್ ಅಂತನೋ ಡಿಸ್ಕ್ರಿಮಿನೇಷನ್ ಅಂತನೋ ಹೇಳ್ಬೋದಾಗಿತ್ತು. ಈ ಬ್ರಾಹ್ಮಿನಿಕಲ್ ಅನ್ನೋ ಪದ ಯಾಕೆ ಪದೇ ಪದೇ ಬರಬೇಕು ಅಂದ್ರೆ, ಇದು ಡೆಲಿಬರೇಟ್ ಅಥವಾ ಇದ್ರ ಹಿಂದೆ ಏನಾದ್ರು ಉದ್ದೇಶ ಆ ತರದ್ದೇನಾದ್ರು ಕಂಡು ಬರುತ್ತಾ ತಮಗೆ? ಅದು ಎಲಿಟಿಸಮ್ ಅಂತಂದ್ರೆ ಆಗ್ಬಾರ್ದು. ಸೊ ಇದು ಬ್ರಾಹ್ಮಿನಿಸಮ್ ಅನ್ನುವಂತ ಅಗತ್ಯ ಏನು ಅಂತ ತಾವೇನ್ ಹೇಳಿ? ಈ ಬ್ರಾಹ್ಮಣ್ಯ ಮತ್ತೆ ಬ್ರಾಹ್ಮಣ ಅಂತ ಹೇಳಿ ಬೇರೆ ಬೇರೆ ಸಂದರ್ಭದಲ್ಲಿ ವಿಭಿನ್ನ ರೀತಿಯಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ. ಈ ಬ್ರಾಹ್ಮಣ ಅನ್ನೋದು ಜಾತಿಯಾಗಿ ಪರಿವರ್ತನೆ ಆದದ್ದು ಯಾವ ಸಂದರ್ಭದಲ್ಲಿ ಅಂತ ಗೊತ್ತಾಗೋದಿಲ್ಲ. ಬ್ರಾಹ್ಮಣ ಅನ್ನೋದು ಯಾರು ಜ್ಞಾನಿಯಾಗಿದಾನೋ, ಯಾರು ಈ ಜೀವನದ ಒಂದು ಸಾಮಾನ್ಯ ಲೌಕಿಕವನ್ನ ಬಿಟ್ಟು ಅಲೌಕಿಕದ ಕಡೆ ಮುಖ ಮಾಡ್ತಾನೋ, ಮತ್ತು ಯಾರು ಸತ್ವಗುಣ ಸಂಪನ್ನನಾಗಿರ್ತಾನೋ, ಸದಾಚಾರ ನಿಷ್ಠೆಯಾಗಿರ್ತಾನೋ ಆತ ಮಾತ್ರ ಬ್ರಾಹ್ಮಣ. ಎಲ್ಲರೂ ಬ್ರಾಹ್ಮಣರಾಗೋದಿಲ್ಲ. ಬ್ರಾಹ್ಮಣ ಅಂತ ಹುಟ್ಟದ ಮಾತ್ರಕ್ಕೆ ಬ್ರಾಹ್ಮಣ ಅನ್ನೋ ಒಂದು ವಿಚಾರ ನಾವೆಲ್ಲೂ ಕಾಣೋದಿಲ್ಲ. ಹಾಗೆ ಈಗ ಗುಣ ಕರ್ಮ ವಿಭಾಗಶಃ ಅಂತ ಅಂದ್ರೆ ಒಬ್ಬೊಬ್ಬರು ಗುಣ ಒಂದೊಂದು ರೀತಿ ವಿಭಿನ್ನವಾಗಿ ಇರುತ್ತೆ. ನಾವು ಅನೇಕ ಸಾರಿ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ, ಸಂಸ್ಕಾರದ ಪ್ರಕಾರ ಒಬ್ಬ ದ್ವಿಜ ಆಗ್ತಾನೆ ಅನ್ನುವ ಒಂದು ಸಿದ್ಧಾಂತವಿದೆ. ಯಕ್ಷ ಪ್ರಶ್ನೆಯಲ್ಲಿ ನಾವು ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ ಸನ್ನಡತೆ ಇದ್ದವನು ಮಾತ್ರ ಬ್ರಾಹ್ಮಣ ಆಗ್ತಾನೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಈ ಬ್ರಾಹ್ಮಿನಿಸಮ್ ಅನ್ನೋದನ್ನ ಇತ್ತೀಚೆಗೆ ಅಂದ್ರೆ ಅದನ್ನ ಯಾವ ರೀತಿ ಅರ್ಥ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಬ್ರಾಹ್ಮಣರೊಬ್ಬರೇ ಮೇಲು, ಬೇರೆಯವರೆಲ್ಲ ಕೀಳು ಅನ್ನೋ ಏನು ಮನೋಭಾವ ಇದೆ ಅದನ್ನ ಬ್ರಾಹ್ಮಣಿಸಮ್ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದೆ ಬ್ರಾಹ್ಮಣಿಸಮ್ ಅಂತ ಹೇಳಿದ್ರೆ ಇದು ಅಧ್ಯಾತ್ಮದಲ್ಲಿ ಆಸಕ್ತಿ ಇದ್ದೋನೋ ಅನ್ನೋ ಒಂದು ಅರ್ಥವೂ ಇತ್ತು. ಆದ್ರೆ ಕಾಲಾನಂತರ ಈ ಬ್ರಾಹ್ಮಣಿಸಮ್ ಅನ್ನೋದೇ ಒಂದು ಬೇರೆ ಸಿದ್ಧಾಂತವಾಗಿ ಇದು ಏನು ಅಂತ ಅರ್ಥ ಕೊಡುತ್ತೆ. ಬ್ರಾಹ್ಮಣರು ಮಾಡ್ತಕ್ಕಂಥ ಎಲ್ಲಾ ಕೆಟ್ಟ ವಿಚಾರಗಳು ಸಹ ಇದು ಬ್ರಾಹ್ಮಣಿಸಮ್ ಅಲ್ಲಿ ಸೇರುತ್ತೆ ಅನ್ನೋ ರೀತಿ ಕೆಲವರ ಒಂದು ವಿಶ್ಲೇಷಣೆ. ಆದ್ರೆ
ಈ ಕೆಲವು ಸಂಪ್ರದಾಯಗಳಲ್ಲಿ ನಂತರ ಬಂದಂತ ಸಂದರ್ಭದಲ್ಲಿ ಬರೀ ಬ್ರಾಹ್ಮಣರು ಇತರೆಯರು ಅಂತ ರೀತಿ ಭೇದ ಭಾವ ಮಾಡಿದ್ರ ವಿರುದ್ಧವಾಗಿ ಕೆಲವು ಅಭಿಪ್ರಾಯಗಳು ಈ ರೀತಿ ಮೂಡಿತು. ಆದ್ರೆ ಸಾಕಷ್ಟು ನೀರು ಇವತ್ತು ಹರಿದು ಹೋಗಿದೆ, ಸಂವಿಧಾನದ ರಚನೆ ಆಗಿದೆ. ಯಾರನ್ನ ನೀವು ಅಸ್ಪೃಶ್ಯರು ಅಂತ ಕಳೆದವರಿಗೆ ಅವ್ರಿಗೆ ಸಾಕಷ್ಟು ಸಮಾಜದಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಅನೇಕ ಕಾನೂನುಗಳು ಬಂದಿದೆ. ಬ್ರಾಹ್ಮಣರೆಲ್ಲ ಯಾವ ಬ್ರಾಹ್ಮಣ್ಯ ಅಂತ ಹೇಳಿದಾರೋ ಆ ಬ್ರಾಹ್ಮಣ್ಯ ನನಗಂತೂ ಸಾಮಾಜಿಕ ನೆಲೆಯಲ್ಲಿ ಕಾಣ್ತಾನೆ ಇಲ್ಲ. ಏನು ಬ್ರಾಹ್ಮಣ್ಯರು, ಬ್ರಾಹ್ಮಣ ಬಹಳ ಮೇಲ್ಮಟ್ಟದವನು, ಉಳಿದವರೆಲ್ಲ ಕೀಳುಮಟ್ಟದವರು ಅಂತ ಹೇಳ್ತಕ್ಕಂಥ ಒಂದು ಯಾವ ಪದ್ಧತಿ ಇವತ್ತು ಹಳ್ಳಿಯಲ್ಲಾಗ್ಲಿ ನಗರದಲ್ಲಾಗ್ಲಿ ನನಗಂತೂ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅನೇಕ ಸಾಮಾಜಿಕ ಬದಲಾವಣೆಗಳಾಗಿದೆ. ಇವತ್ತು ನೀವು ಹಳ್ಳಿಗಳಲ್ಲಿ ಹೋದ್ರೆ ಬ್ರಾಹ್ಮಣ ಕುಟುಂಬಗಳೇ ಇಲ್ಲ. ಸಣ್ಣ ಸಣ್ಣ ಊರನ್ನೆಲ್ಲ ಬಿಟ್ಟು ನಗರಕ್ಕೆ ಹೋಗಿ ನೆಲೆಸಿಬಿಟ್ಟಿದ್ದಾರೆ. ನಗರ ಅಂದ್ರೆ ಒಂದು ಸಮುದ್ರ, ಅದರಲ್ಲಿ ಅನೇಕ ಜನ ಎಲ್ಲಿ ಯಾರು ಈ ಯಾವ ಆಚರಣೆಗಳಿಗೂ ಒಂದು ಪ್ರಾಧಾನ್ಯತೆ ಇಲ್ಲದಂತೆ ಎಲ್ಲರೂ ಒಟ್ಟಾಗಿ ಸೇರಿ ಅವರವರ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಪ್ರದೇಶ ಈ ಅರ್ಬನೈಸೇಷನ್ ನ ಒಂದು ಪರಿಣಾಮ. ಆ ದೃಷ್ಟಿಯಲ್ಲಿ ಬ್ರಾಹ್ಮಣಿಸಂ ಅನ್ನೋ ಒಂದು ವಿಚಾರ ಇದು ಬರೀ ಒಂದು ಜನಗಳ ಮುಂದೆ ಒಂದು ಅಸಂತೋಷವನ್ನ ಉಂಟು ಮಾಡತಕ್ಕಂತ ಒಂದು ಪ್ರಕ್ರಿಯೆ ಅಂತ ಒಂದೊಂದ್ಸರಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನ ರಚನೆ ಆಯ್ತು. ಇವತ್ತಿನ ದಿನ ಯಾವ ಒಂದು ಹಿಂದೂ ಧರ್ಮದ ಮೂಲ ಏನು ಕೃತಿಗಳೇನಿದೆ, ಪ್ರಸ್ಥಾನತ್ರಯ, ಉಪನಿಷತ್ತಾಗಲಿ, ಬ್ರಹ್ಮಸೂತ್ರ ಭಾಷ್ಯ ಆಗಲಿ, ಭಗವದ್ಗೀತೆ ಆಗಲಿ, ಅದು ಎಲ್ಲ ಮನುಷ್ಯ ಮಾತ್ರದನಿಗೂ ಸಹ ಮೋಕ್ಷವನ್ನ ಹೊಂದತಕ್ಕಂಥ ಅವಕಾಶ ಇದೆ ಅಂತ ಹೇಳುತ್ತೆ. ಆದ್ದರಿಂದ ಈಗ ವಿವೇಕ ಚೂಡಾಮಣಿಯಲ್ಲಿ ಮನುಷ್ಯತ್ವ, ಮುಮುಕ್ಷತ್ವ ಮತ್ತು ಮಹಾಪುರುಷ ಸಂಶಯ ಇದು ಬಹಳ ದುರ್ಲಭವಾಗಿದೆ ಅಂತ ಹೇಳ್ತಾರೆ, ಹೊರತು ಒಬ್ಬ ವ್ಯಕ್ತಿಗೆ ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ನಾವು ಪ್ರಸ್ಥಾನತ್ರಯವನ್ನು ತೆಗೆದುಕೊಂಡ್ರು ಇದೇ ಸಿದ್ಧಾಂತ. ನಂತರ ಸಂವಿಧಾನ ಬಂದಾಗಲೂ ಸಹ ಈ ಭೇದ ಭಾವಗಳು ಇರ್ಕೂಡುದು ಅಂತ ಹೇಳಿ ನಾವು ಸಂವಿಧಾನವನ್ನು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಒಪ್ಕೊಂಡಿದ್ದೀವಿ. ಆದ್ರೆ ಮಧ್ಯದ ಕೆಲವು ಸಂದರ್ಭದಲ್ಲಿ ಈ ರೀತಿ ನಡವಳಿಕೆಯಲ್ಲಿ ಮೇಲು ಕೀಳು ಅಂತ ಬಂದಿರಬಹುದು. ಆದ್ರೆ ಇವತ್ತಿನ ಸಂದರ್ಭದಲ್ಲಿ 50% ಮೀಸಲಾತಿ, ಹಾಗೆ ನಾವು ಲೌಕಿಕವಾಗಿ ತೆಗೆದುಕೊಳ್ಳೋಣ, 50% ಮೀಸಲಾತಿಯನ್ನ ಹಿಂದುಳಿದ ವರ್ಗ ಮತ್ತು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ನವರಿಗೆ ಮೀಸಲಾತಿಯಾಗಿ ಇಟ್ಟಿದೆ. ಉಳಿದ 50% ಅಲ್ಲಿ ನೀವು ಮೆರಿಟ್ ಆಧಾರದ ಮೇಲೆ ಮಾಡಬೇಕು, ಅವ್ರು ಸ್ವತಂತ್ರ ವೃತ್ತಿಯನ್ನಾಗಿ ಮಾಡಬೇಕು. ಈ ವೃತ್ತಿಯಲ್ಲಿ ಅಲ್ಲದಲೆ ಯಾವ ಸಂದರ್ಭದಲ್ಲಿ ಮೇಲು ಕೀಳು ಅನ್ನೋ ಒಂದು ಭಾವನೆ ಬರುತ್ತೆ ಅಂತ ಹೇಳೋದು ಬಹಳ ಕಷ್ಟ. ಇದು ನಾವು ಸಮಾಜದಲ್ಲಿ ನೋಡಿದಾಗ ಈ ಯಾವ ಒಂದು ಈ ರೀತಿ ಜಾತಿ ಬದ್ಧತೆ ಇಲ್ಲ ಅನ್ನೋ ಒಂದು ಬೇರೆ ಒಂದು ಅಬ್ರಾಹಮಿಕ್ ರಿಲಿಜನ್ಸ್ ನೋಡಿದ್ರೆ ನಾವು ಅದರವರಲ್ಲೂ ಸುನ್ನಿಗಳಿದ್ದಾರೆ, ಶಿಯಾಗಳಿದ್ದಾರೆ, ಬಹಾಯಿಯವರಿದ್ದಾರೆ, ಅಹಮದಿಯಾಗಳಿದ್ದಾರೆ. ಅಹಮದಿಗಳ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದಲ್ಲಿ ಏನಾಗಿದೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತೇ ಇದೆ. ಇದು ಮನುಷ್ಯನ ಸ್ವಭಾವ ಏನು ಅಂತ ಹೇಳಿದ್ರೆ ಎಲ್ಲಿ ಹೋದ್ರೂ ಸಹ ಅವನು ಬೇರೆ 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 ರೀತಿಯಾದಂತ ಒಂದು ಸೆಕ್ಟ್ಸ್ ಅಥವಾ ಪಂಗಡಗಳನ್ನ ಮಾಡಿಕೊಂಡು ನೋಡ್ತಕ್ಕಂತ ಒಂದು ರೀತಿ ಮನುಷ್ಯನ ಒಂದು ಸ್ವಭಾವಜನ್ಯವಾದ ಪ್ರವೃತ್ತಿಯಿಂದ ಕಾಣುತ್ತೆ. ನೀವು ಕ್ರಿಶ್ಚಿಯನ್ಸ್ ಅಲ್ಲಿ ನೋಡಿ, ಮಾರ್ಮಾನ್ಸ್ ಇದ್ದಾರೆ, ಪ್ರೆಬಿಸ್ಟೇರಿಯನ್ಸ್ ಇದ್ದಾರೆ, ಎಪಿಸ್ಕೋಪೋಲಿಯನ್ಸ್ ಇದ್ದಾರೆ, ಬ್ಯಾಪ್ಟಿಸ್ಟ್ ಇದ್ದಾರೆ, ಬೇಕಾದಷ್ಟಿದ್ದಾರೆ. ಈ ರೀತಿಯಾದಂತ ಒಂದು ಪದ್ಧತಿ ಈಗ ಲಿಂಗಾಯತರಲ್ಲಿ ಬಸವಣ್ಣವ್ರು ಬಂದು ಲಿಂಗಾಯತರನ್ನೆಲ್ಲ ಒಂದೇ ಮಾಡ್ತೀನಿ, ಜಾತಿ ಪದ್ಧತಿ ಹೋಗ್ಬೇಕು ಅಂತ ಮಾಡಿದ್ರು. ಈಗ ರಿಸರ್ವೇಶನ್ ಕೊಡ್ಬೇಕಾದಾಗ ನೋಡಿದಾಗ 97 ಅದರಲ್ಲಿ ಒಳ ಪಂಗಡಗಳಿವೆ. ಈ ದೃಷ್ಟಿಯಲ್ಲಿ ನೋಡಿದ್ರೆ ಈ ಜಾತಿ ಅನ್ನೋದು ಒಂದು ರೀತಿ ಇವರು ಜನರ ಒಂದು ಮನಸ್ಸನ್ನ ಹೊಕ್ಕಿಕೊಂಡಿರ್ತಕ್ಕಂಥ ಒಂದು ಸ್ಥಿತಿ ಇದು ಈ ಬ್ರಾಹ್ಮಣ್ಯ ಅನ್ನೋ ಪದ ಏನಿದೆ, ಬ್ರಾಹ್ಮಣ್ಯದ ಪರಿಣಾಮ ಅಂತ ಏನಿದೆ, ಅದು ಏನು ಯಾವುದೋ ಒಂದು ಸಂದರ್ಭದ ಒಂದು ವಿಷಯವನ್ನ ತೆಗೆದುಕೊಂಡು ಇವತ್ತಿನ ದಿನ ಜನಗಳ ಒಂದು ಬುದ್ಧಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಪ್ರವೃತ್ತಿ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಇದೇನು ಇಟ್ ಲುಕ್ಸ್ ಆಸ್ ಇಫ್ ಇಟ್ ಈಸ್ ಡನ್ ವಿತ್ ಅನ್ ಅಜೆಂಡಾ ಅಂತ ನನಗನ್ಸುತ್ತೆ. ಅಂದ್ರೆ ಸಾಫ್ಟ್ ಟಾರ್ಗೆಟ್ ಅಂತ, ಬ್ರಾಹ್ಮಣರು ಸಾಫ್ಟ್ ಟಾರ್ಗೆಟ್ ಅಂತ ಏನಾದ್ರು ಒಂದು ಭಾವನೆ ಇದೆ ಅನ್ಸುತ್ತೆ. ಅಂದ್ರೆ ಈ ಹಿಂದೂ ಧರ್ಮಗಳನ್ನ ಇವರು ಬ್ರಾಹ್ಮಣರಲ್ಲಿ ಒಂದೇನು ಅಂದ್ರೆ ಮುಂಚಿನಿಂದ ಬಂದಂತ ವೇದ, ಉಪನಿಷತ್ತು ಇವುಗಳನ್ನ ನಂಬಿಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತಿನ ದಿನದಲ್ಲಿ ಏನಾಗಿದೆ, ಯಾರೋ ಜಡೆ ಬಿಟ್ಟು ಪಂಚೆ ಉಟ್ಕೊಂಡು ಹೋದ್ರೆ ಜನ ಅಪಹಾಸ್ಯ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಇದೆ. ಪುರೋಹಿತರದ್ದು ದುಸ್ಥಿತಿ ಇದೆ. ಎಲ್ಲಾರ್ಗು ಡೈಲಿ ವೇಜ್ ಕೊಟ್ರೆ ಒಬ್ಬ ಪುರೋಹಿತರಿಗೆ 500 ರೂಪಾಯಿ ತಿಂಗಳಿಗೆ ಸಿಗೋದು ಕಷ್ಟಕರವಾಗಿದೆ. ಅದರಿಂದ ಹಿಂದೂ ಧರ್ಮವನ್ನ ಬೈಬೇಕಾದ್ರೆ ಬ್ರಾಹ್ಮಣರನ್ನ ಬೈದ್ರೆ ಸಾಕು ಅನ್ನೋ ಒಂದು ಮನೋಭಾವನು ಕೆಲವರಿಗಿದೆ. ಆದ್ರೆ ಯಾವ ಒಂದು ಶಂಕರರು ಮನುಷ್ಯನಲ್ಲೇ ಭೇದ ಮಾಡ್ಲಿಲ್ಲ. ಆತ್ಮಜ್ಞಾನವೇ ನಿಮಗೆ ಕೊನೆಯ ಪರಮ ಧ್ಯೇಯ ಅಂತ ಹೇಳಿದ್ರು. ಯಾರಿಗೆ? ಮನುಷ್ಯ ಮಾತ್ರದವ್ರು ಮಾತ್ರ ಹೇಳಿದ್ರು. ಇದು ವಿಚಾರ ಗೊತ್ತಿಲ್ದಲೆ
ಆಚಾರ ಮಾಡೋದಕ್ಕೂ ವಿಚಾರಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ದೇಶದ ಒಂದು ಸನಾತನ ಧರ್ಮದ ಸಂಸ್ಕೃತಿ ಮನುಷ್ಯ ಜನ್ಮಕ್ಕೆ ಬಹಳ ಅತ್ಯಂತ ಬೆಲೆಯನ್ನ ಕೊಟ್ಟಿರೋದು. ಯಾವ ಜಾತಿ ಆ ಜಾತಿ ಅನ್ನೋ ಅಂತಲ್ಲ, ಯಾರು ಬೇಕಾದ್ರೂ ಈ ಬ್ರಾಹ್ಮಣರಲ್ಲೇ ಶೂದ್ರ ಮನೋಭಾವದವ್ರು ಇರ್ಬೇಕು. ಒಂದು ಸಾರಿ ನಮ್ಮ ತಂದೆಯವರು ಬ್ರಾಹ್ಮಣ ಮಹಾಸಭೆಗೆ ಕರೆದಿದ್ರು. ಅಲ್ಲಿ ಹೇಳಿದ್ರು, ಕುವೆಂಪುಗಿಂತ ಮಹಾಬ್ರಾಹ್ಮಣ ನಿಮ್ಗೆ ಯಾರು ಸಿಗ್ತಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಅಲ್ಲಿಗೆ ಹೋದವರು ಅವ್ರು ಹೇಳಿದ್ರು, ಈ ರೀತಿ ಹೇಳಿದ್ರು. ಹಾಗಾಗಿ ಯಾರು ಉಪಾಧ್ಯಾಯರು, ಯಾರು ವಕೀಲರು, ಯಾರು ನ್ಯಾಯಾಧೀಶರು, ಯಾರು ಇಂಟೆಲೆಕ್ಚುಯಲ್ ಆಕ್ಟಿವಿಟಿ ಮಾಡತಕ್ಕಂತ ಒಂದು ಸಾತ್ವಿಕ ಮನೋಭಾವ ಇದೆ ಅಲ್ಲ, ಅವರೆಲ್ಲ ಬ್ರಾಹ್ಮಣ ಗುಣವರು ಅಂತ ತಿಳ್ಕೊಳ್ಳತಕ್ಕ ಒಂದು ಕಾಲ ಬಂದಿದೆ ಅಂತ ನನ್ನ ಭಾವನೆ. ನಾನು ಡಾಕ್ಟರ್ ಕರ್ಜಿಗಿ ಸರ್ ಕೇಳ್ತೇನೆ. ಸರ್, ಇವಾಗ ಒಂದು ಬ್ರಾಹ್ಮಣ್ಯ ಅನ್ನೋ ವಿಷಯ ಅದರದೊಂದು ಹಿನ್ನೆಲೆ ಕೊಟ್ಬಿಡಿ ತಾವು. ಶಾಸ್ತ್ರದ ದೃಷ್ಟಿಯಿಂದ ಬ್ರಾಹ್ಮಣ ಅಂದ್ರೆ ಏನು, ಬ್ರಾಹ್ಮಣ್ಯ ಅಂದ್ರೆ ಏನು? ಇದು ಬ್ರಾಹ್ಮಣ್ಯ ಅನ್ನೋ ಪದ ಬ್ರಾಹ್ಮಣತ್ವ. ಒಬ್ಬ ಬ್ರಾಹ್ಮಣ ಆಗೋದಕ್ಕೆ ಏನೇನ್ ಲಕ್ಷಣ ಬೇಕು, ಗುಣಗಳು ಬೇಕು ಅಂತ ಆಗ್ಲೇ ಅಶೋಕ್ ಸರ್ ಹೇಳಿದ ಹಾಗೆ ಗುಣಕರ್ಮ ವಿಭಾಗಶಃ ಅಂತಿದೆ. ಅದು ಯಾರು ತಮ್ಮ ಜಾತಿಯಿಂದ ಬಂದದ್ದಲ್ಲ ಅಂತ ಒಂದು ತೀರ್ಮಾನ ಆಯ್ತು. ಹಾಗಾದ್ರೆ ಬ್ರಾಹ್ಮಣಿಗಿರ್ಬೇಕಾದ ಗುಣಗಳು ಯಾವುದು ಅಂತ ಅದನ್ನು ಬ್ರಾಹ್ಮಣತ್ವ ಅಂತೀವಿ. ಈ ತ್ವ ಅನ್ನೋ ಪದ ಬಹಳ ಮುಖ್ಯ ನನಗೆ. ವ್ಯಕ್ತಿತ್ವ, ತತ್ವ, ತತ್ ತ್ವ. ತ್ವ ಅಂದ್ರೆ ಯಾವುದರಿಂದ ಅದು ಆಗಿದೆಯೋ, ಯಾವ ಗುಣದಿಂದ ಆ ವಸ್ತು ಅದಾಗಿಯೇ ಉಳಿದಿದೆಯೋ ಅದು ತತ್ವ, ತತ್ವ ಅಂತ. ಫಾರ್ ಎಕ್ಸಾಂಪಲ್, ಬೆಂಕಿ ತಗೋಣ. ಬೆಂಕಿ ಗುಣ, ಬೆಂಕಿ ಅಂತ ಆದದ್ದೇ ಅದಕ್ಕೆ ಅಂದ್ರೆ ಸುಡೋದು. ಬೆಂಕಿ ಎಂದು ತಂಪು ಮಾಡಲ್ಲ, ಆ ಸುಡುವ ಗುಣದಿಂದಾಗಿ ಅದು ಬೆಂಕಿ. ಅದು ವಿಶೇಷವಾದಂತಹ ಗುಣ. ಅದ್ರ ಗಾಳಿ ಹಾರಿಸೋದು, ನೀರು ತೊಯಿಸೋದು. ನೀರೆಂದು ಒಣಗಿಸಲ್ಲ, ತೊಯಿಸೋದೇ ಅದು ವಿಶೇಷ ಗುಣ. ಈಗ ಹುಲಿ ಎಷ್ಟೇ ಹಸಿವೆ ಆದ್ರೂ ಹುಲ್ಲು ತಿನ್ನಲ್ಲ. ಅದು ಆನೆ ಎಷ್ಟೇ ಹಸಿವಾದ್ರೂ ಮಾಂಸ ತಿನ್ನಲ್ಲ, ಅದು ಹುಲ್ಲೇ ತಿನ್ನೋದು. ಅವು ತಮ್ಮ ಗುಣಗಳಿಗೆ ಬದ್ಧವಾಗಿರ್ತವೆ. ಯಾವ ಗುಣದಿಂದ ಆ ವಸ್ತು ಅದಾಗಿ ಉಳಿದಿದೆಯೋ ಅದು ತ್ವ. ಹಾಗೆ ಬ್ರಾಹ್ಮಣತ್ವ ಅಥವಾ ಬ್ರಾಹ್ಮಣ್ಯ ಅಂದ್ರೆ ಯಾವ ಗುಣದಿಂದ ಒಬ್ಬ ಮನುಷ್ಯನನ್ನ ಬ್ರಾಹ್ಮಣ ಅಂತ ಕರಿಬಹುದು, ಆ ಗುಣಗಳಿಂದ ಬ್ರಾಹ್ಮಣ್ಯ ಅಂತ ಆಗುವಂಥದ್ದು. ಆಗ್ಲೇ ಹೇಳ್ದಂಗೆ ಇದು ವರ್ಣ ಅಂದ್ರೆ ಜಾತಿ ಅಲ್ಲ. ನಾವು ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದೀವಿ ಅನ್ಸುತ್ತೆ. ಯಾರೋ ಒಬ್ರು ಮೊನ್ನೆ ಮಾತಾಡ್ತಾ ಇದ್ರು, ಈ ವರ್ಣ ಸಮಾಜವನ್ನ ಪೋಷಣೆ ಮಾಡ್ಕೊಂಡ್ ಬಂದಿದ್ದೀರಿ ನೀವೆಲ್ಲಾನು ಅಂತ. ನಾ ಕೇಳಿದೆ, ವರ್ಣ ಇಲ್ಲದಂತ ಸಮಾಜ ಯಾವತ್ತಾದ್ರೂ ಇದೆಯಾ? ವರ್ಣ ಇಲ್ಲದೆ ಇರುವಂತ ಸಮಾಜ ಇರೋಕ್ ಸಾಧ್ಯವೇ ಇಲ್ಲ. ನಾನು ಹೇಳಿದ್ರೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ವಿವೇಕಾನಂದರಿ ಮಾತನ್ನು ಹೇಳ್ತಾರೆ, ವರ್ಣ ಇಲ್ಲದೆ ಸಮಾಜ ಇರೋಕ್ ಸಾಧ್ಯ ಇಲ್ಲ. ವರ್ಣ ಅಂದ್ರೆ ಏನು? ಒಂದು ವ್ಯವಸ್ಥೆ ನಡಿಬೇಕಾದ್ರೆ ಕೆಲಸ ಹಂಚ್ಕೋಬೇಕಾಗತ್ತೆ ಎಲ್ಲರೂ. ಅವ್ರ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದು ದಿವಸದಲ್ಲಿ ಪ್ರತಿಯೊಬ್ಬ ಮನುಷ್ಯ 4 ವರ್ಣದಲ್ಲಿ ಇರ್ತಾನೆ ಅಂತ ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಅವರು. ಪ್ರತಿಯೊಬ್ಬ ಮನುಷ್ಯ ಒಂದೇ ದಿವಸದಲ್ಲಿ 4 ವರ್ಣದಲ್ಲಿ ಇರ್ತಾನೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಾನು ಯಾವುದೋ ದೇವರು ನಂಬ್ಕೊಂಡಿದ್ದಾನೆ, ಕೈ ಮುಗಿದು ಭಗವಂತ ಒಳ್ಳೇದ್ ಮಾಡಪ್ಪ ಅಂತ ಕೇಳಿದಾಗ ಅವನು ಬ್ರಾಹ್ಮಣ ಆಗಿದ್ದಾನೆ. ನನ್ನ ಸ್ನೇಹಿತನಿಗೆ ತನಗೆ ಅನ್ಯಾಯದಾಗ ಹೋರಾಡ್ತಾನಲ್ಲ, ಅವಾಗ ಕ್ಷತ್ರಿಯ ಆಗಿದ್ದಾನೆ. ಚೀಲ ಹಿಡ್ಕೊಂಡು ತರಕಾರಿ ತರಕ್ ಹೋಗ್ತಾನೆ, ಚೌಕಾಸಿ ಮಾಡ್ತಾನೆ, ಯಾಕೆ 50 ರೂಪಾಯಿ 40 ರೂಪಾಯಿ ಕೊಡಲ್ವಾ ಅಂತ ಬಾರ್ಗೇನ್ ಮಾಡ್ತಾನೆ, ಆಗ ವೈಶ್ಯ ಆಗಿದ್ದಾನೆ. ಎಲ್ಲೋ ಅಟೆಂಡೆನ್ಸ್ ಹಾಕಿ ಸಹಿ ಮಾಡಿ ನೌಕರಿ ಮಾಡ್ತಾನೆ, ಅದು ಶೂದ್ರ ಆಗಿದ್ದಾನೆ ಅಂತ. ಅಂದ್ರೆ ಒಂದೇ ದಿವಸದಲ್ಲಿ ಒಬ್ಬನೇ ಮನುಷ್ಯ 4 ವರ್ಣಗಳಿರೋಕ್ ಸಾಧ್ಯ ಇದೆ ಅಂತ. ಅಂದ್ರೆ ಈ ಸಮಾಜ ವ್ಯವಸ್ಥೆ ನಡಿಬೇಕಾದ್ರೆ ಎಲ್ಲ ತರದ್ದು ಜನ ಬೇಕಾಗ್ತಾರೆ ನಮ್ಗೆ. ಒಂದು ಬಹಳ ಚರ್ಚೆ ಆಗಿರುವಂತಹದ್ದು ಮಾತು, ಬಹಳ ಜನ ಮನಸ್ಸಿಗೆ ಕಿರಿಕಿರಿ ಆಗುವಂತ ಮಾತು, ಅದನ್ನ ಸ್ಪಷ್ಟ ಮಾಡ್ಬೇಕು ನಾನು. ಪುರುಷ ಸೂಕ್ತದಲ್ಲಿ ಬರುವಂತ ಮಾತು ಮೋಸ್ಟ್ ಮಿಸ್ ಅಂಡರ್ಸ್ಟೂಡ್ ಸ್ಟೇಟ್ಮೆಂಟ್. ಅದು ತುಂಬಾ ಆಳವಾಗಿ ಚಿಂತೆ ಮಾಡದೆ ಹೋದ್ರೆ, ತುಂಬಾ ಸೂಪರ್ಫಿಷಿಯಲ್ ನೋಡಿದಾಗ ಅದನ್ನು ತಪ್ಪು ಅನ್ಸುತ್ತೆ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಊರೂತದಶೆ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತಃ ಅಂತ. ಎಷ್ಟು ಸುಲಭದ ಮಾತದು. ಅಂದ್ರೆ ಹೇಳ್ತಾರೆ, ಬ್ರಾಹ್ಮಣ ವಿರಾಟ್ ಪುರುಷನ ಮುಖದಿಂದ ಬಂದ, ತೋಳುಗಳಿಂದ ಕ್ಷತ್ರಿಯರು ಬಂದ್ರು, ತೊಡೆಯಿಂದ ವೈಶ್ಯರು ಬಂದ್ರು, ಶೂದ್ರರು ಪಾದದಲ್ಲಿದ್ದಾರೆ, ಪಾದದಿಂದ ಬಂದ್ರು ಅಂತ. ಅದು ಕೆಲವು ಸಿಟ್ಟು. ಶೂದ್ರರು ತಮ್ಮ ಕಾಲಲ್ಲಿ ಅಂತಿರಲ್ಲ, ಬ್ರಾಹ್ಮಣರು ಬಾಯಿಯಿಂದ ಬಂದ್ರು ಅಂತ. ಏನು ಎಷ್ಟು ಸುಲಭದ ಅರ್ಥ ಗೊತ್ತಾ? ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಮಾತಾ ಇದೆ, ಅದಕ್ಕೆ ಬಹಳ ಚೆನ್ನಾಗಿರೋ ಮಾತು. ಮನುಷ್ಯರಿಗಿರುವಂತ 4 ಸ್ವಭಾವಗಳು ಅಂತ. ಕೆಲವು ಜ್ಞಾನದಲ್ಲಿ ಅಧ್ಯಯನದಲ್ಲಿ ಆಸಕ್ತಿ ಇರುವಂತಹದ್ದು. ಒಂದು ವ್ಯಾಖ್ಯೆ ಬರ್ತದೆ ಉಪನಿಷತ್ತಲ್ಲಿ, ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ. ಬ್ರಾಹ್ಮಣನ ಕೆಲಸ ಏನು? ಅಧ್ಯಯನ ಮಾಡಿ ಅಧ್ಯಾಪನ ಮಾಡುವಂತಹದ್ದು ಬ್ರಾಹ್ಮಣರ ಕೆಲಸ. ಆದ್ದರಿಂದ ನನ್ನ ಪ್ರಕಾರ ಬೈ ಡೆಫಿನಿಷನ್ ಎವ್ರಿ ಟೀಚರ್ ಈಸ್ ಅ ಬ್ರಾಹ್ಮಣ. ಅಂದ್ರೆ ಅಧ್ಯಯನ ಮಾಡ್ಕೊಂಡು ಮಾಡುವಂಥವ್ರು, ಅಧ್ಯಯನ ಮಾಡಿ ಅಧ್ಯಾಪನ ಮಾಡುವಂತಹ ಎಲ್ಲ ಮೇಷ್ಟ್ರುಗಳು ಮಾಸ್ಟರ್ ಬ್ರಾಹ್ಮಣರೇ. ಕೆಲವರು ಸಮಾಜ ರಕ್ಷೆಯಲ್ಲಿ, ಆಡಳಿತ ಸೂತ್ರದಲ್ಲಿ ಬಹಳ ಆಸಕ್ತಿ ಇದೆ, ಅದು ಕ್ಷತ್ರಿಯ ಸ್ವಭಾವ.
ಕೆಲವು ವ್ಯಾಪಾರದಲ್ಲಿ ಆಸಕ್ತಿ ಇದೆ, ತೋಟಗಾರಿಕೆಯಲ್ಲಿ ಆಸಕ್ತಿ ಇದೆ, ವೈಶ್ಯ ಸ್ವಭಾವ. ಕೆಲವು ಸೇವಾ ಧರ್ಮದಲ್ಲಿ ಆಸಕ್ತಿ ಇದೆ, ಅದು ಶೂದ್ರ ಸ್ವಭಾವ ಅಂತ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಜ್ಞಾನ ಸಾಧನವಾದಂತಹ ಕಣ್ಣು, ಕಿವಿ, ಮಾತಾಡುವಂತ ಬಾಯಿ ಮುಖದಲ್ಲಿ ಇರೋದ್ರಿಂದ ಜ್ಞಾನ ಪ್ರಧಾನವಾದಂತ ಬ್ರಾಹ್ಮಣದ ಸೃಷ್ಟಿಯಾದದ್ದು ಮುಖದಿಂದ ಅಂತ. ದೇಹದಲ್ಲಿ ಏನೇ ತೊಂದರೆ ಆದ್ರೂ ನೆರವಿಗೆ ಬರುವಂತಹದ್ದು ತೋಳು. ಪೌರುಷಕ್ಕೆ ತೋಳೆ ಸಂಕೇತ. ಅದರಿಂದ ವೀರರನ್ನ ಮಹಾಬಾಹು ಅಂತ ಕರೀತೇವೆ ನಾವು. ಅದರಿಂದ ಪುರುಷ ಪ್ರಧಾನವಾದದ್ದು, ಪೌರುಷ ಪ್ರಧಾನವಾದದ್ದು ಕ್ಷತ್ರವರ್ಣ, ಅದಕ್ಕೆ ಬಾಹುಗಳಿಂದ ಅಂತ ಹೇಳಿದ್ದು. ವೈಶ್ಯರು ಅವಾಗ ಆಹಾರ ವಸ್ತುಗಳನ್ನು ತಗೊಂಡು ಊರೂರು ತುತ್ತಬೇಕಾಗಿತ್ತು ಮಾರೋದಕ್ಕೆಲ್ಲ. ಆಗ ಅದರಿಂದ ಸೃಷ್ಟಿಯಾಗೋ ತೊಡೆಗಳಿಂದ ಅಂತ ಸಾಂಕೇತಿಕವಾಗಿ ಹೇಳಿದ್ರು. ಪಾದ, ಇದು ಬಹಳ ಮುಖ್ಯವಾಗಿ ನಾನು ಮಾತನ್ನು ಹೇಳ್ಬಿಡ್ಬೇಕು. ಇದು ಬಹಳ ತಪ್ಪು ತಿಳ್ಕೊಂಡಂತ ಸ್ಟೇಟ್ಮೆಂಟ್. ಶೂದ್ರರು ಪಾದದಲ್ಲಿದ್ದಾರೆ ಅಂದ್ರೆ ಅಪಮಾನ ಆಯ್ತು ನಮಗೆ ಅಂತ ಹೇಳ್ತಾರೆ. ಅನ್ಯಾಯ, ಅದು ಹಾಗೆ ಆಗಬಾರ್ದು ಅಂತ. ಕಾರಣ ತಿಳ್ಕೋಬೇಕದು. ಪಾದ ಇಡೀ ದೇಹಕ್ಕೆ ಆಧಾರವಾದಂಥದ್ದು. ಸೇವಾ, ಇದು ಒಂದು ಮುಖ್ಯವಾದ ಮಾತನ್ನು ಹೇಳ್ಬಿಡ್ಬೇಕು ನಾನು ಅದನ್ನು. ಶೂದ್ರ ಅನ್ನುವಂಥ ಪದ ಬಂದದ್ದು ಸಂಸ್ಕೃತದ ಶುಚಾತ್ ದ್ರವತಿ ಇತಿ ಶೂದ್ರ. ಶುಚಾತ್ ದ್ರವತಿ ಇತಿ ಶೂದ್ರ ಅಂದ್ರೆ ಯಾರು ಮತ್ತೊಬ್ಬನ ದುಃಖಕ್ಕೆ ಕರಗುತ್ತಾನೋ ಅವನು ಶೂದ್ರ ಅಂತ. ಇದು ಮನುಷ್ಯ ಧರ್ಮ ಅಲ್ವಾ ಸ್ವಾಮಿ? ಶೂದ್ರ ಧರ್ಮ ಅಲ್ಲ, ಇದು ಮನುಷ್ಯ ಧರ್ಮ. ಮತ್ತೊಬ್ಬರ ನೋವಿಗೆ ಕರಗುವಂತಹದ್ದು ಇದು ಧರ್ಮ. ಶುಚಾತ್ ದ್ರವತಿ ಇತಿ ಶೂದ್ರ, ಮೊದಲನೇ ಗುಣ ಮತ್ತೊಬ್ಬರ ದುಃಖಕ್ಕೆ ಕರಗುವಂತಹದ್ದು. ಎರಡನೇದ್ದು ಬಹಳ ಮುಖ್ಯವಾಗಿರುವಂತಹದ್ದು ಜ್ಞಾನಾಪೇಕ್ಷೆ ಆಗಿರುವಂತಹದ್ದು. ಎಷ್ಟು ಚಂದದ ಅನಾಲಿಸಿಸ್ ಇದೆ, ಅದು ಖರೆ ಓದ್ಕೊಂಡ್ರೆ ಅರ್ಥ. ಛಾಂದೋಗ್ಯ ಉಪನಿಷತ್ತಲ್ಲಾಗ್ಲಿ, ನಮ್ಮ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಒಬ್ಬ ರಾಜ, ಜಾನುಶ್ರುತಿ ಅಂತ ರಾಜ, ಜ್ಞಾನ ಪಡ್ಕೊಳ್ಬೇಕು ಅಂತ ಹೋಗ್ತಾನೆ ತಮ್ಮ ಗುರುಗಳ ಕಡೆಗೆ. ಗುರು ಹೇಳ್ತಾ, ನನ್ ಕಡೆ ಯಾಕೆ ಬಂದ್ಯೋ, ನಿಮ್ಮೂರಲ್ಲಿ ಇದ್ದಾನಲ್ಲ ಗುರು, ಅವನ ಕಡೆ ಹೋಗು ಅಂತ. ನೀವು ರಾಜ ಸ್ವಭಾವದವನು, ಬಂಗಾರದ ಬಂಡಿ ತಗೊಂಡು ಬಂಗಾರ ಹೇರ್ಕೊಂಡು ಹೋಗ್ತಾನೆ ಗುರು ನೋಡೋದಕ್ಕೆ. ಅವನ್ ಗುರು ನೋಡಿದ್ರೆ ಅವ್ನ್ ಬಂಡಿ ಕೆಳಗೆ ಮಲ್ಕೊಂಡಿದ್ದಾನೆ. ಅವನ್ ಬಟ್ಟೆ ನೋಡಿದ್ರೆ ಎಲ್ಲ ಹರಕಾಗಿದೆ, ಭಿಕ್ಷುಕ ಕಣ್ಣಂಗ್ ಕಾಣಿಸ್ತಾನೆ. ಅವನ ಹೆಸರು ರೈಕ್ವಾ ಅಂತ, ದೊಡ್ಡ ಹೆಸರು ಅದು ರೈಕ್ವಾ ಅಂತ. ಇವ್ನು ಹೋದ ತಕ್ಷಣ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ರೈಕ್ವಾ ಈ ರಾಜನ್ ನೋಡಿದ ತಕ್ಷಣ, ಏ ಶೂದ್ರ ಬಾ ಇಲ್ಲಿ ಅಂತ ಕರೀತಾನೆ. ರಾಜನ ಕೋಪ ಬರುತ್ತೆ, ನಾನು ಕ್ಷತ್ರಿಯ, ನಾನು ಶೂದ್ರ ಅಂತ ಯಾಕೆ ಕರೀತೀಯ ಅಂತ. ಅವನು ಹೇಳ್ತಾನೆ, ಹುಚ್ಚ, ಜ್ಞಾನಾಪೇಕ್ಷೆ ಅನ್ನೋದು ಶೂದ್ರ ಲಕ್ಷಣ. ತಿಳ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಮಾತಿದು. ಯಾರು ಜ್ಞಾನ ಬೇಕು ಅಂತ ಪಡ್ಕೊಳ್ತಾರೋ ಅದು ಶೂದ್ರ ಲಕ್ಷಣ. ಅದರಿಂದ ನೀನು ಶೂದ್ರ ಆಗಿ ಕೂತ್ಕೋ ಅಂತ ಹೇಳ್ತಾನೆ. ಶೂದ್ರಕ್ಕೆ ಎರಡು ಗುಣ ಆದಂಗಾಯ್ತು. ಒಂದು ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು, ಎರಡನೇದ್ದು ಜ್ಞಾನಾಪೇಕ್ಷೆ ಆಗಿರುವಂಥದ್ದು. ಇವು ಎರಡು ಗುಣಗಳು ಮನುಷ್ಯನ ಮೂಲ ಧರ್ಮ, ಆದ್ದರಿಂದ ಅದನ್ನ ಪಾದದಲ್ಲಿ ಇಟ್ಟಿದ್ದಾರೆ ಅಂತ. ದಯವಿಟ್ಟು ನೋಡಿ, ವಿಗ್ರಹ ಮನುಷ್ಯ ದೇಹ ನಿಂತಿರೋದು ಕಾಲ್ ಮೇಲೆ, ಪಾದದ ಮೇಲೆ. ನಾವು ನಮಸ್ಕಾರ ಮಾಡೋದು ಎಲ್ಲಿ ಸ್ವಾಮಿ? ತಲೆ ಮುಟ್ಟು ನಮಸ್ಕಾರ ಮಾಡ್ತೀವಿ ಯಾರಿಗಾದ್ರು? ಕಾಲ್ ಮುಟ್ಟೆ ನಮಸ್ಕಾರ ಮಾಡೋದು. ಯಾಕಂದ್ರೆ ಮನುಷ್ಯ ಧರ್ಮದ ಮೂಲ ಅಂಶಗಳು ಇವೆರಡಾದ್ರಿಂದ ಅದು ಪಾದ ಅಂತ. ಅದು ಮರ್ಯಾದೆ ಹೋಗೋದಲ್ಲ. ಯಾರಿಗಾದ್ರೂ ಹೇಳಿದ್ರೆ ಚರಣ ಸೇವಕ ಅಂತಾರೆ, ನಿಮ್ಮ ಪಾದಕ್ಕೆ ಬಿದ್ದೆ ಸ್ವಾಮಿ ಅಂತಾರೆ, ತಲೆಗೆ ಬಿದ್ದೆ ಅಂತ ಯಾರು ಅನ್ನಲ್ಲ. ಹಾಗಾಗಿ ಪಾದಕೆಗಳಿಗೆ ಮಹತ್ವ ಇದೆ ನೋಡಿ. ಪಾದಕೆಗಳಿಗೆ ಹೌದು ಸರ್, ಅದು ಗುರುಪಾದಕ ಅಂತ ದೊಡ್ಡದು ನಮ್ಮಲ್ಲೆಲ್ಲ. ಅದ್ರ ಉದ್ದೇಶ ಇಷ್ಟೇನೆ. ಪಾದ ಅಂದ್ರೆ ಕೀಳು ಅಲ್ಲ. ಪಾದು ಅಂದ್ರೆ ಇಡೀ ದೇಹಕ್ಕೆ ಆಧಾರವಾಗಿರುವಂತಹದ್ದು, ಮನುಷ್ಯ ಧರ್ಮಕ್ಕೆ ಆಧಾರವಾಗಿರುವ ಎರಡು ಗುಣಗಳಾದ್ರಿಂದ ಯಾರಿಗೆ ಸೇವಾ ಮನೋಭಾವ ಇದೆಯೋ ಅವ್ರನ್ನ ಶೂದ್ರರು ಅಂತ ಕರೆದ್ರು. ಅದು ಅಪಮಾನ ಮಾಡೋದಕ್ಕಂತ ಮಾತಿರೋದಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಕಳ್ಕೊಂಡ್ಬಿಟ್ಟು, ಓಹೋ ಕಾಲು ಅಂದ್ರೆ ಕೆಟ್ಟದು ಅಂತ. ದಯವಿಟ್ಟು ನಾವು ಹೇಳ್ಬೇಕಾದದ್ದು, ಇವತ್ತಿನ ಮಾತು ಹೇಳ್ಬೇಕಾದದ್ದು, ಬ್ರಾಹ್ಮಣ ಅಂತ ಇನ್ನೊಂದ್ ಕಡೆ ಬರುತ್ತೆ ಮಾತು. ನಮ್ಮ ವೇದಗಳಲ್ಲಿ 4 ಭಾಗಗಳು. ಸಂಹಿತೆ ಅಂತ. ಸಂಹಿತೆ ಅಂದ್ರೆ ಸ್ತೋತ್ರ, ದೇವತೆಗಳನ್ನ ಹೊಗಳುವಂಥದ್ದು. ಎರಡನೇದು ಬ್ರಾಹ್ಮಣ ಅಂತ. ಬ್ರಾಹ್ಮಣ ಅಂತಂದ್ರೆ ಈ ವಿಧಿವಿಧಾನಗಳನ್ನ, ಹೋಮ ಯಜ್ಞ ಯಾಗಗಳನ್ನ ಪೂಜೆ ಮಾಡಿಸೋ ವಿಧಿವಿಧಾನಗಳಿಗೆ ಬ್ರಾಹ್ಮಣ ಅಂತ ಕರೀತಾರೆ. ಮೂರನೇದು ಅರಣ್ಯಕ ಅಂತ, ಅಂದ್ರೆ ವಾನಪ್ರಸ್ಥಕ್ಕೆ ಹೋಗೋದಕ್ಕಿಂತ ಮೊದಲು ಮಾಡುವಂತಹ ಕ್ರಿಯೆಗಳು. ಕೊನೆಗೆ ಬರೋದು ಉಪನಿಷತ್. ಉಪನಿಷತ್ತು ವೇದದ ಸಾರ. ಈ 4 ಹಂತದಲ್ಲಿ ಬರುವಂತಹದ್ದು ಬ್ರಾಹ್ಮಣ. ಯಾರು ಆ ಬ್ರಾಹ್ಮಣದ ಕೆಲಸಗಳನ್ನ ಮಾಡ್ತಾ ಇದ್ರು ಅವರಿಗೆ ಬ್ರಾಹ್ಮಣರು ಅಂತ ಅಂದ್ರು. ಅವಾಗ ಮಾಡುವಂಥವರಿಗೆ ಬ್ರಾಹ್ಮಣ್ಯದ ಕರ್ತವ್ಯ ಅಂದ್ರು. ಈಗ ಸನ್ಯಾಸತ್ವ ಅನ್ನುವಲ್ವ ನಾವು, ಹಾಗೆ ಬ್ರಾಹ್ಮಣತ್ವ ಅಥವಾ ಬ್ರಾಹ್ಮಣ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಆ ಗುಣಗಳಿಂದ ಆರಿಸುವಂತಹದ್ದು. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಡೆಫಿನಿಷನ್ ಕೊಡ್ತಾನೆ. ಆಗಲೇ ಅಶೋಕ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು ಅವರು. ಇವತ್ತಿನ ನೋಡಿದಾಗ ಯಾರು ದೀಪ ಹುಡುಕಿದ್ರು ಸಿಗಲ್ಲ ಆ ತರ ಅಂತ ಅನ್ಸ್ಬಿಡುತ್ತೆ. ಅವನು 18ನೇ ಅಧ್ಯಾಯದಲ್ಲಿ ಹೇಳುವಂತ ಮಾತು ಏನೇನ್ ಇರ್ಬೇಕು ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಶಾಂತಿ, ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಇವೆಲ್ಲ ಗುಣಗಳು ಇರ್ಬೇಕಂತೆ. ತಗೊಂಬಂದದ್ದಲ್ಲ, ಸ್ವಾಭಾವಿಕವಾಗಿ ಸಹಜ ಗುಣವಾಗಿ ಯಾರಲ್ಲಿ ಇರ್ತದೋ ಅವ್ರು ಮಾತ್ರ ಬ್ರಾಹ್ಮಣರು ಅಂತ ಹೇಳ್ತಾನೆ.
ಅಂದ್ರೆ ಸ್ವಾಭಾವಿಕವಾಗಿ ಮೇಕಪ್ ಅಲ್ಲ, ಇದು ಮಾಸ್ಕ್ ಹಾಕೊಂಡದ್ದಲ್ಲ, ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಯಾರಿಗೆ ಗುಣಗಳಿದ್ದಾವೋ ಅವರು ಬ್ರಾಹ್ಮಣರು ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ಮಂದಿ ಇದ್ದಾರೆ ಅಂಥವ್ರು? ಅದಕ್ಕೆ ನಾ ಹೇಳ್ತಾ ಇದ್ದೆ, ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ಬಲ್ಬ್ ವಿದೌಟ್ ಎ ಫಿಲಮೆಂಟ್ ಅಂತ. ಬಲ್ಬ್ ಇದೆ, ಆಕಾರ ಅದೇ ಇದೆ, ಒಳಗೆ ಫಿಲಮೆಂಟ್ ಇಲ್ಲ. ಬೆಳಕು ಬರ್ಬೇಕಾದದ್ದು ಫಿಲಮೆಂಟ್ ಇಂದ, ಗ್ಲಾಸ್ ಇಂದ ಅಲ್ಲ. ಅದು ಇಲ್ಲದೆ ಹೋದಾಗ ಹುಟ್ಟಿನಿಂದ ಅಂತ ಬಂದದ್ದು ತಮಗೆಲ್ಲ ಗೊತ್ತಿದೆ. ಯಾವ ಕಾರಣಕ್ಕೆ 1000 ವರ್ಷದಿಂದ ವರ್ಣ ಕರಗಿ ಹೋಗ್ಬಿಟ್ಟಿದಾಯ್ತು. ಅದೊಂದು ಗುಣವಿಶೇಷ. ಆದ್ದರಿಂದ ಇವತ್ತು ಬ್ರಾಹ್ಮಣ್ಯ ಕೆಟ್ಟದ್ದು ಅಂದ್ರೆ ಏನ್ ಅರ್ಥ ಆಯ್ತು? ನನಗೆ ಅದಕ್ಕೆ ತಲೆ ಕೆಡುತ್ತೆ. ಬ್ರಾಹ್ಮಣ್ಯ ಕೆಟ್ಟದ್ದು, ಎಲ್ಲ ಗುಣಗಳು ಕೆಟ್ಟದ್ದು ಅಂದಂಗ ಆಯ್ತಲ್ಲ. ಯಾವುದು ಬ್ರಾಹ್ಮಣ್ಯದ ಲಕ್ಷಣ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಈ 10 ಗುಣಗಳಿದ್ದಾರೆ. ಯಾರಿಗೆ 10 ಗುಣಗಳು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಅವರಲ್ಲಿ ಇದಾವೋ ಅವರೆಲ್ಲ ಬ್ರಾಹ್ಮಣರು ಅಂತ. ಈ ಬ್ರಾಹ್ಮಣ್ಯನೇ ಬೇಡ ಅನ್ನೋದು ಯಾವ ಗುಣಗಳು ನಮ್ಗೆ ಬೇಡ ಅಂದಂಗಾಯ್ತು. ಅದು ನಾನು ಹೇಳೋದು ಇಷ್ಟೇನೆ, ಯಾರಿಗೆ ಯಾವ್ದು ಗುಣ ಇರಬೇಕು, ಒಂದು ಗುಣ ಮಾತ್ರ ಇರ್ಬೇಕಾದದ್ದು. ಇನ್ನೊಬ್ಬರ ಬಗ್ಗೆ ಸಹನೆ, ಇನ್ನೊಬ್ಬರ ಬಗ್ಗೆ ತಾಳ್ಮೆ, ಇನ್ನೊಬ್ಬರ ಹೊಂದಾಳ್ಕುವಂತ ಗುಣ ಇದ್ರೆ ಸಾಕು ನಮಗೆ. ಸರ್, ನೀವೀಗ ಇನ್ನೊಂದು ಹೇಳ್ಬೇಕು. ಜಾತಿ ಪದ್ಧತಿ, ನೀವು ಇದನ್ನ ಹೇಳಿದ್ರಿ, ಪುರುಷ ಸೂಕ್ತದ್ದು ಹೇಳಿದ್ರಿ, ಈ ವರ್ಣಗಳು ಹೇಗೆ ಹುಟ್ಟುದು ಅಂತ ಹೇಳಿದ್ರಿ. ಜಾತಿ ಪದ್ಧತಿಯನ್ನ ಸೃಷ್ಟಿ ಮಾಡಿದ್ದು ಬ್ರಾಹ್ಮಣರು ಅನ್ನುವಂತ ಒಂದು ಮಾತು ಪ್ರಚಲಿತವಾಗ್ಬಿಟ್ಟಿದೆ. ಇದಕ್ಕೇನ್ ಎವಿಡೆನ್ಸ್ ಅಲ್ಲಿ ಇದೆಯಾ? ಅಲ್ಲ, ಇದು ಅಂದ್ರೆ ಜಾತಿ ಪದ್ಧತಿ, ಯಾಕಂದ್ರೆ ನನಗೆ ನನ್ನ ಒಂದು ಇದು ಚಿಕ್ಕ ತಿಳುವಳಿಕೆ ಪ್ರಕಾರ ಋಷಿಗಳು ಎಲ್ಲ ಹಿನ್ನೆಲೆಯಿಂದ ಬಂದಿರೋರು, ಎಲ್ಲಾ ಜಾತಿಯವರು, ಅಂದ್ರೆ ಎಲ್ಲಾ ತರ ಸಾಮಾಜಿಕ ಬ್ಯಾಕ್ ಗ್ರೌಂಡ್ ಇದ್ದವರು, ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇದ್ದವರು. ಇವಾಗ ಜಾಬಾಲಿ ಇವರು ಸತ್ಯಕಾಮ ಋಷಿ ಅಂತವ್ರಿಗೆ ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರುವಂತ ಒಂದು ಸಂದರ್ಭದಲ್ಲೂ ಋಷಿಗಳ ಸ್ಥಾನವನ್ನು ಸಿಕ್ತು. ಇದನ್ನ ಹೇಗೆ ಅರ್ಥೈಸೋದು? ಒಂದ್ ಮಾತು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಸ್ವಲ್ಪ ರೆಫರೆನ್ಸ್ ಬಂತು ಅಂತ ಹೇಳ್ಬೇಕು ನಾನು. ಪಾಪ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲಾ ಕಡೆ ತಗೊಂಡ್ ಬರ್ತಾ ಇದ್ವಿ ಮಾತಿಗೆ ನಾವು. ಅಂಬೇಡ್ಕರ್ ಹಿಂಗ್ ಹೇಳಿದ್ರು ಅಂತ. ಅವ್ರು ಹೇಳಿದ್ದೇನೆ ಒಂದು ಹೇಳ್ಬಿಡ್ತೀನಿ ನಾನು. ಅವ್ರದ್ದು ರೈಟಿಂಗ್ ಅಂಡ್ ಸ್ಪೀಚಸ್ ಅಂತ ಒಂದು ಪುಸ್ತಕ ಇದೆ ಅಂಬೇಡ್ಕರ್. ಅವ್ರು ಬರ್ದದ್ ಕನ್ನಡ ಅನುವಾದ ಇಷ್ಟು ಚೆನ್ನಾಗಿದೆ, ಅದಕ್ಕೆ ಉತ್ತರ, ನಿಮ್ ಪ್ರಶ್ನೆಗೆ ಉತ್ತರ ಬಂದ್ಬಿಡುತ್ತೆ. ಅವ್ರು ಹೇಳ್ತಾರೆ, ಮನುವು ಜಾತಿಯ ನಿಯಮವನ್ನು ಸೃಷ್ಟಿಸಲು ಇಲ್ಲ, ಹಾಗೆ ಮಾಡಲು ಅವನಿಗೆ ಸಾಧ್ಯವೂ ಇರಲಿಲ್ಲ. ಮನುವಿಗಿಂತ ಬಹಳ ಹಿಂದೆ ಜಾತಿ ಪದ್ಧತಿ ಇತ್ತು. ರೂಢಿಯಲ್ಲಿದ್ದ ಅದನ್ನು ಮನು ಬರೀ ಎತ್ತಿ ಹಿಡಿದ ಮತ್ತು ತಾತ್ವಿಕ ಚೌಕಟ್ಟನ್ನಿತ್ತ ಮಾತ್ರ. ಆದ್ರೆ ಸತ್ಯವಾಗಿಯೂ ಖಂಡಿತವಾಗಿಯೂ ಅವನು ಈಗಿರುವ ಹಿಂದೂ ಸಮಾಜ ವ್ಯವಸ್ಥೆಯನ್ನು ನಿರ್ಮಿಸಿದವನೂ ಅಲ್ಲ. ಹಾಗೆ ಮಾಡಲು ಅವನು ಶಕ್ಯವೂ ಇರಲಿಲ್ಲ. ಜಾತಿಯ ಹುಟ್ಟು, ಬೆಳವಣಿಗೆ, ಹಬ್ಬುವಿಕೆ ಎಂಬುದು ಒಬ್ಬ ಬುದ್ಧಿವಂತಿಕೆಗೂ ಒಂದು ವರ್ಗದ ಶಕ್ತಿಗೂ ಮೀರಿ ನಿಂತ ಮಹಾನ್ ವ್ಯವಸ್ಥೆ. ಹಾಗೆ ಬ್ರಾಹ್ಮಣನು ಈ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದನೆಂಬುದು ಸುಳ್ಳು. ಮನುವಿನ ಬಗ್ಗೆ ಹೇಳಲು ಹೆಚ್ಚೇನು ಉಳಿದಿಲ್ಲ. ಈ ದುರ್ವಾದವು ಮೋಸದ್ದು. ನೋಡಿ, ಮನುವಿನ ಬಗ್ಗೆ ಬಹಳ ಬೈತೀವಿ ನಾವು, ಮನುಸ್ಮೃತಿ ಅಂತ. ಅಂಬೇಡ್ಕರ್ ಹೇಳುವಂತ ಮಾತು ಚೆನ್ನಾಗಿದೆ ನೋಡಿ. ಬ್ರಾಹ್ಮಣರು ಎಷ್ಟೋ ತಪ್ಪುಗಳು, ಈ ದುರ್ವಾದವು ಮೋಸದ್ದು, ಕಿಡಿಗೇಡಿತನದ್ದು, ತರ್ಕವಿಲ್ಲದ ಅವಿವೇಕ ಮತ್ತು ದುರುದ್ದೇಶದಿಂದ ಕೂಡಿದ್ದು ಎಂದು ಹೇಳುವೆ. ಬ್ರಾಹ್ಮಣರು ಎಷ್ಟೋ ತಪ್ಪುಗಳನ್ನು ಮಾಡಿದ ಅಪರಾಧಿಗಳು ಇರಬಹುದು, ಆದರೆ ಜಾತಿಯನ್ನು ಅವರು ಬ್ರಾಹ್ಮಣೇತರ ವರ್ಗದ ಮೇಲೆ ಹೇರುವುದೆಂಬುದು ಬ್ರಾಹ್ಮಣರ ಶಕ್ತಿಗೆ ಮೀರಿದ್ದಾಗಿತ್ತು, ಅವ್ರು ಮಾಡಿದ್ದಲ್ಲ ಅಂತ. ಅದರಿಂದ ಜಾತಿಯದು ಒಂದೊಂದು ಕಾಲಕ್ಕೆ ಆಗಲ್ಲ ಸರ್. ಇವೆಲ್ಲ ಕ್ವಾಂಟಮ್ ಲೀಪ್ಸ್. ಇವು ಒಂದೊಂದು ಬದಲಾವಣೆ ಆಗ್ಬೇಕಾದ್ರೆ ಒಂದು ಶತಮಾನ ಆಗಿರ್ಬೇಕು ಬದಲಾವಣೆ ಆಗ್ಬೇಕಾದ್ರೆ. ಅದರಿಂದ ನಿಧಾನಕ್ಕೆ ಬದಲಾಯಿತು. ಬೇಸಿಕ್ಲಿ ಇದೆಲ್ಲದಕ್ಕೆ ಹುಡುಕಿದ್ರೆ ವರ್ಣ ಜಾತಿ ಆಗೋದಕ್ಕೆ ಸ್ವಾರ್ಥ ಕಾರಣ ಅಲ್ವಾ? ಒಬ್ಬ ಸಮರ್ಥ ರಾಜ ಇದ್ದ, ಮರ್ಯಾದೆ ಇತ್ತು, ಅವನ ಮಗ ಹುಚ್ಚಾದ, ಅಳುಬುರ್ಕ. ಆದ್ರೆ ಅವನಿಗೆ ಆಸೆ, ನನ್ನ ಮಗನೂ ರಾಜ ಆಗ್ಲಿ ಅಂತ. ಆಗ ರಾಜನ ಮಗ ರಾಜ ಅಂತ. ಒಬ್ಬ ಪುರೋಹಿತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ, ಅವನ ಮಗ ದಡ್ಡ ಆದ. ಪುರೋಹಿತನ ಸಿಗೋ ಮರ್ಯಾದೆ ಅವನಿಗೂ ಸಿಗ್ಲಿ ಅಂತ ಹೇಳಿ ಪುರೋಹಿತನ ಮಗ ಪುರೋಹಿತ. ಹೀಗೆ ಸ್ವಾರ್ಥಕ್ಕೋಸ್ಕರ ನಾವು ವರ್ಣಗಳನ್ನ, ಜಾತಿಯನ್ನು ಮಾಡ್ಕೊಂಡ್ವಿ ಹೊರತಾಗಿ ಇದು ಎಲ್ಲರೂ ಸೇರ್ಕೊಂಡಿದ್ದಾರೆ, ಯಾರು ಒಬ್ರು ಮಾಡ್ಕೊಂಡಿದ್ದಲ್ಲ ಅಂತ ಅಂಬೇಡ್ಕರ್ ವಾದ. ನಾನು ಡಾಕ್ಟರ್ ಬಿ ಎಲ್ ಶಂಕರ್ ಅವ್ರಿಗೆ ಬರ್ತೇನೆ. ಸರ್, ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಬೇಕಾದ್ರೆ ನೀವು ಅಂದ್ರೆ ಇವಾಗ ಇಲ್ಲಿ ತನಕ ಆಗಿರೋ ಸಂವಾದಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಈಗ ನಿಮಗೆ ನಾನು ಇವಾಗ ಕೇಳೋದು, ಈಗ ಮಹಾತ್ಮ ಗಾಂಧಿ ಅವರದು ಸಮನ್ವಯ ದೃಷ್ಟಿ. ಈ ಜಾತಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದು ಬ್ರಿಟಿಷರು ಅಂತ ಒಂದು ವಾದ ಇದೆ. ಜಾತಿ ವ್ಯವಸ್ಥೆ ಅಂದ್ರೆ ಅದಕ್ಕೆ ಹಿಂದೆ ಜಾತಿ ಇರ್ಲಿಲ್ವೇ ಅಂದ್ರೆ ಅದಲ್ಲ. ಸಾಂಪ್ರದಾಯಿಕವಾಗಿ ಜಾತಿಗಳಿದ್ವು, ಅದು ಫ್ಲೂಯಿಡ್ ಸಿಸ್ಟಮ್ ಆಗಿತ್ತು. ಒಂದು ಜಾತಿಯವರು ಇನ್ನೊಂದು ಜಾತಿಗೆ ಬದಲಾವಣೆ ಆಗ್ಬೋದಿತ್ತು, ಒಂದು ವರ್ಣದವರು ಇನ್ನೊಂದು ವರ್ಣಕ್ಕೆ ಬದಲಾವಣೆ ಆಗ್ಬೋದಾಗಿತ್ತು ಅನ್ನುವಂತ ಪರಿಸ್ಥಿತಿ ಇತ್ತು ಅಂತ ಹೇಳಿ ಶಶಿ ತರೂರ್ ಅವರು ಅವರ ಪುಸ್ತಕದಲ್ಲಿ ಬರೀತಾರೆ. ವೈ ಐ ಆಮ್ ಎ ಹಿಂದೂ ಅಂತ ಒಂದು ಪುಸ್ತಕ. ಆಮೇಲೆ ಅನ್ ಎರಾ ಆಫ್ ಡಾರ್ಕ್ನೆಸ್, ಅನ್ ಇನ್ಗ್ಲೋರಿಯಸ್ ಎಂಪೈರ್ ಅಂತ ಅದೇ ಪುಸ್ತಕ ಇಂಗ್ಲೆಂಡ್ ಅಲ್ಲಿ ಬೇರೆ ಟೈಟಲ್ ನಲ್ಲಿ ಪ್ರಕಟ ಆಗಿದೆ. ಶಶಿ ತರೂರ್ ಅವರದು ಅದು
ಖಚಿತವಾದ ಅಭಿಪ್ರಾಯ. ಹಾಗೇನೆ ಪಂಡಿತ್ ಸತೀಶ್ ಶರ್ಮಾ ಅಂತ ಈಗ ಇಂಗ್ಲೆಂಡ್ ನಲ್ಲಿ ಇದ್ದಾರೆ, ದೊಡ್ಡ ಸ್ಕಾಲರ್. ಕ್ಯಾಸ್ಟ್ ಅಂಡ್ ಕನ್ವರ್ಷನ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಒಂದು ಗುರುತಿಸುವಂತ ಪ್ರಕಾರ ಈಗ ನಾವು ನೋಡ್ತಾ ಇರುವಂತ ಕ್ಲಾಸಿಫೈಡ್ ಒಂದು ಮಾಡರ್ನ್ ಕ್ಯಾಸ್ಟ್ ಸಿಸ್ಟಮ್ ಏನಿದೆ ಅದು ಹಿಂದೆ ಇರಲಿಲ್ಲ. ಇದು ಶುರುವಾಗಿದ್ದು 1844 ಇಸ್ವಿಯಲ್ಲಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಗಳನ್ನ ಕೆಲವು ಅವ್ರ ಪುಸ್ತಕದಲ್ಲಿ ಬೇಕಾದ ಉದಾಹರಣೆಗಳು, ಬ್ರಿಟಿಷ್ ಡಾಕ್ಯುಮೆಂಟ್ಸ್ ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದು ಒಂದು ಭಾಗ ಆಯ್ತು. ಗಾಂಧೀಜಿಯವರು ಸಹ ಬ್ರಿಟಿಷರ್ಸ್ಗೆ ನಮ್ಮ ಧರ್ಮ, ಜಾತಿ, ವರ್ಣ ಇದೆಲ್ಲ ಅರ್ಥ ಆಗ್ಲಿಲ್ಲ, ಅದನ್ನೆಲ್ಲ ಹಾಳು ಮಾಡಿಬಿಟ್ರು ಅಂತ ಒಂದ್ ಕಡೆ ಹೇಳ್ತಾರೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ಇದು ಮೊದಲಿದ್ದಂತ ಎಜುಕೇಶನ್ ಸಿಸ್ಟಮ್ಗೆ ಗಾಂಧೀಜಿಯವರು ಬ್ಯೂಟಿಫುಲ್ ಟ್ರೀ ಅಂತ ಅವ್ರ ಪುಸ್ತಕದಲ್ಲಿ ಹೇಳ್ತಾರೆ. ಆ ಎಜುಕೇಶನ್ ಸಿಸ್ಟಮ್ ನಲ್ಲಿ ಎಲ್ಲರೂ ಸಹ ಕಲಿತಾ ಇದ್ರು, ಎಲ್ಲಾ ಜಾತಿಯವರು ಕಲಿತಾ ಇದ್ರು, ಅದರಲ್ಲೇನು ತಾರತಮ್ಯ ಇರಲಿಲ್ಲ ಅಂತ ಹೇಳಿ ಇದು ತಮ್ಮ ಒಂದು ಮುಂದೆ ನಾನು ಇಡ್ತಾ ಇರತಕ್ಕಂತ ಒಂದು ಪಾಯಿಂಟ್ ಏನು ಅಂತಂದ್ರೆ, ಧರಂಪಾಲ್ ಅಂತ ಗಾಂಧಿವಾದಿ ದೊಡ್ಡ ಇತಿಹಾಸಜ್ಞರೊಬ್ರು ಲಂಡನ್ಗೆ ಹೋಗಿ ಅಲ್ಲಿ ನ್ಯಾಷನಲ್ ಆರ್ಕೈವ್ಸ್ ನಲ್ಲಿ ಕೂತ್ಕೊಂಡು ಆ ಕಾಲದ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಬ್ರಿಟಿಷರ್ಸ್ ಏನಿದೆ ಸುಮಾರು 25 ವರ್ಷಗಳ ಕಾಲ ಅವರು ಅಧ್ಯಯನ ಮಾಡಿ ಅದನ್ನೆಲ್ಲ ತಗೊಂಡ್ ಬಂದು ಡಾಕ್ಯುಮೆಂಟ್ ಗಳ ಆಧಾರದ ಮೇಲೆ 18th ಸೆಂಚುರಿ ಮತ್ತು ಅದಕ್ಕೂ ಹಿಂದೆ ನಮ್ಮ ದೇಶದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೇಗಿತ್ತು, ಸ್ಕೂಲ್ ಸಿಸ್ಟಮ್ ಏನಿತ್ತು, ನಂಬರ್ ಆಫ್ ಸ್ಕೂಲ್ಸ್ ಎಷ್ಟಿತ್ತು, ಎಷ್ಟು ಜನ ವಿದ್ಯೆ ಕಲಿತಾ ಇದ್ರು, ಅವರಲ್ಲಿ ಯಾವ್ಯಾವ ಜಾತಿಯವರು ಎಷ್ಟು ಜನ, ಇದೆಲ್ಲ ಬ್ರಿಟಿಷ್ ಇನ್ಸ್ಪೆಕ್ಟರ್ಸ್ ಬ್ರಿಟಿಷ್ ಗವರ್ಮೆಂಟ್ಗೆ ಕೊಟ್ಟಂತ ವರದಿಗಳು. ಅದನ್ನೆಲ್ಲ ಕೋಟ್ ಮಾಡಿ ದಿ ಬ್ಯೂಟಿಫುಲ್ ಟ್ರೀ ಅಂತ ಎಜುಕೇಶನ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಧರಂಪಾಲ್ ಅವರು, ಇತಿಹಾಸಜ್ಞರು. ಅದೇ ತರಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಬರೆದಿದ್ದಾರೆ, ಪಂಚಾಯತ್ ಸಿಸ್ಟಮ್ ಬಗ್ಗೆ ಬರೆದಿದ್ದಾರೆ, ಆ ಕಾಲದಲ್ಲಿ ಇದ್ದಂತ ಲೋಕಲ್ ಡೆಮೋಕ್ರಸಿ ಬಗ್ಗೆ ಬರೆದಿದ್ದಾರೆ, ಪಂಚಾಯತ್ ಸಿಸ್ಟಮ್ ನಲ್ಲಿ ಹೇಗೆ ಎಲ್ಲಾ ಜಾತಿಯವ್ರದ್ದು ಪಾರ್ಟಿಸಿಪೇಷನ್ ಇತ್ತು ಅಂತ ಹಿಸ್ಟ್ರಿ ಬರೆದಿದ್ದಾರೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ಈ ಬ್ರಿಟಿಷ್ ಕ್ಯಾಸ್ಟ್ ಸಿಸ್ಟಮ್, ಕ್ಯಾಸ್ಟ್ ಅನ್ನೋ ಪದನೇ ಅದು ಇದು ಪೋರ್ಚುಗೀಸ್ ಮತ್ತೆ ಸ್ಪ್ಯಾನಿಷ್ ವರ್ಡ್, ಅದು ಕ್ಯಾಸ್ಟಾ ಅಂತ. ಅದಕ್ಕೆ ಮುಂಚೆ ಜಾತಿ ಅಂತ ಇತ್ತೆ ಹೊರ ಕ್ಯಾಸ್ಟ್ ಅಂದ ತಕ್ಷಣ ಅದಕ್ಕೊಂದು ರೇಸಿಸ್ಟ್ ಮೀನಿಂಗ್ ಇದೆ. ಒರಿಜಿನಲ್ ಇದು ಪೋರ್ಚುಗೀಸ್ ನಲ್ಲಿ, ಸ್ಪ್ಯಾನಿಷ್ ಭಾಷೆನಲ್ಲಿ ಕ್ಯಾಸ್ಟ್ ಅಂದ್ರೆ ರೇಸಿಸ್ಟ್ ಮೀನಿಂಗ್ ಇದೆ ಅಂತ ಕೇಳಿದ್ದೀನಿ. ನಮ್ಮಲ್ಲಿ ಆ ರೀತಿ ಭಾವನೆ ಯಾವಾಗಲೂ ಇರಲಿಲ್ಲ ಅನ್ನೋದು ನನ್ನ ಒಂದು ಇದು ತಿಳುವಳಿಕೆ. ಈ ಹಿನ್ನೆಲೆ ಒಳಗಡೆ ತಾವು ಈ ಬಂದಂತ ಇದು ವರ್ಗೀಕರಣ ಬ್ರಿಟಿಷ್ನವ್ರು ಏನ್ ಮಾಡಿದ್ರು, ಕ್ಯಾಸ್ಟ್ ಸೆನ್ಸಸ್ ಏನ್ ಮಾಡಿದ್ರು, ಯಾರು ಮೇಲು ಯಾರು ಕೀಳು, ಈ ಹೈರಾರ್ಕಿ ಶ್ರೇಣಿಯನ್ನ ಸರ್ಕಾರದ ವತಿಯಿಂದ ಮಾಡಬೇಕಾದ ಅವಶ್ಯಕತೆ ಅವಾಗ ಏನಿತ್ತು, ಅದರಿಂದ ಇದು ಡ್ಯಾಮೇಜ್ ಆಯ್ತಾ. ಇದಕ್ಕೆ ಒಂದು ಸಾಮಾಜಿಕ ಸಾಮರಸ್ಯಕ್ಕೆ ಪರ್ಮನೆಂಟ್ ಆಗಿ ನಾವು ಎಂದಿಗೂ ವಾಪಸ್ಸು ಆ ಫ್ಲೂಯಿಡ್ ಸಿಸ್ಟಮ್ಗೆ ಹೋಗಕ್ ಆಗದೆ ಇರುವಂಗ ಆಗೋಯ್ತಾ ಅಂತ ನಿಮ್ಮ ಚಿಂತನೆಗಳೇನು ಅಂತ ಹೇಳ್ಬೇಕು. ಡಾಕ್ಟರ್ ಶಂಕರ್ ಸರ್. ನಾನು ಅಶೋಕ್ ಹಾರ್ನಳ್ಳಿ ಅವರು ಮತ್ತು ಡಾಕ್ಟರ್ ಕರ್ಜಿಗಿ ಅವರು ಹೇಳಿದಂತ ಮಾತುಗಳನ್ನ ಬಹಳ ಕುತೂಹಲದಿಂದ ಮತ್ತು ಆಸಕ್ತಿಯಿಂದ ಕೇಳಿಸ್ಕೊಂಡಿದ್ದೇನೆ, ಮತ್ತು ನಿಮ್ಮ ವ್ಯಾಖ್ಯಾನವನ್ನು ಕೂಡ ನಾನು ಅಷ್ಟೇ ಆಸಕ್ತಿಯಿಂದ ಕೇಳ್ಕೊಂಡಿದ್ದೇನೆ. ನಿಮ್ಮಷ್ಟು ಆಳವಾಗಿ ಅಧ್ಯಯನ ಮಾಡಿದವನು ನಾನಲ್ಲ. ಈ ವಿಚಾರಗಳಲ್ಲಿ ಬಹಳ ದೊಡ್ಡ ಅಧ್ಯಯನದ ಹಿನ್ನೆಲೆ ನನಗಿಲ್ಲ. ಆದರೆ ಅವರು ಬೆಳಕು ಚೆಲ್ಲಿರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಸುದೀರ್ಘವಾದಂತ ಚರ್ಚೆಗೆ ಅವಕಾಶ ಇರುವಂತದ್ದು. ಇದು ಬಹುತೇಕ ಇವತ್ತಿನ ಚರ್ಚೆ ಒಂದು ಆರಂಭ ಆಗ್ಬೋದೇ ಹೊರತಾಗಿ ಇದು ಅಂತ್ಯ ಕಾಣುವಷ್ಟು 1 ಗಂಟೆ ಒಳಗೆ ಮುಗಿಯುವಷ್ಟು ದೊಡ್ಡ ಸಣ್ಣ ವಿಷಯ ಅಲ್ಲ. ಇದು ಸುದೀರ್ಘವಾಗಿರುವಂಥದ್ದು. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು, ಸಂಶೋಧನೆಗಳು, ವಾದ ವಿವಾದಗಳು ನಡೀತಲೇ ಇರ್ತವೆ. ಯಾಕೆಂದ್ರೆ ಸಮಾಜ ಅಂತಕ್ಕಂಥದ್ದು ಚಲನಶೀಲವಾಗಿರ್ತಕ್ಕಂಥದ್ದು, ನಿಂತ ನೀರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅನೇಕ ಬದಲಾವಣೆಗಳು ನಮ್ಮ ಸಾರ್ವಜನಿಕ ಬದುಕಿನಲ್ಲಿ, ವೈಯಕ್ತಿಕ ಬದುಕಿನಲ್ಲಿ, ಧಾರ್ಮಿಕ ಚಿಂತನೆಗಳಲ್ಲೂ ಕೂಡ ಉದ್ದಕ್ಕೂ ಕೂಡ ಹಾಕೊಂಡು ಬಂದಿದ್ದಾವೆ. ಹಾಗೆ ಸುದೀರ್ಘವಾಗಿ ಇದನ್ನ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ನಡೆದಂತ ಅನೇಕ ವಿಚಾರಗಳು, ಇದನ್ನ ಪ್ಲಾಟೋನು ಕೂಡ ಹೇಳಿದ್ದಾನೆ. ಈ ಸಿಸ್ಟಮ್ಗಳನ್ನ ಇದು ಮಾಡುವಂತ ಸಂದರ್ಭದಲ್ಲಿ ದೊಡ್ಡ ಪೊಲಿಟಿಕಲ್ ಸೈಂಟಿಸ್ಟ್ ಆಗಿರ್ತಕ್ಕಂಥ ಪ್ಲಾಟೋನು ಕೂಡ ಗೋಲ್ಡ್ ಕ್ಲಾಸು, ಸಿಲ್ವರ್ ಕ್ಲಾಸು ಅಂತಕ್ಕಂಥ ಪದಗಳನ್ನೆಲ್ಲ ಕ್ಲಾಸ್ ಸಿಸ್ಟಮ್ ಅನ್ನು ಅವನು ಕೂಡ ಬಳಸಿದ್ದಾನೆ. ಅವನ ವ್ಯಾಖ್ಯಾನ ಮಾಡುವಂತ ಸಂದರ್ಭದಲ್ಲಿ, ಇದು ಮಾಡುವಂತ ಸಂದರ್ಭದಲ್ಲೂ ಕೂಡ ಸಮಾಜ ಅಷ್ಟು ಸುಲಭವಾಗಿ ಇವನ್ ಒಪ್ಪುಗೊಳ್ತವೆ ಅಂತ ಹೇಳಕ್ ಆಗೋದಿಲ್ಲ. ಇದು ಬರೀ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಸಾಕ್ರೆಟೀಸ್ಗೆ ಯಾಕೆ ವಿಷ ಕೊಡಿಸಿದ್ರು? ಭೂಮಿ ದುಂಡುವಾಗಿದೆ ಅಂತೇಳಿ ಹೇಳಿದ್ದಕ್ಕೆ ಸಾಕ್ರೆಟೀಸ್ಗೆ ವಿಷ ಕೊಡಿಸಿದ್ರು. ಚಪ್ಪಟೆ ಆಗಿದೆ ಅಂತಕ್ಕಂಥದ್ದು ಅವತ್ತಿರ್ತಕ್ಕಂಥ
ಪಾದ್ರಿಗಳ ಒಂದು ತಿಳುವಳಿಕೆ ಆಗಿತ್ತು. ಅದಕ್ಕೋಸ್ಕರ ಅದನ್ನ ವಿರುದ್ಧವಾಗಿ ಸಾಕ್ರೆಟೀಸ್ ಹೇಳದ ಅನ್ನೋ ಕಾರಣಕ್ಕೆ ಅವನಿಗೆ ವಿಷಪಾನ ಮಾಡ್ಬೇಕಂತ ಸಂದರ್ಭ ಬಂತು. ಹಾಗಾಗಿ ಇದು ನಮ್ಮಲ್ಲಿ ಮಾತ್ರ ಆಗ್ತಾ ಇದೆ ಅಂತಕ್ಕಂಥದ್ದೇನಿಲ್ಲ. ಇಸ್ಲಾಂ ಧರ್ಮದ ಬಗ್ಗೆನೂ ಹಾರ್ನಳ್ಳಿಯವರು ಪ್ರಸ್ತಾಪ ಮಾಡಿದ್ರು. ಪ್ರವಾದಿ ಪೈಗಂಬರ್ ಬರೋದಕ್ಕಿಂತ ಮುಂಚೆ ಅಲ್ಲಿ ಮೂರ್ತಿ ಪೂಜೆ ಇತ್ತು. ಅಲ್ಲಿ ಮೂರ್ತಿ ಪೂಜೆ ಮಾಡ್ತಾ ಇದ್ರು. ಈಗಿರ್ತಕ್ಕಂಥ ಕಾಪದಲ್ಲೇ ಇದು ಮಾಡುವಂತ ಸಂದರ್ಭದಲ್ಲಿ ಪ್ರವಾದಿಗಳು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರೇ ಮಕ್ಕಾ ಬಿಟ್ಟು ಮದೀನಾಕ್ಕೆ ಹೋಗ್ಬೇಕಂತ ಸ್ಥಿತಿ ನಿರ್ಮಾಣ ಆಗಿತ್ತು ಅವರಿಗೂ ಕೂಡ. ಹಾಗಾಗಿ ಹಿಂದೂ ಇರ್ಬೋದು ಅಥವಾ ಈ ಒಂದು ಜೀವನ ಪದ್ಧತಿ ಹಿಂದೂ ಇರ್ಬೋದು, ಇಸ್ಲಾಂ ಇರ್ಬೋದು, ಕ್ರೈಸ್ತರಿರ್ಬೋದು, ಬೇರೆ ಯಾರೇ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಈ ರೀತಿಯ ನಿರಂತರವಾಗಿರ್ತಕ್ಕಂಥ ಬದಲಾವಣೆಗಳು ನಡ್ಕೊಂಡೇ ಬಂದಿದ್ದಾವೆ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನಾವು ಒಪ್ಕೊಳ್ಬೇಕು. ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಚಲನಶೀಲವಾಗಿರುವಂಥದ್ದು, ನಿರಂತರವಾಗಿ ಹೊಂದಾಣಿಕೆಯ ಬದಲಾವಣೆಗಳಿಗೆ ಒಳಪಡ್ತಾ ಇರತಕ್ಕಂಥದ್ದೇ ಇವೆಲ್ಲವೂ ಕೂಡ. ಈಗ ಹಿಂದೂಗಳ ವಿಚಾರದಲ್ಲಿ ಯಾಕಿಷ್ಟು ಚರ್ಚೆಗಳಾಗ್ತವೆ ಅಂತೇಳಂದ್ರೆ, ಈಗ ನಮ್ಮ ಭಾರತದಲ್ಲಿ ಈಗಿರುವಂತ ಸ್ವರೂಪ ಭಾರತ ಅಲ್ಲ, ಇದಕ್ಕಿಂತ ವಿಶಾಲವಾಗಿದ್ದಂತ ಭೂ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಜೈನರು ಕೂಡ ಬಹಳ ಪ್ರಸಿದ್ಧಿಗೆ ಬಂದಿದ್ರು. ಜೈನ ವಿಚಾರಧಾರೆಗಳು ಕೂಡ ಬಂತು. 23-24 ಜನ ತೀರ್ಥಂಕರಗಳು ಕೂಡ ಬಂತು. ಅದೇ ರೀತಿ ಅದೇ ಸಂದರ್ಭದಲ್ಲಿ ಬುದ್ಧನು ಕೂಡ ತನ್ನ ವಿಚಾರಧಾರೆಯ ಮುಖಾಂತರ ಭಾರತದಷ್ಟೇ ಅಲ್ಲ, ಪ್ರಪಂಚದ ಅನೇಕ ಜನರನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡುವಂತ ಸ್ಥಿತಿನೂ ಕೂಡ ನಿರ್ಮಾಣ ಆಯ್ತು. ಅವರು ಸುಮಾರು 2500 ವರ್ಷದ ಹಿಂದೆ ಇದ್ದಂಥವ್ರು ಮಹಾವೀರ ಮತ್ತು ಬುದ್ಧ ಅಂತ ಆದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಗುರು ಗೋವಿಂದ್ ಸಿಂಗ್ ಅವರು ಕೂಡ ಮತ್ತೆ ಸಿಖ್ ಪಂಥವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಭಾರತದ ಭೂಮಿನಲ್ಲಿ ಪ್ರಯೋಗ ನಿರಂತರವಾಗಿರುವಂತದ್ದೇ. ಅದರಲ್ಲಿ ಒಂದೊಂದು ವಿಚಾರಧಾರೆನೆ. ಹಾಗಾದ್ರೆ ಹಿಂದೂಗಳ ಬಗ್ಗೆನೆ ಅಥವಾ ಹಿಂದೂ ವಿಚಾರಧಾರೆ ಬಗ್ಗೆನೆ ಯಾಕೆ ಇಷ್ಟೊಂದು ಚರ್ಚೆ ನಡೀತಾ ಇದೆ ಅಂತೇಳಂದ್ರೆ, ಯಾಕಂದ್ರೆ ಇದಕ್ಕೆ ನಾನು ಬೇರೆ ಎಲ್ಲದಕ್ಕೂ ಗಮನಿಸಿದಂತ ಸಂದರ್ಭದಲ್ಲಿ ಈ ಹಿಂದೂ ವಿಚಾರಧಾರೆಯನ್ನ ಮುಕ್ತವಾಗಿ ಚರ್ಚೆಗೆ ಉದ್ದಕ್ಕೂ ಒಳಪಡಿಸಲಾಗಿದೆ. ಇದು ಎಷ್ಟೇ ತೀಕ್ಷ್ಣವಾದಂತ ಚರ್ಚೆ ಬರ್ಲಿ, ಎಷ್ಟೇ ಕಟುವಾದಂತ ಟೀಕೆ ಬರ್ಲಿ, ರಾಮನನ್ನ, ಕೃಷ್ಣನನ್ನ ಅಥವಾ ನಾವು ದೇವರು ಅಂತ ಭಾವಿಸ್ತಕ್ಕಂಥವ್ರನ್ನ ಎಷ್ಟೇ ವಿಮರ್ಶೆಗೆ ಒಳಪಡಿಸ್ಲಿ, ಯಾರು ಕೂಡ ಅದ್ರ ಬಗ್ಗೆ ದೊಡ್ಡ ಒಂದು ರೀತಿಯ ಹಿಂಸಾತ್ಮಕವಾದಂತ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾವತ್ತೂ ಕೂಡ ಇಲ್ಲ. ಹಾಗೆ ಅಶೋಕ ಚಕ್ರವರ್ತಿನೂ ಕೂಡ ಬೌದ್ಧಿಸಂಗೆ ಹೋದಂತ ಸಂದರ್ಭದಲ್ಲಿ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆ ಬದಲಾವಣೆನೂ ಕೂಡ ಅದೇ ತರ ನಡ್ಕೊಂಡ್ ಬಂದಿದೆ. ಯಾಕಂದ್ರೆ ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲೂ ಕೂಡ ಪ್ರಪಂಚದ ಇತರ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಎಡಪಂಥೀಯರು, ಬಲಪಂಥೀಯರು, ಮಧ್ಯಮ ಪಂಥೀಯರು ಆಗಾಗ ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮ ದೇಶದಲ್ಲಿ. ಆದ್ರೆ ಮೊನ್ನೆ ಟ್ರಂಪ್ ಬೈಡೆನ್ ಅವರಿಗೆ ಅಧಿಕಾರ ಕೊಡುವಂತ ಸಂದರ್ಭದಲ್ಲಿ ಕ್ಯಾಪಿಟಲ್ ಹಿಲ್ಲಿಗೆ ನುಗ್ಗಿದ್ರಲ್ಲ, ಅಂತ ಯಾವ ಸಂದರ್ಭನೂ ಕೂಡ ಇಲ್ಲಿ ಬಂದಿಲ್ಲ. ಅತ್ಯಂತ ಕಟು ರಾಜಕೀಯ ವಿರೋಧಿಗಳಾಗಿರ್ತಕ್ಕಂಥವ್ರು ಕೂಡ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಯಾವ ತರ ಹೋರಾಟ ಮಾಡಿದ್ರು, ಯಾವ ತರ ಅಧಿಕಾರ ಅಲ್ಲಿ ಮತ್ತೆ ಅವ್ರ ಕೈಲೇ ಉಳಿತು, ಆದ್ರೂ ಕೂಡ ಅಧಿಕಾರ ಹಸ್ತಾಂತರ ಸುತೀತ್ರವಾಗಿ ನಡೀತು. ಇದು ರಕ್ತಗತವಾಗಿ ಭಾರತದಲ್ಲಿ ಬಂದಿರತಕ್ಕಂಥ ಒಂದು ಗುಣ, ತನ್ನಲ್ಲಿ ಬದಲಾವಣೆಯನ್ನ ಒಳಪಡಿಸ್ಕೊಳ್ತಕ್ಕಂಥ, ಬದಲಾವಣೆಯನ್ನ ಸ್ವೀಕಾರ ಮಾಡ್ತಕ್ಕಂಥ, ಒಳ್ಳೆಯದನ್ನು ಸ್ವೀಕಾರ ಮಾಡೋದು. ಹಾಗಾದ್ರೆ ಇಷ್ಟೊಂದು ತೀಕ್ಷ್ಣವಾದಂತ ಟೀಕೆಗಳು ಯಾಕೆ ಬರ್ತಾ ಇದಾವೆ ಅಂತೇಳಂದ್ರೆ, ಇದಕ್ಕೆ ಸಂಬಂಧಪಟ್ಟವರು ಕರ್ಜಿಗಿಯವರು, ಇತರದವರು ಇದ್ರ ಬಗ್ಗೆ ಇಂಥ ಬೆಳಕು ಚೆಲ್ಬೇಕಂತ ಅವಶ್ಯಕತೆ. ಒಂದೇನು ನಂಬಿಕೆ ಇದೆ, ನನ್ನೂ ಸೇರಿದಾಗ ಅನೇಕರಲ್ಲಿ ನಮ್ಮಲ್ಲಿ ಏನ್ ನಂಬಿಕೆ ಇದೆ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಅವಕಾಶವನ್ನು ಭಾರತದಲ್ಲಿ ಕೊಟ್ಟಿರ್ಲಿಲ್ಲ. ಸಮಾಜದ ಅರ್ಧ ಜನಸಂಖ್ಯೆ ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ವೇದ ಉಪನಿಷತ್ತುಗಳನ್ನ ಇಂಥವರೇ ಕಲಿಬೇಕು, ಇಂಥವ್ರು ಕಲಿಬಾರ್ದು ಅಂತಕ್ಕಂಥ ನಿರ್ಬಂಧಗಳಿತ್ತು. ಹಾಗಾಗಿ ಇದ್ರ ವಿರುದ್ಧ ಪ್ರತಿಭಟನೆಗಳು ಮತ್ತೊಂದು ನಡೀತಾ ಬಂದು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಇನ್ನೊಂದು ಕೆಲವು ದುಷ್ಟ ಪದ್ಧತಿಗಳು ಕೂಡ ಇತ್ತು. ಗಂಡ ಸತ್ತಂತ ಸಂದರ್ಭದಲ್ಲಿ ಸತಿ ಅವನೊಟ್ಟಿಗೆ ಸಹಗಮನ ಮಾಡ್ಬೇಕು ಅಂತಕ್ಕಂಥ ಪದ್ಧತಿಗಳು ಕೂಡ ಇದ್ವು. ಅದು ರಾಜಾರಾಮ್ ಮೋಹನ್ ರಾಯ್ ಬಂದು ಚಳವಳಿ ಮಾಡಲಿವರೆಗೆ ಇದ್ರ ಬಗ್ಗೆ ಎಲ್ಲ. ಈವನು ಮಹಾಭಾರತದಲ್ಲೂ ಕೂಡ ಪಾಂಡವನೊಟ್ಟಿಗೆ ಅವನ 2ನೇ ಪತ್ನಿ, ಉಪಪತ್ನಿ, ಅವಳು ಕೂಡ ಅವನೊಟ್ಟಿಗೆ ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ಕೂಡ ಬರ್ತಕ್ಕಂಥ ಇಂಥದ್ದೆಲ್ಲ ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಈ ಒಂದು ನಮ್ಮ ಇದರಲ್ಲಿ ಹೆಣ್ಣು ಗಂಡು ಅಂತಕ್ಕಂಥ ತಾರತಮ್ಯ ಇತ್ತು, ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಇತ್ತು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ. ಮತ್ತೊಂದು ಅದನ್ನೇ ಇತ್ತೀಚೆಗೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಇದೆ. ಆದ್ರೆ ಇದೆಲ್ಲವೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರ್ತಕ್ಕಂಥ. ತಾವು ಬ್ರಿಟಿಷರನ್ನೇ ಕೇಂದ್ರೀಕೃತ ಮಾಡಿಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಬ್ರಿಟಿಷರು ಅವರು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದೇ ಒಡೆದಾಡ್ಲಿಕ್ಕೋಸ್ಕರ, ಅದು ಜಾತಿಗೋಸ್ಕರ ಇರ್ಬೋದು, ಮತಕ್ಕೋಸ್ಕರ ಇರ್ಬೋದು, ಅವರು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಮೊಹಮ್ಮದ್ ಅಲಿ ಜಿನ್ನಾ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಕೂಡ ದೇಶ ವಿಭಜನೆ ಆಗ್ಬಾರ್ದು, ಜಿನ್ನನೇ ಪ್ರಧಾನಮಂತ್ರಿ ಆಗ್ಲಿ ಅಂತ ಹೇಳಿದಾಗ್ಲೂ ಕೂಡ ಜಿನ್ನ ಒಪ್ತಿರ್ಲಿಕ್ಕೆ ಬ್ರಿಟಿಷರೇ ಕಾರಣ. ಇಲ್ದಿರ ಅದು ಮುಗ್ದೇ ಹೋಗದೆ.
ದೇಶ ವಿಭಜನೆ ಆಗ್ಲಿಕ್ಕೂ ಮುಖ್ಯವಾಗಿರ್ತಕ್ಕಂಥ ಕಾರಣ ಅವರೇ ಆಗಿದ್ರು. ಹಾಗಾಗಿ ಅವೆಲ್ಲ ಕೂಡ ರಾಜಕಾರಣ ಆಗ್ತದೆ ಅನ್ನೋ ಕಾರಣಕ್ಕೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದನ್ನ ಮಾನ್ಯ ಖರ್ಜಿಗೆ ಅವರು ಉದಾಹರಣೆ ಕೊಟ್ರು. ಅವ್ರ ಬರವಣಿಗೆಯನ್ನು ನಾನು ಕೆಲವು ಓದಿದ್ದೇನೆ, ಅದೆಲ್ಲ ಹೌದು. ಆದ್ರೆ ಒಂದು ಪ್ರಶ್ನೆ ಏನ್ ಬರ್ತದೆ ಖರ್ಜಿಗೆ ಸಾಹೇಬ್ರೆ ಅಂದ್ರೆ, ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ರು ಕೂಡ ನಾನು ಹಿಂದುವಾಗಿ ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರಲ್ಲ, ಇಲ್ಲಿ ಮತ್ತೊಂದು ಚರ್ಚೆ ಪ್ರಾರಂಭ ಆಯ್ತು. ಈ ರೀತಿ ಅಭಿಪ್ರಾಯ ಮನು ಬಗ್ಗೆ ಮತ್ತೊಂದು ಬಗ್ಗೆ ಅವ್ರಿಗೆ ಇದ್ರೂ ಕೂಡ ಯಾಕೆ ಅಂಬೇಡ್ಕರ್ ಈ ನಿಲುವನ್ನು ತೆಗೆದುಕೊಂಡ್ರು? ಅವರಷ್ಟು ನನ್ನ ಪ್ರಕಾರ ಓದಂತವ್ರು, ತಿಳಿದುಕೊಂಡಂತವ್ರು, ಬೇರೆ ಬೇರೆ ಮತ ಧರ್ಮಗಳ ಬಗ್ಗೆ ವ್ಯಾಖ್ಯಾನ ಮಾಡುವಂತ ಶಕ್ತಿ ಇದ್ದವರು ಬಹುತೇಕ ಮಹಾತ್ಮ ಗಾಂಧಿ, ನೆಹರು ಮತ್ತೆ ಅಂಬೇಡ್ಕರ್ ಇಂಥ ಕೆಲವರು ಇದ್ರು ಆ ಸಂದರ್ಭ. ಅಷ್ಟೊಂದು ಜ್ಞಾನಿಗಳಾಗಿದ್ದಂಥವ್ರು, ರಾಜಕಾರಣದ ಕ್ಷೇತ್ರದಲ್ಲಿ ಇದ್ದಂಥವ್ರು. ಹಾಗೆ ಅವರೇ ಆ ತರ ನಿಲುವನ್ನು ತೆಗೆದುಕೊಂಡಿರತಕ್ಕಂಥದ್ದು ಒಂದು. ಇನ್ನೊಂದು, ಈ ರಾಜಕಾರಣ ಎಲ್ಲಿ ಪ್ರಾರಂಭ ಆಗ್ತದಲ್ಲ ಅಲ್ಲಿ ಇದು ಸಹಜವಾಗಿ ಅದು ಅದರ ಒಂದು ಭಾಗವೇ ಆಗಿರ್ತದೆ. ನಿಮ್ಮನ್ನು ಈ ತರ ಮಾಡಿದ್ರು, ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತಕ್ಕಂಥ ಹೇಳ್ತಕ್ಕರ ಸಂಖ್ಯೆನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಮತ್ತೆ ಹುಟ್ಟಿನಿಂದಲೇ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದು ಕೂಡ ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆನೇ ಹೊರತು ಯಾರೋ ಬಹುತೇಕ ಸರಿಯಾದಂತ ತಿಳುವಳಿಕೆ ಇಲ್ದಂಥವ್ರು, ಜ್ಞಾನ ಇಲ್ಲದೆ ಇದ್ದಂಥವ್ರು, ಅಧ್ಯಯನದ ಕೊರತೆ ಇರುವಂತವ್ರು ಮತ್ತು ಯಾವುದನ್ನೋ ತಿಳ್ಕೊಳ್ಳದೆ ಬರೇ ಮೇಲ್ಪದರದಲ್ಲಿ ಕೆಲವನ್ನ ಓದಿರ್ತಕ್ಕಂಥವ್ರು ಇದು ಮಾಡಿಕೊಂಡಿರ್ಬೋದೇ ಹೊರತಾಗಿ ಆ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದೇ ಒಂದು ಪ್ರಶ್ನೆ ಬರೋದು ಅಂತೇಳಂದ್ರೆ, ಈ ವರ್ಣಗಳು ಅಂತೇಳಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಅದು ವರ್ಣಗಳು ಆಗಿದ್ದಂತಹ ಸಂದರ್ಭದಲ್ಲಿ ಅದು ಅವ್ರು ಮಾಡುವಂತ ವೃತ್ತಿ ಅನ್ನೋದು ನನಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಖರ್ಜಿಗೆ ಅವ್ರು ಹೇಳಿದ್ದು ವಿವೇಕಾನಂದರ ವ್ಯಾಖ್ಯಾನ. ಒಂದೇ ದಿವಸದಲ್ಲಿ ಒಬ್ಬ ಮನುಷ್ಯ 4 ವರ್ಣದಲ್ಲಿ ಇರ್ತಾನೆ ಅಂತ ಸತ್ಯ. ನಮ್ಮ ಪಾಲಿಗೂ ಅದೇ ಸತ್ಯ. ಇವತ್ತು ನಾನು ಖರ್ಜಿಗೆಯವರು ಸಹಪಾಠಿಗಳು, ಆದ್ರೆ ನಾನು ಯಾವ ಜಾತಿ ಮತ, ಅವ್ರು ಯಾವ ಜಾತಿ ಮತ ಅನ್ನೋದು ಪ್ರಶ್ನೆ ಈ ಕ್ಷಣದವರೆಗೂ ನಮಗ್ ಕಾಡಿಲ್ಲ. ಕಾರಣ ಅಂತೇಳಂದ್ರೆ ಅದು ಆ ಸಂದರ್ಭವೇ ನಮ್ಗೆ ಯಾರಿಗೂ ಕೂಡ ಬಂದಿಲ್ಲ. ನಾವು ಶಾಲಾ ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ನಾನು ಹಾಸ್ಟೆಲ್ನಲ್ಲಿದ್ದೆ, ಯಾರೊಟ್ಟಿಗಿದ್ರು, ಯಾರು ಹಿನ್ನೆಲೆಯಿಂದ ಬಂದಿದ್ದಾರೆ ಅಂದ್ರೆ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ. ಬಹಳ ಅಂದ್ರೆ ಆಹಾರ ಪದ್ಧತಿನಲ್ಲಿ ಕೆಲವರು ಸಸ್ಯಾಹಾರಿಗಳು, ಕೆಲವರು ಶಾಕಾಹಾರಿಗಳು ಅಂತಕ್ಕಂಥದ್ದು, ಮಾಂಸಾಹಾರಿಗಳು ಅಂತಕ್ಕಂಥದ್ದು ಇರ್ಬೋದೇ ಹೊರತಾಗಿ ಅದು ಆಹಾರ ಪದ್ಧತಿ. ಅದು ಕೂಡ ಇವತ್ತಿನ ದಿನಮಾನದಲ್ಲಿ ಆಹಾರ ಪದ್ಧತಿ ಮೇಲೆ ಯಾರು ಏನು ಅಂತೇಳಿ ಪತ್ತೆ ಮಾಡ್ಲಿಕ್ಕೆ ಆಗದೆ ಇರೋಷ್ಟು ಅದು ಕೂಡ ಕಲಬೆರಕೆಯಾಗಿ ಹೋಗಿದೆ ಇವತ್ತೆಲ್ಲವೂ ಕೂಡ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಈ ರೀತಿ ಮಾಡ್ತಕ್ಕಂಥವ್ರು ಉದ್ದಕ್ಕೂ ಕೂಡ ಇದ್ದೇ ಇರ್ತಾರೆ ಸಮಾಜದಲ್ಲಿ, ಎಲ್ಲಾ ಕಾಲದಲ್ಲೂ ಕೂಡ ಇರ್ತಾರೆ. ಈ ದೇಶದಲ್ಲಿ ಬುದ್ಧ ಕಾರಣ ಬರ್ಲಿಕ್ಕೆ ಕಾರಣ ಆದಂತ ಅಂಶಗಳು, ಮಹಾವೀರಾದಿ ತೀರ್ಥಂಕರ್ ಬರ್ಲಿಕ್ಕೆ ಕಾರಣ ಆದಂತ ಅಂಶಗಳು, ಗುರುನಾನಕ್ ಬರ್ಲಿಕ್ಕೆ ಕಾರಣ ಆದಂತ ಅಂಶಗಳು, ಅಥವಾ ನಾರಾಯಣ ಗುರುಗಳು ಮತ್ತಿತರ ಹೇಳಿರ್ತಕ್ಕಂಥ ಅಂಶಗಳು, ಇವೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳು ನಡೀತಾ ಇರುವಂಥದ್ದು. ಆಮೇಲೆ ಅಂಬೇಡ್ಕರ್ ಕೊಟ್ಟಂತ ಒಂದು ಹೇಳಿಕೆ, ಮತ್ತೆ ಅಶೋಕ್ ಹಾರ್ನಳ್ಳಿ ಅವರು ಹೇಳಿದಾಗೆ ಸಂವಿಧಾನವನ್ನ ನಾವು ಒಪ್ಪಿ ಅಂಗೀಕಾರ ಮಾಡಿದ ನಂತರ ಜನವರಿ 26, 1950 ನಂತರ ಈ ದೇಶದಲ್ಲಿ ತಾರತಮ್ಯ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜಾತಿ, ಮತ, ವರ್ಗ, ವರ್ಣ, ಯಾವ ಹೆಣ್ಣು ಗಂಡು, ಯಾವ ಕಾರಣಕ್ಕೆ ಲಿಂಗದ ಆಧಾರದ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕೂಡ ಅವಕಾಶಗಳನ್ನ ಕಾನೂನು ಮಾಡಿಕೊಟ್ಟಿದೆ. ಆದ್ರೂ ಕೂಡ ಕೆಲವು ಕಡೆ ಈ ರೀತಿಯ ಪರಿಪಾಠ ಉಳ್ಕೊಂಡಿದೆ ಅಂತೇಳಂದ್ರೆ ಅದು ಕೆಲವರ ಮನಸ್ಥಿತಿಯ ಕಾರಣದಿಂದಾಗಿ ಅದಕ್ಕೆ ಕೆಲವು ಕಡೆ ಪ್ರತಿರೋಧ ಬರ್ತದೆ. ಈ ಪ್ರತಿರೋಧ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲೂ ಕೂಡ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳುವಂತ ರೀತಿನಲ್ಲೇ ಇರ್ಬೇಕು. ಈ ಶಂಕರಾಚಾರ್ಯರ ಬಗ್ಗೆ ಹಾರ್ನಳ್ಳಿಯವರು ಪ್ರಸ್ತಾಪ ಮಾಡಿದ್ರು. ಶಂಕರ ಮತ್ತು ಮಧ್ವರದ್ದು ಅದನ್ನು ಬಿಟ್ಬಿಡಿ, ರಾಮಾನುಜರು ಎಷ್ಟು ಕ್ರಾಂತಿಕಾರಿಯಾಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರು. ಹಾಗೆ ರಾಮಾನುಜಾಚಾರ್ಯರ ಟೀಕೆ ಮಾಡ್ತಕ್ಕಂಥವ್ರೆ ಹುಟ್ಟಿನಿಂದ ಬ್ರಾಹ್ಮಣರಾಗಿರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ, ಇವತ್ತು ಕೂಡ ಅವ್ರನ್ನ ಒಪ್ಪದೇ ಇರೋಂಥ. ಆಮೇಲೆ ಕುವೆಂಪು ಅವರು ಕೂಡ ಮಹಾಬ್ರಾಹ್ಮಣ ಅಂತ ಏನು ಖರ್ಜಿಗೆ ಅವರು ಹೇಳಿದ್ರು, ಇವರು ಅಶೋಕ್ ಅವ್ರು ಹೇಳಿದ್ರಲ್ಲ, ಹಾರ್ನಳ್ಳಿ ಅವರ ಹತ್ರ ವ್ಯಾಖ್ಯಾನ ಮಾಡಿದ್ರು. ಆಧ್ಯಾತ್ಮಿಕವಾಗಿ ಒಬ್ಬ ಮಹಾಬ್ರಾಹ್ಮಣನೇ ಯಾರು ಕುವೆಂಪು ಅವರು, ಅದ್ರಲ್ಲಿ ಎರಡನೇ ಮಾತೇ ಕೂಡ ಇಲ್ಲ. ಅವ್ರು ಎಷ್ಟೇ ಕಟುವಾಗಿ ಜಾತಿ ವ್ಯವಸ್ಥೆನ ಟೀಕೆ ಮಾಡಿದ್ರು ಕೂಡ ಅವರಿಗೆ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಮಾತೆ ಶಾರದಾದೇವಿ ಬಗ್ಗೆ ಇದ್ದಷ್ಟು ನಿಷ್ಠೆ ಇನ್ನೊಬ್ಬರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿನೇ ಅವರು ಕೂಡ ನಡ್ಕೊಂಡು ಬಂತಾ ಇದ್ರು ಕೂಡ ಅದೇ ರೀತಿ ಅದನ್ನು ಬಳಸ್ತಾರೆ. ಈ ತೇಜಸ್ವಿ ಅವರೆಲ್ಲ ಎಷ್ಟೇ ಪ್ರಗತಿಶೀಲರಾಗಿ ಅವರು ನಾಸ್ತಿಕರು ಅಂತೇಳಿ ಕರೆದ್ರು ಕೂಡ ಆ ದೇವರೇ ಕಾಪಾಡಬೇಕು ಅಂತ ಬಹಳ ಸರ್ತಿ ಹೇಳ್ತಾರೆ. ಈ ತರ ಅನೇಕ ಎಲ್ಲ ಶನಿಗಳು ಅಂತೇಳಿ ಬೈತಾರೆ, ಇನ್ನೊಂದು ಮಾಡ್ತಾರೆ. ಈ ತರ ಎಲ್ಲ ಇದೆ, ಅದು ರೂಢಿನಲ್ಲಿ ಬಂದಿರತಕ್ಕಂಥ ವಿಚಾರ ಹೇಗೆ. ಹಾಗಾಗಿ SL ಭೈರಪ್ಪನವರು ಇತ್ತೀಚೆಗೆ ಮೈಸೂರಿನಲ್ಲಿ ಒಂದು ಭಾಷಣ ಮಾಡುವಂತ ಅಥವಾ ಅವರ ಪರ್ವ ಒಂದು ನಾಟಕ ಪ್ರದರ್ಶನ ನಡೆಯುವಂತ ಸಂದರ್ಭದಲ್ಲಿ ಹೇಳಿದ್ರು, ಮಹಾಭಾರತ ರಾಮಾಯಣ ಎರಡೂ ಕೂಡ ಪುರಾಣಗಳಿವು, ಇವರಿಬ್ರು ರಾಮ ಮತ್ತು ಕೃಷ್ಣ ಇಬ್ರು ಕೂಡ ಪುರಾಣ ಪುರುಷರಷ್ಟೇ ಹೊರತು ದೇವರಲ್ಲ ಅಂತೇಳಿ. ಅದು SL ಭೈರಪ್ಪನವರ ಅಭಿಪ್ರಾಯ.
ಒಬ್ಬ ಸಾಮಾನ್ಯ ಮನುಷ್ಯ ರಾಮ ಮತ್ತು ಕೃಷ್ಣ ಅವರು ದೈವತ್ವಕ್ಕೆ ಏರಿದ್ರು ಅಂದ್ರೆ ದೇವರಾಗಿ ಸ್ವೀಕಾರ ಮಾಡೋದು ಮಾಡ್ಬೋದು, ಮನುಷ್ಯರಾಗಿ ಸ್ವೀಕಾರ ಮಾಡೋದು ಮಾಡ್ಬೋದು, ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿನು ನಾನು ಒಬ್ಬನ ಮಹಾ ಸಂತನ ಲೆಕ್ಕಕ್ಕೆ ಸೇರಿಸ್ತೀನಿ, ನನಗೆ ಬಿಟ್ರೆ. ಒಬ್ಬ ಸಪ್ತರ್ಷಿಗಳಲ್ಲಿ ಇನ್ನೊಬ್ಬನ ಸೇರಿಸ್ಬೇಕು ಅಂದ್ರೆ ನಾನು ಗಾಂಧಿನೇ ಸೇರಿಸ್ತೀನಿ, ಅಲ್ಲಿಗೆ 8ನೇವನು ಸೇರಿಸ್ಬೇಕು ಅಂತ ಹೇಳಿದ್ರೆ ಅದು ನನ್ನ ವೈಯಕ್ತಿಕ. ಗಾಂಧಿ ಇನ್ನೊಬ್ಬನ ಸೇರಿಸಲೇಬೇಕು ಅಂತ ಬಂದ್ರೆ JPನ ಸೇರಿಸ್ತೀನಿ ನಾನು ಆ ವಿಚಾರಕ್ಕೆ. ಅಷ್ಟು ದೊಡ್ಡ ಮಟ್ಟಿನ ಸ್ವಾರ್ಥ ಇಲ್ಲದೆ ಇದ್ದಂತ ಸಾರ್ವಜನಿಕ ಬದುಕುಗಳು ಇದ್ದಂತ. ಹಾಗಾಗಿ ಇವೆಲ್ಲ ಕೂಡ ನಮ್ಮ ದೃಷ್ಟಿಕೋನಗಳು ಏನಿದ್ದಾವೆ ಇದನ್ನ ಹೇಳುವಂತ ಸಂದರ್ಭದಲ್ಲಿ ಈಗ ನನ್ನನ್ನೇ ಬಹಳಷ್ಟು ಜನ ನೀವು ಬಿಡ್ರಪ್ಪ ಶೃಂಗೇರಿ ಬ್ರಾಹ್ಮಣರು ಅಂತ ನನಗೆ ಹೇಳ್ತಾರೆ. ಮಲೆನಾಡಿಂದ ಬಂದೆ, ನೀವು ಬಿಡಪ್ಪ ನಿನ್ ಶೃಂಗೇರಿ ಬ್ರಾಹ್ಮಣ, ನೀನು ಯಾರಿಗೂ ನೋವಾಗದೇ ಇರೋ ತರ ಮಾತಾಡ್ತೀಯ ಅಂತ ನನಗೆ ಹೇಳೋಂತಾರೆ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಈ ರೀತಿಯ ನವಬ್ರಾಹ್ಮಣರು ಅನ್ನೋ ಪದವನ್ನು ಬಳಸ್ತಾರೆ. ಯಾರೀಗ ಅಸ್ಪೃಶ್ಯರು ಅಂತೇಳಿ ಕರೆಸ್ಕೊಳ್ತಾ ಇದ್ರು ಅಥವಾ ಅವ್ರನ್ನ ಕರೀತಾರೆ, ಬಹಳಷ್ಟು ಜನ ಒಂದು ಪದ್ಧತಿ ಇತ್ತು. ಅವರಲ್ಲಿ ವಿದ್ಯಾವಂತರಾಗಿರುವಂತವ್ರು, ಶ್ರೀಮಂತರಾಗಿರ್ತಕ್ಕಂಥವ್ರು, ಅವರಲ್ಲೇ ಇರ್ತಕ್ಕಂಥ ಆರ್ಥಿಕವಾಗಿ ಕಡಿಮೆ ಇರ್ತಕ್ಕಂಥವ್ರನ್ನ ಹತ್ರ ಸೇರಿಸೋದಿಲ್ಲ, ಸಂಬಂಧಗಳು ಮಾಡೋದಿಲ್ಲ. ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಇರ್ತಕ್ಕಂಥ ಒಳಪಂಗಡಗಳಲ್ಲಿ ಅವ್ರವ್ರ ಮದುವೆಗಳಾಗೋದಿಲ್ಲ. ಈ ರೀತಿಯ ಒಂದು ಕೆಟ್ಟ ಪದ್ಧತಿಗಳು ನಾನಾ ಕಾರಣಗಳಿಗೋಸ್ಕರ ಜೀವಂತವಾಗಿದೆ. ಹಳ್ಳಿಗಾಡಿನಲ್ಲಿ ನೀವು ನೋಡಿದಿರಿ, ಹೆಣ್ಣು ಮಕ್ಕಳು ತಿಂಗಳಿಗೆ ಒಂದ್ಸರ್ತಿ ಬಹಿಷ್ಠ ಆದಂತ ಸಂದರ್ಭದಲ್ಲಿ ಅವ್ರನ್ನ ಊರಿನ ಹೊರಗೆ ಗುಡಿಸಲು ಹಾಕಿ ಹೊರಗೆ ಕೂಡಿಸ್ತಕ್ಕಂಥ, ಮನೆಗೆ ಸೇರಿಸ್ತಾ ಇದ್ದಂತ ಪದ್ಧತಿ ಹಿಂದುಳಿದ ವರ್ಗದಲ್ಲಿ ಇವತ್ತು ಕೂಡ ಇದೆ. ಹಾಗಾಗಿ ಅನೇಕ ಜನ ಬ್ರಾಹ್ಮಣರಿಗಿಂತ ದೊಡ್ಡ ಮಡಿವಂತಿಗಳನ್ನ ಮಾಡುವಂತವ್ರು ಹಿಂದುಳಿದ ವರ್ಗದಲ್ಲೂ ಇದ್ದಾರೆ, ಪರಿಶಿಷ್ಟ ಜಾತಿ ಜನಾಂಗದಲ್ಲೂ ಇದ್ದಾರೆ. ಈಗ ಇರಾಕಿಗೂ ಇರಾನಿಗೂ ಯಾಕೆ ಜಗಳ ಆಗ್ಬೇಕು? ಶಿಯಾ ಸುನ್ನಿ ಅನ್ನೋ ಕಾರಣಕ್ಕೋಸ್ಕರನೇ ಜಗಳ ಆಗ್ತಾ ಇರೋದು. ಪ್ರವಾದಿಗಳನ್ನ ಒಪ್ಪುವಂಥವ್ರು, ಪ್ರವಾದಿಗಳ ಅಳಿಯನ್ನು ಒಪ್ತಕ್ಕಂಥವ್ರ ಮಧ್ಯೆ ಜಗಳ. ಈ ರೋಮನ್ ಕ್ಯಾಥಲಿಕ್ಸು, ಮೆಥಾಡಿಸ್ಟು, ಪ್ರೊಟೆಸ್ಟೆಂಟ್ಸು ಇವ್ರ ಜಗಳನೂ ಇದೆ. ಹಾಗಾಗಿ ಪ್ರಪಂಚದ ಎಲ್ಲ ವಿಚಾರಧಾರೆಗಳಲ್ಲೂ ಕೂಡ ಈ ಗೊಂದಲಗಳಿದ್ದಾವೆ. ಈ ಗೊಂದಲ ಅಷ್ಟು ಸುಲಭವಾಗಿ ಸ್ಪಷ್ಟವಾಗುವಂತ ನಮ್ಮ ಜೀವಿತ ಕಾಲದಲ್ಲಿ ಸ್ಪಷ್ಟ ಆಗೋದಿಲ್ಲ. ಯಾಕಂದ್ರೆ ನಿರಂತರವಾಗಿ ಬದಲಾವಣೆಗೆ ಮತ್ತು ತನ್ನನ್ನೇ ತಾನು ಸರಿಪಡಿಸ್ಲಿಕ್ಕೆ ಒಳಗಾಗ್ತಕ್ಕಂಥ ಅಂತಿಮವಾಗಿರ್ತಕ್ಕಂಥ ಗುರಿ ಏನು ಅಂದ್ರೆ, ಸಾಮಾನ್ಯನಾಗಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಅನೇಕ ಗುಣಗಳನ್ನ ಅಳವಡಿಸಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಅವನು ಮನುಷ್ಯನ ಹಂತದಿಂದ ಸ್ವಲ್ಪ ಮೇಲಕ್ಕೇರಿ ಅವನೊಂದು ಮುಕ್ತಿಯನ್ನು ಪಡಿತಕ್ಕಂಥ, ಸತ್ಯದ ಸಾಕ್ಷಾತ್ಕಾರ ಆಗ್ತಕ್ಕಂಥ ರೀತಿಯಲ್ಲಿ ಅವನು ಕಾರ್ಯನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದಷ್ಟೇ. ನನಗೆ ಯಾವತ್ತೂ ಕೂಡ ನಾನು ಯಾವ ಜಾತಿನಲ್ಲಿ ಹುಟ್ಟಿದೆ, ಮತ್ತೊಂದು ಹುಟ್ಟಿದೆ, ಯಾವ ಮತದಲ್ಲಿ ಇದ್ದೀನಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಬಾಧಿಸಿಲ್ಲ ನನಗೆ. ಯಾಕಂದ್ರೆ ನನಗೆ ಯಾವತ್ತೂ ಕೂಡ ನಿರ್ಬಂಧಗಳು ನನಗೆ ಇದೆ ಅಂತ ಅನ್ಸಿಲ್ಲ. ಆದ್ರೆ ಹಳ್ಳಿಗಾಡಿನಲ್ಲಿ ಇವತ್ತು ಕೂಡ ಅಂತ ಕೆಲವು ಹಾರನಹಳ್ಳಿ ಅವ್ರು ಹೇಳಿದ್ರು, ಆದ್ರೆ ಹಳ್ಳಿಗಾಡಿನಲ್ಲಿ ಇವತ್ತು ಕೂಡ ಇದ್ದಾವೆ. ಈಗ ಅದಕ್ಕೋಸ್ಕರ ಅನೇಕ ಪುಸ್ತಕಗಳು ಮತ್ತೊಂದು ಎಲ್ಲ ಬಂದಿರ್ತವೆ. ನಾನು ಇತ್ತೀಚೆಗೆ ತಾನೇ ಭೈರಪ್ಪನವರ ದಾಟುನ ಮತ್ತೊಂದು ಸರ್ತಿ ಓದ್ತಾ ಇದ್ದೆ. ಅಲ್ಲಿ ಬರ್ತಕ್ಕಂಥ ವಿಶೇಷಗಳು, ಹಳ್ಳಿಯ ವಾತಾವರಣಗಳು, ದೇವಸ್ಥಾನಕ್ಕೆ ಯಾರು ಬರ್ಬೋದು, ಯಾರು ಬರ್ಬಾರ್ದು, ಹೋಟೆಲ್ ಒಳಗೆ ಯಾರು ಹೋಗ್ಬೋದು, ಈ ತರದ ಕೆಲವು ಕಟ್ಟುಪಾಡುಗಳು ಇನ್ನೂ ಅನೇಕ ಭಾರತದ ಅನೇಕ ಕಡೆ ಇದ್ದಾವೆ. ಅವೆಲ್ಲವೂ ಕೂಡ ಈಗ ಇದರಲ್ಲಿ ಕಾಪ್ ಸಿಸ್ಟಮ್ ಅಂತಕ್ಕಂಥ, ಕಾಪ್ ಪಂಚಾಯತಿಗಳು ಅಂತಕ್ಕಂಥದ್ದು ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ ಈ ಭಾಗದಲ್ಲೆಲ್ಲ ಇದೆ. ಅಲ್ಲಿ ನಿಮ್ಮ ಯಾವ ಸಂವಿಧಾನ, ಯಾವ ಕಾನೂನುಗಳು ಕೂಡ ನಡೆಯೋದಿಲ್ಲ. ಅವರ 4 ಜನ ಅವಿದ್ಯಾವಂತರು, ಬಹಳ ಬಲಾಢ್ಯರಾಗಿರ್ತಕ್ಕಂಥವ್ರು, ಜಮೀನ್ದಾರಗಳು ಸೇರಿ ಏನ್ ನಿರ್ಧಾರ ಮಾಡ್ತಾರೋ ಅದೇ ಅಲ್ಲಿ ನ್ಯಾಯ ಅಂತಕ್ಕಂಥದ್ದು. ಯಾರು ಮದುವೆ ಆಗ್ಬೇಕು, ಯಾವಾಗ ಮದುವೆ ಆಗ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ಕೂಡ ಈ ತರ ತೀರ್ಮಾನ ಮಾಡ್ತಾರೆ. ಮರ್ಯಾದೆಗೇಡಿ ಹತ್ಯೆ ನಡೀತಕ್ಕಂಥದ್ದು ಕೂಡ ಅದೇನು ಬರೇ ಬ್ರಾಹ್ಮಣರಲ್ಲಿ ನಡೀತಿಲ್ಲ, ಬ್ರಾಹ್ಮಣೇತರಲ್ಲೇ ಜಾಸ್ತಿ ಮರ್ಯಾದೆಗೇಡಿ ಹತ್ಯೆ ನಡೀತಾ ಇರ್ತಕ್ಕಂಥದ್ದು ಇಂಥದ್ದು. ಹಾಗಾಗಿ ಇದಕ್ಕೆ ಒಂದು ಜಾತಿಯನ್ನ ಕೇಂದ್ರೀಕೃತವಾಗಿ ಮಾಡ್ತಕ್ಕಂಥ ಟೀಕೆಯನ್ನ ನಾನು ಒಪ್ಪೋದಿಲ್ಲ. ಬ್ರಾಹ್ಮಣ್ಯ ಅಂತಕ್ಕಂಥದ್ದು ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಎಲ್ಲಾ ಶ್ರೀಮಂತರಾಗಿರ್ತಕ್ಕಂಥವ್ರು, ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥವ್ರು, ಎಲ್ಲಾ ಜಾತಿನಲ್ಲಿ ಸ್ವಲ್ಪ ಹೆಚ್ಚು ಸಾಮಾಜಿಕವಾಗಿ ಉನ್ನತ ಸ್ಥಾನಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ರು ಕೂಡ ಮಾಡ್ತಾ ಇದ್ದಾರೆ. ಇದನ್ನ ಬ್ರಿಟಿಷರು ಮಾಡಿರ್ತಕ್ಕಂಥದ್ದು ಹೌದು, ಮೊಘಲರು ಮಾಡಿರ್ತಕ್ಕಂಥದ್ದು ಹೌದು, ನಮ್ಮಲ್ಲೇ ಇರ್ತಕ್ಕಂಥವ್ರು ಮಾಡಿರ್ತಕ್ಕಂಥದ್ದು ಹೌದು. ಇತ್ತೀಚಿನ ದಿನದಲ್ಲಿ ಇದು ಓಟು ತಂದು ಕೊಡ್ತಕ್ಕಂಥ ಸುಲಭವಾದಂತ ದಾರಿ ಆಗಿರತಕ್ಕಂಥ ಕಾರಣದಿಂದ ಭಾರತದ ಎಲ್ಲಾ ರಾಜಕೀಯ ಪಕ್ಷಗಳು, ಸ್ವಲ್ಪ ಕಮ್ಯುನಿಸ್ಟನ್ನು ಹೊರತುಪಡಿಸಿದ್ರೆ ಉಳಿದಂತ ಎಲ್ಲ ರಾಜಕೀಯ ಪಕ್ಷಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗೆ ಈ ವಿಚಾರದಲ್ಲಿ ಎಲ್ಲರೂ ಕೂಡ ಸಮಾನವಾದಂತ ದೋಷಿಗಳೇ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದ್ರೆ ಇಲ್ಲಿ ತಾವು ಬ್ರಾಹ್ಮಣ್ಯ ಅನ್ನೋ ಪದನ ಹೇಗ್ ನೋಡ್ತೀವಿ? ಇದು ಯಾಕೆಂದ್ರೆ ಎಲ್ಲಾ ಜಾತಿಯಲ್ಲೂ ಬ್ರಾಹ್ಮಣ್ಯ ಇದೆ ಅಂತ ಅನ್ನುವಂತ ಒಂದು ವಾದ ಎದ್ದಿದೆ. ಈಗ ಎಲ್ಲಾ ರಿಲಿಜನ್ ನಲ್ಲೂ ಬ್ರಾಹ್ಮಣ್ಯ ಇದೆ ಅಂತ ಅಂದ್ರೆ ಆ ಪದನ ಕಾಯಿನ್ ಮಾಡಿದ್ರು ಸರಿನಾ ಅಂತ? ಯಾಕೆಂದ್ರೆ ಮೇಲರಿಮೆ ಅಂತ ಹೇಳ್ಬೋದಿತ್ತು, ಎಲಿಟಿಸಮ್ ಅಂತ ಹೇಳ್ಬೋದಿತ್ತು. ಒಂದು ಜಾತಿಗೆ ಇದು ಏನು? ಅನಿಲ್ ಕುಮಾರ್, ಮೊನ್ನೆ ಇದು ಈ ವಿಚಾರದಲ್ಲಿ ಒಂದಷ್ಟು ಹೆಚ್ಚು ವಿಷಯಗಳು ಬರ್ತಾ ಇರೋದು ಪ್ರಜಾವಾಣಿ ಪತ್ರಿಕೆಯಲ್ಲಿ. ಖರ್ಜಿಯವರು ಪ್ರತಿ ದಿವಸ ಬರೀತಾರೆ ಅದಕ್ಕೆ.
ಆದ್ರೆ ಅದರಲ್ಲಿ ಒಂದು ರೈಟರ್ ಲೆಟರ್ಸ್ ಟು ದಿ ಎಡಿಟರ್ ಅಥವಾ ಅದಕ್ಕೊಂದು ಪ್ರತಿಕ್ರಿಯೆ ಬಂದಂತ ಸಂದರ್ಭದಲ್ಲಿ ಇದಕ್ಕೊಂದು ಬೇರೆ ಪದವನ್ನ ಕಾಯಿನ್ ಮಾಡಬೇಕು ಅಂತ ಯಾರೋ ಒಬ್ರು ಮೊನ್ನೆ ಸಜೆಷನ್ ಕೊಟ್ಟಿದ್ರು. ಇದು ಬ್ರಾಹ್ಮಣ್ಯ ಅಂತಕ್ಕಂಥ ಸರಿಯಲ್ಲ, ಇದು ವರ್ಣದ ಇದಿರ್ಬೋದು, ಆದ್ರೆ ಅದಕ್ಕೊಂದು ಬೇರೆ ಬ್ರಾಹ್ಮಣ್ಯಕ್ಕೆ ಒಂದು ಬೇರೆ ಪದ, ಎಲೈಟ್ ಅಂತ ತಾವೇ ಒಂದು ಪದವನ್ನು ಬಳಸಿದ್ರೆ, ಎಲೈಟ್ ಕ್ಲಾಸ್ ಅಂತೇಳಿ. ಆ ಎಲೈಟ್ ಅನ್ನೋದಕ್ಕೊಂದು ಸಮಾನಾಂತರ ಪದವನ್ನ ಅಷ್ಟು ತಿಳುವಳಿಕೆ ನನಗಿಲ್ಲ, ಕರ್ಜಿಗಿ ಸಾಹೇಬ್ರು ಹೇಳುದು. ಇದು ಮಡಿವಂತಿಕೆ ಅಂದ್ರೆ ಸರಿ ಹೋಗೋದೇನ? ಮಡಿವಂತಿಕೆನೂ ಕೂಡ ಸರ್, ಅದು ಬೇರೆ ಬೇರೆ ಅರ್ಥನೇ ಇದೆ. ಏನೋ ಒಂದು ಪದ ಇದಾವೆ, ಪದಕ್ಕೇನು ಕೊರತೆ ಇಲ್ಲ. ಅಂದ್ರೆ ಇಂಗ್ಲಿಷ್ ಪದಗಳನ್ನೇ ಕನ್ನಡೀಕರಣ ಮಾಡಬಾರ್ದು ಅಂತ ಏನಿಲ್ಲ. ಈಗ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಪ್ರತಿ ವರ್ಷ ಪ್ರಪಂಚದ ಎಲ್ಲಾ ಭಾಷೆಗಳ ಒಂದೊಂದು ಪದವನ್ನಾದ್ರೂ ಕನಿಷ್ಠ ಆಯ್ಕೆ ಮಾಡ್ಕೊಳ್ತಾರೆ. ಕನ್ನಡದ ಪದಗಳನ್ನು ಕೆಲವು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು. ಇತ್ತೀಚೆಗೂ ಹೋದ ವರ್ಷನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಿಂದಿ ಪದಗಳನ್ನು ಸಾಕಷ್ಟು ಆಯ್ಕೆ ಮಾಡಿದ್ದಾರೆ. ಸಂಸ್ಕೃತ ಪದಗಳಂತೂ ಲೆಕ್ಕ ಇಲ್ಲದಷ್ಟು ಇಂಗ್ಲಿಷ್ ಒಳಗೆ ಸೇರ್ಕೊಂಡು ಹೋಗಿದ್ದಾವೆ. ಆ ರೀತಿ ಒಂದು ನೀವು ನೋಡಿ, ಅನಿಲ್ ಅವರು ಪುರ್ಸೊತ್ತಾಗಿ ಇರ್ತೀರಿ, ಕರ್ಮವೀರ ವಾರಕ್ಕೊಂದ್ಸರ್ತಿ ಬರೋದಲ್ವಾ, ಹಾಗಾಗಿ ಸ್ವಲ್ಪ ಪುರ್ಸೊತ್ತಾಗಿ ಇರ್ತದೆ. ಹಾಗಾಗಿ ನೋಡಿ, ಹುಡುಕಿ ಏನಾರು ಒಂದು ಪದಗಳನ್ನ ಹಳೆದನ್ನೆಲ್ಲ ಹುಡುಕಿ ಒಂದು. ಇಲ್ಲ, ನೀವ್ ಹೇಳಿದಂಗೆ ಅದು ಪ್ರಜಾವಾಣಿಯಲ್ಲಿ ಬಂದಿದೆ. ರುದ್ರಪ್ಪ ಅನ್ನೋರು ಹೇಳಿದ್ದಾರೆ, ಬ್ರಾಹ್ಮಣ್ಯ ಎಂಬ ಪರಿಭಾಷೆ ಜಾತಿ ಸೂಚಕವಾಗಿರೋದು ಗೊಂದಲಕ್ಕೆ ಕಾರಣ. ಅದಕ್ಕೆ ಅಸಮಾನತೆ ಮತ್ತು ತಾರತಮ್ಯಕ್ಕೆ ಬ್ರಾಹ್ಮಣ್ಯದ ಬದಲು ಇನ್ಯಾವುದಾದ್ರೂ ಪರ್ಯಾಯವಾದ ಪದವನ್ನು ಹುಡುಕಬೇಕು ಅಂತ ಹೇಳಿದ್ದಾರೆ. ಹೇಳಿದ್ದಾರೆ ರೋಹಿತ್ ಅವರೇ, ಈಗ ಇದು ಒಂದಾಯ್ತು, ಏನೋ ಒಂದು ಮಗ್ಗು ಒಂಥರ ಶಾಸ್ತ್ರೀಯವಾಗಿ ತೀರಾ ಇದೆ, ಏನು ಒಂಥರ ಫಾರ್ಮಲ್ ಆಗಿ ಹೊರಟಾಯ್ತು, ಚರ್ಚೆ ತುಂಬಾ ಡೀಪ್ ಆಗಿ ಹೊರಟಾಯ್ತು ಅಂತ ಅನಿಸ್ತಾ ಇದೆ. ನೀವು ಈಗಿನ ತಲೆಮಾರಿನ ಲೇಖಕರು, ಈ ಹಲವು ಮಾಧ್ಯಮಗಳಲ್ಲಿ ನಿಮ್ಮ ಒಡನಾಟ ಇದೆ, ಬರೆದಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಇದೆ, ಏನು ಪಾರ್ಟಿಸಿಪೇಷನ್ ಇದೆ. ಸೊ ನಿಮ್ಮ ಒಂದು ದೃಷ್ಟಿಯಲ್ಲಿ ಇದು ಅಲ್ಲಲ್ಲಿ ಕಂಡು ಬರುವಂತ ಒಂದು ಅಚಾನಕ್ ಆದಂತ ಒಂದು ವಿದ್ಯಮಾನವು, ಯಾಕೆಂದ್ರೆ ಇಲ್ಲಿ ಯಾರೋ ಬ್ರಾಹ್ಮಣ್ಯ ಅಂತ ಯೂಸ್ ಮಾಡಿದ್ರು ಸರಿಯ ತಪ್ಪೆ ಅನ್ನೋ ಚರ್ಚೆ ನಡೀತಾ ಇದೆ. ಬಟ್ ಜಾಕ್ ಡೋರ್ಸಿ ಅಂತ ಅವರು ಸಿಇಒ ಆಫ್ ಟ್ವಿಟರ್ ಕಂಪನಿ, ಬೇರೆ ದೇಶದಲ್ಲಿ ಅಮೆರಿಕದಲ್ಲಿ ಹುಟ್ಟು ಬೆಳೆದವರು, ಅವರು ಸಹ ಇಲ್ಲಿ ಬರ್ತಾರೆ. ಸ್ಮ್ಯಾಶ್ ಬ್ರಾಹ್ಮಿನಿಕಲ್ ಪೇಟ್ರಿಯಾರ್ಕಿ ಅಂತ ಒಂದು ಫಲಕ ಹಿಡ್ಕೊಂಡು ನಿಂತ್ಕೋತಾರೆ, ಫೋಟೋ ತೆಗೆಸ್ಕೋತಾರೆ. ಈಗ ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ಕೆಲವು ಇದ ಕಡೆ ಬ್ರಾಹ್ಮಿನಿಕಲ್ ಅನ್ನೋ ಪದ ಅಲ್ಲಿ ಸೌತ್ ಏಷಿಯನ್ ಸ್ಟಡೀಸ್ ಅಂತ ಇದೆ, ಕೆಲವು ಈಗ ಪ್ರಮುಖವಾದ ಯೂನಿವರ್ಸಿಟಿಗಳಲ್ಲೆಲ್ಲ ಕೋರ್ಸ್ ಇದೆ. ಆ ಕೋರ್ಸ್ಲೆಲ್ಲ ಇದೆಲ್ಲ ಬಂದ್ಬಿಟ್ಟಿದೆ. ಇದೆಲ್ಲ ನೆಗೆಟಿವ್ ಅರ್ಥದಲ್ಲೇ ಬರ್ತಾ ಇದೆ. ಬ್ರಾಹ್ಮಣಿಕಲ್ ಅಂತಂದ್ರೆ ಅದರ ಒಂದು ಪ್ರಭಾವದಿಂದ ಇಲ್ಲಿ ಅನುವಾದ ಮಾಡ್ಕೊಂಡು ಬ್ರಾಹ್ಮಣ್ಯ ಅಂತ ಕರೆದ್ರು. ಈ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ, ಮತ್ತೆ ಈ ದೃಷ್ಟಿಯಲ್ಲಿ ಮಾಧ್ಯಮಗಳ ಪಾತ್ರ ಏನಿರ್ಬೇಕು? ನೀವು ಒಬ್ಬ ಮಾಧ್ಯಮದ ಒಡನಾಟ ಇದ್ದವರು, ಔಟ್ಸೈಡರ್ ಆಗಿ, ಈಗ ನಾವು ಮಾಧ್ಯಮದ ಒಳಗಿರೋರು, ಈ ಸಾಂಪ್ರದಾಯಿಕ ಮಾಧ್ಯಮದ ಒಳಗಿರೋರು, ನೀವು ಹೊರಗಿನವರಾಗಿ ಮಾಧ್ಯಮಗಳು ಯಾವ ರೀತಿ ನಡ್ಕೊಂಡ್ರೆ ಒಂದು ಅರ್ಥಪೂರ್ಣ ಚರ್ಚೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಸೋಷಿಯಲ್ ಮೀಡಿಯಾ ರೋಲ್ ಏನು? ಇದು ಹಿಂದಿನ ಒಂದು ಏನಾರು ಅದಕ್ಕೆ ನೀವು ಸಿ ಎನಿ ಪ್ಯಾಟ್ರನ್ ಇನ್ ದಿಸ್, ಇದು ಏನು ಅಂತ? ಈಗ ನಾನು 3 ಹಿರಿಯ ಮಾತುಗಳನ್ನ ಕೇಳಿಸ್ಕೊಂಡೆ, ಅಶೋಕ್ ಸರ್ ಮತ್ತು ಗುರುರಾಜ್ ಸರ್ ಹಾಗೂ ಶಂಕರ್ ಸರ್ ಅವರ ಮಾತುಗಳು. ಈ ಮಾತುಗಳಲ್ಲಿ ಕೆಲವು ವಿಚಾರಗಳಲ್ಲಿ ಯಾರಿಗೂ ಕೂಡ ಏನು ವೈರುಧ್ಯ ಅಥವಾ ಭಿನ್ನಾಭಿಪ್ರಾಯಗಳಿಲ್ಲ. ಉದಾಹರಣೆಗೆ ಬ್ರಾಹ್ಮಣ್ಯ ಅಥವಾ ಬ್ರಾಹ್ಮಣ ಅನ್ನೋ ಶಬ್ದ ಹೇಗೆ ಬಂತು, ವರ್ಣಗಳ ಒಂದು ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ಯಾವ ಅರ್ಥ ಇತ್ತು, ಈ ವಿಚಾರದಲ್ಲಿ ಈ ಮೂವರಿಗೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ನಾನು ಸ್ವಲ್ಪ ಈ ಬ್ರಾಹ್ಮಣ್ಯ ಅನ್ನೋ ಶಬ್ದ ಹೇಗೆ ಬಂತು ಅನ್ನೋದರ ಒಂದು ಇತಿಹಾಸವನ್ನ ಸ್ವಲ್ಪ ಮಟ್ಟಿಗೆ ವಿವರಿಸಿ, ನನ್ನ ತಿಳುವಳಿಕೆಗೆ ನಿಲುಕುವಷ್ಟು ನಾನು ವಿವರಿಸಿ, ನಂತರ ನಾನು ನಿಮ್ಮ ಈ ಮಾಧ್ಯಮಗಳ ಪಾತ್ರ ಹೇಗಿರ್ಬೇಕು ಅನ್ನೋದರ ವಿಚಾರಕ್ಕೆ ಬರ್ತೇನೆ. ಮೊದಲಿಗೆ ನಾವು ಸ್ವಲ್ಪ ಈ ವಸಾಹತುಶಾಹಿಯ ಒಂದು 15ನೇ ಶತಮಾನದ ಒಂದು ಸಮಯಕ್ಕೆ ಹೋದರೆ ನಮ್ಮ ದೇಶದಲ್ಲಿ 2 ವಸಾಹತುಶಾಹಿಗಳು, ಒಂದು ಇಸ್ಲಾಂ ವಸಾಹತುಶಾಹಿ ಅದೊಂದು ಸ್ವಭಾವವಿದೆ, ಅದು ಈ ದೇಶವನ್ನು ಆವರಿಸಿಕೊಂಡ ಮತ್ತು ಈ ದೇಶದ ಮೇಲೆ ಪ್ರಭಾವಗಳಿದೆ. ಅದ್ರ ನಂತರ ಬ್ರಿಟಿಷ್ ವಸಾಹತುಶಾಹಿ ಮಾಡಿರುವ ಇಲ್ಲಿ ನಮ್ಮ ಹೆಚ್ಚು ಇರುವಂತದ್ದು ಬ್ರಿಟಿಷ್ ವಸಾಹತುಶಾಹಿ. ಅದು ಕೇವಲ 400 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದ್ರು ಕೂಡ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ, ನಮ್ಮ ದೇಶದ ಒಟ್ಟಾರೆಯಾದಂತ ಒಂದು ಕೈಗಾರಿಕಾ ವ್ಯವಸ್ಥೆಯನ್ನ, ನಮ್ಮ ದೇಶದ ಎಕಾನಮಿಯನ್ನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜನರ ಮನಸ್ಥಿತಿಯನ್ನ ಬದಲಾಯಿಸಿರುವಂತ ಒಂದು ವಸಾಹತುಶಾಹಿ. ಇಲ್ಲಿ ಈ ಬ್ರಿಟಿಷರು ಬಂದಾಗ 1844ರ ವಿಚಾರವನ್ನ ನೀವು ಹೇಳಿದ್ರಿ. ಆ ಕಾಲದಲ್ಲಿ ಆ ಜಾತಿಯನ್ನು ಒಂದು ಕಾನ್ಸೆಪ್ಟ್ ಅನ್ನು ತಂದ್ರು ಅಂತ ಹೇಳಿ.
ಬಹಳ ಆಶ್ಚರ್ಯ ಆಗುವಂಥದ್ದು. ಇವತ್ತು ನಾವು ಜಾತಿ ವರ್ಣ ಅಂತ ತುಂಬಾ ಮಾತಾಡ್ತಿದ್ದೇವೆ ನಮ್ಮ ಇವತ್ತಿನ ಸಮಾಜದಲ್ಲಿ. ಆದ್ರೆ ಈ ಜಾತಿ ಅಥವಾ ಕ್ಯಾಸ್ಟ್ ಅನ್ನೋ ನೀವಾಗ್ಲೇ ಅದ್ರ ಬಗ್ಗೆ ಹೇಳಿದ್ರಿ, ಕ್ಯಾಸ್ಟ್ ಅನ್ನೋ ಪೋರ್ಚುಗಲ್ ಭಾಷೆ ಕ್ಯಾಸ್ಟ್ ಅನ್ನೋ ಶಬ್ದ ಈ ದೇಶಕ್ಕೆ 150 ವರ್ಷ ಹಿಂದೆ, ಅದಕ್ಕೆ ಹೋದ್ರೆ 18-19ನೇ ಶತಮಾನಕ್ಕೆ ಹೋದ್ರೆ ನಾವು ಅಲ್ಲಿ ಕ್ಯಾಸ್ಟ್ ಅನ್ನುವ ಶಬ್ದವನ್ನೇ ನಮ್ಮ ಇಡೀ ಸಾಹಿತ್ಯದಲ್ಲಿ ನಾವು ನೋಡೋದಿಲ್ಲ. ಆದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಸುಮಾರು ಎಲ್ಲ ಚರ್ಚೆಗಳನ್ನು ತುಂಬಿಕೊಟ್ಟಿರುವುದು ಕ್ಯಾಸ್ಟ್ ಅನ್ನೋ ಒಂದು ಶಬ್ದ. ಇದನ್ನ ಯಾತಕ್ಕೆ ತಂದ್ರು ಅಂತ ಹೇಳಿದ್ರೆ, ಮೆಕಾಲೆ ಶಿಕ್ಷಣ ಪದ್ಧತಿ ಬದಲಾಗಲ್ಲ. 8 ವರ್ಷ ಆಯ್ತು, ಸರಿಯಾಗಿ 200 ವರ್ಷಗಳ ಹಿಂದೆ ಬ್ರಿಟಿಷರು ಒಂದು ಹೊಸ ಶಿಕ್ಷಣ ಪದ್ಧತಿಯನ್ನು ತಂದ್ರು. ಮೆಕಾಲೆ ಅವನ ಒಂದು ಇದನ್ನ ಇಟ್ಕೊಂಡು ಅವನ ಏನ್ ಹೇಳ್ತಾರೆ ಅಲ್ಲಿ ಅವರು ಆಗಿ ಈ ದೇಶವನ್ನು ನಾವು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದ್ರೆ ಈ ದೇಶದ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು ಅನ್ನೋದು. ಹಾಗಾಗಿ ಶಿಕ್ಷಣ ಪದ್ಧತಿಯನ್ನು ಹೊಸದಾಗಿ ಈ ದೇಶಕ್ಕೆ ಕೊಡುವ ಒಂದು ಸಂದರ್ಭದಲ್ಲಿ ಈ ದೇಶದಲ್ಲಿ ಇದ್ದಂತಹ 1,00,000ಕ್ಕೂ ಹೆಚ್ಚು ಗುರುಕುಲಗಳ ಒಂದು ವ್ಯವಸ್ಥೆಯನ್ನ ನಾಶ ಮಾಡಬೇಕು ಅಂತ. ಈ ಗುರುಕುಲ ಹೇಗೆ ನಾಶ ಮಾಡೋದು? 2 ವಿಧಾನಗಳಿತ್ತು ಅವರಿಗೆ. ಒಂದು, ಎಲ್ಲಾ ಗುರುಕುಲಗಳ ಮೇಲೂ ಕೂಡ ದಾಳಿ ಮಾಡಿ ಅಲ್ಲಿಗೆ ಸೈನಿಕರನ್ನು ಕಳಿಸಿ ಅಲ್ಲಿ ಆ ಗುರುಕುಲಕ್ಕೆ ಬೀಗ ಹಾಕಿ ಅಥವಾ ಬಲವಂತವಾಗಿ ಬೀಗ ಹಾಕಿಸಿ ಅಲ್ಲಿಯ ವಿದ್ಯಾರ್ಥಿಗಳನ್ನ ಹೊರದಬ್ಬಿ ಈ ಗುರುಕುಲ ಪದ್ಧತಿಯನ್ನ ನಾಶ ಮಾಡುವಂಥದ್ದು. ಇದು ಒಂದು ವಿಧಾನ. 2ನೇ ವಿಧಾನ ಏನು? ಆ ಗುರುಕುಲಕ್ಕೆ ಸಮಾಂತರವಾಗಿ ಶಿಕ್ಷಣ ವ್ಯವಸ್ಥೆ, ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಿ ಗುರುಕುಲ ಪದ್ಧತಿಯನ್ನ ಅಬ್ಸಲ್ಯೂಟ್ ಮಾಡುವಂಥದ್ದು ಅಥವಾ ಅಪ್ರಸ್ತುತಗೊಳಿಸುವಂಥದ್ದು. ಈ ಬ್ರಿಟಿಷರು ಏನ್ ಮಾಡಿದ್ರು ಅಂತ ಹೇಳಿದ್ರೆ 2ನೇ ವಿಧಾನವನ್ನ ತೆಗೆದುಕೊಂಡ್ರು. ಯಾಕಂದ್ರೆ 2ನೇ ವಿಧಾನದಲ್ಲಿ ಅವರಿಗೆ ಒಂದು ಶಿಕ್ಷಣ ಪದ್ಧತಿಯನ್ನ ಹಾಳು ಮಾಡುವ ಮತ್ತು ಅದಕ್ಕೆ ಸಮಾಂತರವಾಗಿ ಇನ್ನೊಂದು ಶಿಕ್ಷಣ ಪದ್ಧತಿಯನ್ನ ಬೆಳೆಸುವಂತಹ ಒಂದು ಅವಕಾಶ ಇತ್ತು. ಹಾಗಾಗಿ ಮೆಕಾಲೆ ಅದನ್ನ ಬಹಳ ಪ್ರಬಲವಾಗಿ ಮಾಡ್ತಾನೆ. ಇಂಗ್ಲಿಷ್ ನಮಗೆ ಯಾರು ಬೇಕು ಅಂತವರನ್ನು ತಯಾರು ಮಾಡ್ಬೇಕು ಅಂತ. ಬ್ರಿಟಿಷರಿಗೆ ಬೇಕಾಗಿದ್ದದ್ದು ಕಾರಕೂನರು, ಅದು ಎಲ್ರಿಗೂ ಗೊತ್ತಿರುವಂತದ್ದೇ. ಅವರಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ದೇಶವನ್ನ ಆಡಳಿತಾತ್ಮಕವಾಗಿ ನಡೆಸೋದಕ್ಕೆ ಕಾರಕೂನರು ಅಥವಾ ಗುಮಾಸ್ತರು ಬೇಕಾಗಿತ್ತು. ಅಂತ ಗುಮಾಸ್ತರನ್ನ ಸೃಷ್ಟಿ ಮಾಡುವಂತ ಒಂದು ಶಿಕ್ಷಣ ಪದ್ಧತಿ ಕೂಡ ಅವರಿಗೆ ಬೇಕಾಗಿತ್ತು. ಅದನ್ನ ಅವರು ರೂಪಿಸಿದರು. ದೊಡ್ಡ ಕಟ್ಟಡಗಳನ್ನ ಕಟ್ಟಿದ್ರು. ಅವರ ಕಾಲೇಜ್ಗಳು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. 100-150 ವರ್ಷಗಳ ಹಿಂದೆ ಕಟ್ಟಿದ ಕಾಲೇಜ್ಗಳು, ಅಲ್ಲಿ ಒಂದು ಹೆಚ್ಚಂದ್ರೆ ಒಂದು 25-50 ಜನ ವಿದ್ಯಾರ್ಥಿಗಳಿದ್ರು ಕೂಡ ಬಹಳ ದೊಡ್ಡ ಕಟ್ಟಡಗಳನ್ನ ಕಟ್ಟಿದ್ರು. ಅಲ್ಲಿ ವಿದೇಶಿ ಪ್ರಾಧ್ಯಾಪಕರು ಬಂದು ಪಾಠ ಮಾಡ್ತಾ ಇದ್ರು. ಇಂಗ್ಲಿಷ್ ಭಾಷೆನ ಕಲಿಸಿದ್ರು. ಶೇಕ್ಸ್ಪಿಯರ್ ಬಂದ, ಚಾಸರ್, ನಮಗೆ ಎಲ್ಲವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕಲಿಸುವಂತ ಶಿಕ್ಷಣ ಪದ್ಧತಿ ಬಂತು. ಸ್ವಲ್ಪ ಇತಿಹಾಸ, ಸ್ವಲ್ಪ ಭೂಗೋಳ, ಸ್ವಲ್ಪ ಇಂಗ್ಲಿಷು, ಸ್ವಲ್ಪ ಗಣಿತ, ಈ ಎಲ್ಲವನ್ನು ಸ್ವಲ್ಪ ಯಾಕೆ ಕಲಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಈ ಎಲ್ಲ ವಿಷಯಗಳನ್ನು ಸ್ವಲ್ಪವಾಗಿ ಕಲಿತಿರುವಂತಹ ಗುಮಾಸ್ತರು ಬೇಕಾಗಿತ್ತು. ಹಾಗಾಗಿ ಈ ಒಂದು ಶಿಕ್ಷಣ ಪದ್ಧತಿಯನ್ನ ತರುವ ಮೂಲಕ ಅವರು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇದ್ದಂತಹ ಎಲ್ಲ ಈ ಗುರುಕುಲ ಪದ್ಧತಿ ಅಂತ ಏನಿದೆ ಅಷ್ಟನ್ನು ಕೂಡ ಅಪ್ರಸ್ತುತ ಮಾಡಿದ್ರು. ಹೀಗೆ ಅಪ್ರಸ್ತುತ ಮಾಡಿದಾಗ ಕೇವಲ ಗುರುಕುಲ ಪದ್ಧತಿ ಮಾತ್ರ ಅಪ್ರಸ್ತುತ ಆಗ್ಲಿಲ್ಲ, ಅದರ ಜೊತೆಗೆ ಆ ಗುರುಕುಲಗಳಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಂತಹ ಬ್ರಾಹ್ಮಣರು ಕೂಡ ಅಪ್ರಸ್ತುತರು. ಸೊ ಬ್ರಾಹ್ಮಣರು ನಾವೇನು ವರ್ಣದಿಂದ ಬ್ರಾಹ್ಮಣ ಅಂತ ಹೇಳ್ತೇವೆ, ಆ ವರ್ಣದಿಂದ ಬ್ರಾಹ್ಮಣರಾದವರು ಎಲ್ಲರೂ ಕೂಡ ಅಪ್ರಸ್ತುತರಾದ್ರು. ಯಾಕಂದ್ರೆ ಅವರ ಗುರುಕುಲಗಳಿಗೆ ವಿದ್ಯಾರ್ಥಿಗಳೇ ಬರಲಿಲ್ಲ. ಆ ಗುರುಕುಲಗಳು ತಾವಾಗಿ ಮುಚ್ಚಿಕೊಳ್ಬೇಕಾಯ್ತು. ಇನ್ನು 2ನೇದಾಗಿ ನಮ್ಮ ಬ್ರಿಟಿಷರು ಮಾಡಿದ ಇನ್ನೊಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಎಷ್ಟು ಸಂಸ್ಥಾನಗಳಿತ್ತೋ ಅವರು ಬರುವುದಕ್ಕಿಂತ ಹಿಂದೆ ಈ ಸಂಸ್ಥಾನಗಳು ತಮ್ಮೊಳಗೆ ಯುದ್ಧ ಮಾಡಿಕೊಂಡು ಅಥವಾ ಯಾವ್ಯಾವುದೋ ಒಂದು ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ತಮ್ಮ ಸೇನೆಗಳನ್ನ ಅವುಗಳು ಬಹಳ ಸಕ್ರಿಯವಾಗಿ ಇಟ್ಟಿದ್ದವು. ಆದ್ರೆ ಬ್ರಿಟಿಷರು ಬಂದ ಮೇಲೆ ಈ ಸಂಸ್ಥಾನಗಳ ಮಧ್ಯದಲ್ಲಿ ಅವರು ಒಪ್ಪಂದಗಳನ್ನು ಮಾಡಿಕೊಂಡ್ರು. ನೀವು ನಮಗೆ ದುಡ್ಡು ಕೊಡಿ, ನಾವು ನಿಮಗೆ ಸೈನಿಕ ವ್ಯವಸ್ಥೆಯನ್ನು ಒದಗಿಸ್ತೇವೆ. ನೀವು ನಮಗೆ ದುಡ್ಡು ಕೊಡಿ, ವರ್ಷಕ್ಕೆ ಇಷ್ಟು ಕಪ್ಪ ಕೊಡಿ, ನಾವು ನಿಮಗೆ ಅತ್ಯಾಧುನಿಕ ಪೂರೈಸುತ್ತೇವೆ. ಸೊ ಈ ರೀತಿಯ ಒಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವ ಆಯಾ ಸಂಸ್ಥಾನಗಳಲ್ಲಿ ಇದ್ದಂತಹ ಅಷ್ಟು ಕ್ಷತ್ರಿಯ ಒಂದು ಸೇನೆ ಏನಿದೆ, ಕ್ಷತ್ರಿಯ ವರ್ಣದಲ್ಲಿದ್ದಂತಹ ಅಷ್ಟು ಬಹುದೊಡ್ಡ ಸೇನೆ ಏನಿದೆ, ಅವುಗಳು ಅಷ್ಟನ್ನು ಕೂಡ ಸೋಮಾರಿಯನ್ನಾಗಿ ಮಾಡಿದ್ರು. ಈ ಮೂಲಕ ಅವರು ಕ್ಷಾತ್ರ ಅನ್ನೋ ಒಂದು ವರ್ಣವನ್ನೇ ಮೂರನೇದಾಗಿ ವ್ಯಾಪಾರ ವಿಚಾರದಲ್ಲಿ ಈ ದೇಶದಲ್ಲಿ ಒಂದು ಎಕಾನಮಿ ವ್ಯವಸ್ಥೆ ಇದೆ, ಅದನ್ನು ಅಪ್ರಸ್ತುತ ಮಾಡಿ ತಮ್ಮ ಒಂದು ಈ ಮೂಲಕವೂ ಕೂಡ ಬ್ರಾಹ್ಮಣರನ್ನು, ಕ್ಷತ್ರಿಯರನ್ನು, ವೈಶ್ಯರನ್ನು, ಈ 3 ವರ್ಣಗಳನ್ನು ಅಬ್ಸಲ್ಯೂಟ್ ಮಾಡಿ ಎಲ್ಲರನ್ನೂ ಕೂಡ ಶೂದ್ರರನ್ನಾಗಿ ಮಾಡಿದ್ದು. ಇಲ್ಲಿ ಶೂದ್ರ ಅಂತ ಹೇಳಿದ್ರೆ ನಾನು ಅವರು ಇಡೀ ಸಮಾಜದಲ್ಲಿ ತುಳಿತಕ್ಕೊಳಗಾದವರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇಲ್ಲ. ಶೂದ್ರರು ಅಂತ ಹೇಳಿದ್ರೆ ಸರ್ವಿಸ್ ಇಂಡಸ್ಟ್ರಿ ಅಥವಾ ಒಬ್ಬರ ಸಂಬಳಕ್ಕೆ ಕೆಲಸ ಮಾಡುವಂತಹ ವ್ಯಕ್ತಿ.
ಸೊ ಹಾಗಾಗಿ ನಾವು ನೋಡ್ತೇವೆ 1840 ನಂತರ, ಯಾಕಂದ್ರೆ 1921 ಈ ದೇಶದಲ್ಲಿ ಹೊಸ ಬ್ರಿಟಿಷ್ ಅಲ್ಲಿಂದ ಒಂದು 10-20 ವರ್ಷಗಳಲ್ಲಿ ಮೊದಲ ಬ್ಯಾಚ್ ನಾವು ಹೊರಗಡೆ ಬಂದದನ್ನ ನೋಡ್ತೇವೆ. ಹಾಗಾಗಿ 1840 ನಂತರ ಈ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗುಮಾಸ್ತರ ಒಂದು ನಿರ್ಮಾಣ ಆಗೋದಕ್ಕೆ ಶುರುವಾಯಿತು. ಈ ಎಲ್ಲ ಶಾಲೆಗಳು ಅಲ್ಲಿ ಹೊರಗೆ ಬಂದವರಿಗೆ ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟ್ಗೆ ಸರಿಯಾಗಿ ಅವರಿಗೆ ಗುಮಾಸ್ತ ಒಂದು ಅಂದ್ರೆ ನಮ್ಮ ವಾಸ್ತವವಾಗಿ ಈ ದೇಶ ಒಂದು ಇಡೀ ದೇಶ ಒಂದು ಶೂದ್ರರ ಒಂದು ಸಂಸ್ಕೃತಿ ಅಥವಾ ಶೂದ್ರರ ಒಂದು ಸಮುದಾಯ ಸೃಷ್ಟಿಯಾಗುವ ಹಾಗೆ ಆಯಿತು. ಹಾಗಾಗಿಯೇ 1844 ಕ್ಯಾಸ್ಟ್ ಅನ್ನೋದು ಏನು ಬಂತು, ಅದು ಈ ವರ್ಣ ವ್ಯವಸ್ಥೆಯನ್ನ ಬದಲಾಯಿಸಿ ಅಲ್ಲಿಂದ ನಂತರ ನಮ್ಮ ದೇಶದ ಇತಿಹಾಸದಲ್ಲಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬಿಟ್ಟು ನಾವು ಕ್ಯಾಸ್ಟ್ ಹೊಸ ಒಂದು ಪದ್ಧತಿಯನ್ನ ನಾವು ಅಪ್ಪಿಕೊಂಡೆವು. ಮತ್ತು ಇಲ್ಲಿ ನಾನು ಇನ್ನೊಂದು ವಿಚಾರವನ್ನು ಹೇಳಬೇಕು, ಯಾಕೆ ಇವರು ಕ್ಯಾಸ್ಟ್ ಅಂತ. ಈಗ ಗುರುರಾಜ್ ಸರ್ ಅವರು ಹೇಳಿದ್ರು, ವರ್ಣ ಅಂತ ಹೇಳಿದ್ರೆ ನಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ವರ್ಣ ಅನ್ನೋ ಶಬ್ದದಲ್ಲೇ ಆ ಒಂದು ಅದರ ಒಂದು ವಾಸನೆ ಇದೆ, ಬಣ್ಣ ಅಂತ ಹೇಳಿ ನಾವು ಹೇಳ್ತೇವೆ. ಅವನ ಬಣ್ಣ ಗೊತ್ತಾಯ್ತು ಅಂತ, ಅಂದ್ರೆ ಅವನ ಸ್ವಭಾವ ನಮಗೆ ಗೊತ್ತಾಯ್ತು ಅಂತ. ಹಾಗೆ ವರ್ಣ ಅಂತ ಹೇಳುವಂತದ್ದು ಮನುಷ್ಯನ ಮೂಲಭೂತ ಸ್ವಭಾವಕ್ಕೆ ಅಥವಾ ಅವನ ಒಂದು ವ್ಯಕ್ತಿತ್ವಕ್ಕೆ, ಅವನ ಗುಣಗಳಿಗೆ ಸಂಬಂಧಪಟ್ಟ ಶಬ್ದ. ಆ ಜಾತಿ ಅಂತ ಹೇಳುವಂಥದ್ದು ನಮ್ಮ ಈ 1844 ಹಿಂದೆ ಜಾತಿಯ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಅದು DNA ಗೆ ಸಂಬಂಧಪಟ್ಟದ್ದು. ಅಂದ್ರೆ ನನ್ನ ತಂದೆಯಿಂದ ಬಂದದ್ದು ನನ್ನ ಜಾತಿ, ನನ್ನ ತಂದೆಗೆ ಅವರ ತಂದೆಯಿಂದ ಬಂದದ್ದು ಜಾತಿ. ಸೊ ಜಾತಿ ಅಂತ ಹೇಳುವಂಥದ್ದು DNA ಅಥವಾ ಒಬ್ಬ ಶಬ್ದ. ನಾವು ಜಾತಿಯನ್ನು ಬದಲಿಲ್ಲ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು ಹಾಗಾಗಿ ಜಾತಿಯನ್ನ ಬದಲಿಸಲಿಕ್ಕೆ ಸಾಧ್ಯ ಈ ಜಾತಿ ಅನ್ನೋದು ಮುಂದಕ್ಕೆ ಬಂದ ಮೇಲೆ ಯಾಕೆ ಅವರು ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡಿದ್ರು ಬ್ರಿಟಿಷರು ಅಂತ ಹೇಳಿ ಒಂದ್ ಸ್ವಲ್ಪ ಇತಿಹಾಸವನ್ನು ಹೇಳ್ತೇನೆ. ನಮ್ಮ ದೇಶಕ್ಕೆ ಮಿಷನರಿಗಳು ಬಂದಾಗ 18-19ನೇ ಶತಮಾನ ಈ ದೇಶದಲ್ಲಿ ಬ್ರಾಹ್ಮಣರನ್ನ ಗುರಿ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ಎಲ್ಲ ದೇಶಗಳಲ್ಲೂ ಇದ್ದ ಒಂದು ಪಾಠ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಯಾರು ಮೇಲ್ವರ್ಗದಲ್ಲಿದ್ದಾರೆ, ಎಲ್ಲ ಸಮಾಜವನ್ನ ಇಡೀ ಸಮಾಜವನ್ನ ನಡೆಸುವವರು ಯಾರಿದ್ದಾರೆ ಅವನ್ನ ಗುರಿ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಅವರು ತಪ್ಪಾಗಿ ಏನು ತಿಳ್ಕೊಂಡ್ರು ಅಂತ ಹೇಳಿದ್ರೆ, ಭಾರತದಲ್ಲಿ ಈ ಜ್ಞಾನ ಯಾರು ನಿಯಂತ್ರಣ ಮಾಡ್ತಾರೋ ಅವ್ರು ಈ ಸಮಾಜದ ಅವರು ಬ್ರಾಹ್ಮಣರನ್ನ ಮಾಡಬೇಕು ಅವರು ಬಂದ್ರು. ಆ ದೇಶಕ್ಕೆ ಬಂದ ಮೇಲೆ ಅವರಿಗೆ ಈ ದೇಶದಲ್ಲಿ ಬ್ರಾಹ್ಮಣರನ್ನ ಗುರಿ ಮಾಡುವುದಕ್ಕಿಂತ ಹೆಚ್ಚಾಗಿ ಬೇರೆಯವ್ರನ್ನ ಗುರಿ ಮಾಡ್ಕೊಂಡು ನಾವು ಕನ್ವರ್ಷನ್ ಅದು ತಮಿಳುನಾಡಿನಲ್ಲಿ ಬ್ರಾಹ್ಮಣರ ಬಗ್ಗೆ ಬೇರೆ ಜಾತಿಗಳನ್ನ ಮುಖ್ಯವಾಗಿ ಗುರಿ ಮಾಡಿಕೊಂಡು ಅಲ್ಲಿ ದ್ರಾವಿಡ ಒಂದು ಇದು ಬಂತು, ಚಳವಳಿ ಎಲ್ಲ ಶುರುವಾಯಿತು. ಸರಿ, ಈಗ ಸರ್ ಈಗ ಅಂಬೇಡ್ಕರ್ ಮತ್ತು ಬುದ್ಧ ಬಸವಣ್ಣ ಇವರೆಲ್ಲರೂ ಒಂದ್ ರೀತಿ ಸುಧಾರಕರಾಗಿ ಬಂದ್ರು. ಬುದ್ಧ ಬಸವಣ್ಣ ಇಬ್ರು ಸಂತ ಸುಧಾರಕರಾಗಿ ಬಂದು ಅವರು ಅಂದ್ರೆ ಪ್ರತಿಭಟನೆ ಅಂತಂದ್ರೆ ಅದು ಅವರು ಒಂದು ವಿಚ್ಛಿದ್ರಕಾರಕ ಪ್ರತಿಭಟನೆ ಅಲ್ಲ, ಅಥವಾ ಸುಧಾರಣೆ ಅಂತಂದ್ರೆ ವಿಚ್ಛಿದ್ರಕಾರಕ ಸುಧಾರಣೆ ಅಲ್ಲ. ನಮ್ಮ ಒಂದು ತಿಳುವಳಿಕೆ ಪ್ರಕಾರ ಒಂದ್ ರೀತಿ ಆರ್ಗ್ಯಾನಿಕ್ ಸುಧಾರಣೆ. ಸೊ ಆ ರೀತಿಯಾಗಿ ಮಾಡ್ಕೊಂಡು ಬಂದ್ರು. ಸೊ ಈ ಸ್ಕೀಮ್ ಆಫ್ ಥಿಂಗ್ಸ್ ನಲ್ಲಿ ಈ ಕಾನೂನಾತ್ಮಕವಾದಂತ ಒಂದು ಸಮಾನತೆಯನ್ನ ಇವರು ಅಂಬೇಡ್ಕರ್ ಕೊಟ್ರು. ಬಟ್ ವೇರ್ ಪೆರಿಯಾರ್ ಸ್ಟ್ಯಾಂಡ್ಸ್, ಈಗ ಪೆರಿಯಾರ್ ಬದಲು ಗಾಂಧೀಜಿನ ತಗೊಳ್ಬೋದಾಗಿತ್ತು. ಈ ಆಕ್ಟಿವಿಸ್ಟ್ಗಳು ಎಷ್ಟೋ ಜನ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅಂತ ಬರ್ತಾ ಇದ್ದ ಹಾಗೆ ಗಾಂಧೀಜಿಯವರನ್ನ ಸ್ಕಿಪ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಗಾಂಧೀಜಿಯವರನ್ನ ತಗೊಂಡಿದ್ದಿದ್ರೆ ಪೆರಿಯಾರ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಫಿಗರ್, ಆಗ್ಲೂ ಸಹ ಕಾಂಟ್ರವರ್ಷಿಯಲ್ ಫಿಗರ್, ಈಗಲೂ ಸ್ವಲ್ಪ ಡಿವೈಡಿಂಗ್ ಫ್ಯಾಕ್ಟರ್ ಅನ್ಸುತ್ತೆ. ಗಾಂಧಿ ಅಂದ್ರೆ ಯೂನಿಫೈ ಅಂದ್ರೆ ಯೂನಿಟಿ ಈಸ್ ಅವರ್ ಪ್ರೈಮರಿ ಕನ್ಸರ್ನ್. ಗಾಂಧಿ ಅವರು ಹೆಡ್ ಸೂಟ್ ಆಗ್ತಾರೆ ಅನ್ನಲ್ವಾ? ಅದಕ್ಕೆ ಗಾಂಧಿ ಮಾರ್ಗದಲ್ಲಿ ಪರಿಹಾರ ಇಲ್ಲ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ ಅವ್ರಿಗೆ? ಅದು ಏನು ತಾವೇನ್ ಹೇಳ್ತೀವಿ? ಈ ಶಂಕರ್ ಅವರು ಒಂದು ಮಾತು ಹೇಳಿದ್ರು, ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ಬಿಟ್ಟು ಬೌದ್ಧ ಮಾರ್ಗವನ್ನ ಬುದ್ಧ ಧರ್ಮವನ್ನ ಸ್ವೀಕರಿಸಿದ್ರು ಅಂತ ಹೇಳಿದ್ರು. ಇದರಲ್ಲಿ ನಾವು ಬುದ್ಧ ಧರ್ಮದ ಸಿದ್ಧಾಂತಗಳನ್ನ ತೆಗೆದುಕೊಂಡೋದ್ರೆ ಈ ಉಪನಿಷತ್ತಿನ ಆಧಾರದ ಮೇಲೆ ಬುದ್ಧ ಧರ್ಮದ ಅನೇಕ ವಿಷಯಗಳು ಉಪನಿಷತ್ತಿನ ಆಧಾರದ ಮೇಲೆ ರೂಪುಗೊಂಡಿದೆ. ಏನು ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕರ್ಮ, ಸಮ್ಯಕ್ ಸ್ಮೃತಿ,
ಈ ರೀತಿಯಾಗಿ ನಾವು ಯಾವ ರೀತಿ ನಡ್ಕೋತೀವಿ ಅದರ ಆಧಾರದ ಮೇಲೆ ನಾವು ಧರ್ಮ ಅನ್ನೋದು ಅವಲಂಬಿಸುತ್ತೆ. ಬರೀ ಧರ್ಮ ಅನ್ನೋದು ಪ್ರವಚನಕ್ಕಲ್ಲ ಅನ್ನೋದು ಬುದ್ಧ ಧರ್ಮದಲ್ಲಿ ಹೇಳಿದ್ದಾರೆ. ಇನ್ನೂ ಒಂದು ವಿಷಯ ಹೇಳಿದ್ರು ಅವರು, ರಾಮಾನುಜಾಚಾರ್ಯರು ಅವತ್ತೊಂದೇನವೇ ದೊಡ್ಡ ಕ್ರಾಂತಿಕಾರರು ಅವರು. ಅದು ಶಂಕರರ ಒಂದು ಜೀವನದಲ್ಲೂ ನಡೀತು. ಒಬ್ಬ ಚಾಂಡಾಲ ಬಂದಾಗ ಅದು ಒಂದು ಮನೀಷಾ ಪಂಚಕ ಸ್ತೋತ್ರ ಅಂತ ಹೇಳಿ ರಚನೆ ಮಾಡಿದ್ರು. ಇದರಲ್ಲಿ ಆಗಾದಂತ ಘಟನೆಯಲ್ಲಿ ಇವೆಲ್ಲವೂ ಸಹ ಹಿಂದೂ ಧರ್ಮದಲ್ಲಿ ಆಗಾಗ್ಗೆ ಪರಿವರ್ತನೆಯನ್ನ ಮಾಡತಕ್ಕಂತ ಕೆಲಸಗಳು ನಡ್ಕೊಂಡೇ ಬಂದಿದೆ. ಹಿಂದೂ ಧರ್ಮದಲ್ಲಿ ನಿಂತ ನೀರಲ್ಲ ಇದು. ಇದರಲ್ಲಿ ಅನೇಕ ಸುಧಾರಕರು ಆಗಾಗ್ಗೆ ಬಂದು ಈ ವಿಚಾರಧಾರೆಯಲ್ಲಿ ಅವರವರ ಒಂದು ಕಾಂಟ್ರಿಬ್ಯೂಷನ್. ಈಗ ಬಸವಣ್ಣವ್ರು ಹೇಳಿದ್ದನ್ನು ಯಾವ್ದು ನಾವು ಒಪ್ಪಕ್ಕಾಗಲ್ಲ. ನಾವೀಗ ಲಿಂಗಾಯತರು ಅಲ್ದಲ್ಲೇ ಹೋದ್ರು ಸಹ ಬಸವಣ್ಣವ್ರು ಹೇಳಿದಂತ ಎಲ್ಲ ತತ್ವಗಳನ್ನು ಒಪ್ಕೊಳ್ಳೇಬೇಕು. ಅದ್ರಲ್ಲಿ ವಿರೋಧ ಮಾಡೋದು ಯಾವುದಿದೆ? ಎಲ್ಲವೂ ಸಹ ಸರಳವಾದಂತ ಕನ್ನಡ ಭಾಷೆಯಲ್ಲಿ ಎಲ್ರಿಗೂ ತಿಳಿಯುವ ಹಾಗೆ ವೇದಾಂತದ ಸಾರವನ್ನೇ ಹೇಳಿದ್ದಾರೆ ಅವರು. ಅದರಲ್ಲಿ ಏನು ವಿಶೇಷವಾದಂತ ಒಂದು ವಿಭಿನ್ನ ಮಾರ್ಗ ಅಂತ ಹೇಳಿಲ್ಲ. ಹಾಗಾಗಿ ಇವ್ರದ್ದೆಲ್ಲ ಒಂದು ರೀತಿ ಇಂಟಿಗ್ರೇಟ್, ಸಮಾಜವನ್ನು ಒಂದು ಮಾಡತಕ್ಕಂತ ಒಂದು ಮಾರ್ಗ. ಗಾಂಧೀಜಿ ಅವರು ಅದೇ ದೃಷ್ಟಿಯಲ್ಲಿ ಈ ಸಮನ್ವಯ ಮಾರ್ಗವನ್ನೇ ಅವ್ರು ಹೇಳಿದ್ರು. ಅವರು ಗಾಂಧೀಜಿಯವರ ವಿಶೇಷ ಏನು ಅಂತ ಹೇಳಿದ್ರೆ, ಯಾವ ವೇದಾಂತದಲ್ಲಿ ಹೇಳಿದಂತ ಮಾರ್ಗವನ್ನ ಜೀವನದಲ್ಲಿ ಅನುಸರಿಸಿ ಬೇರೆಯವರಿಗೆ ತೋರಿಸ್ಬೇಕು ಅಂತ ಒಂದು ಹೇಳ್ಬೇಕಾದ್ರೆ, ರಾಜಕೀಯದಲ್ಲಿದ್ದು ಒಬ್ಬ ಸಂತನಾಗಿ ಜೀವನ ಮಾಡದಂತ ಒಂದು ಇಡೀ ಪ್ರಪಂಚದಲ್ಲಿ ಯಾರು ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ಗಾಂಧಿಯವರು ಒಬ್ಬರೇ ಅಂತ ಹೇಳಿ ಯಾವ್ದು ನಿಸ್ಸಂಕೋಚವಾಗಿ ಹೇಳ್ಬೋದು. ಆದ್ರೆ ಈ ವಿಚ್ಛಿದ್ರಕಾರಕ ಶಕ್ತಿಗಳಿದೆಯಲ್ಲ, ಯಾವುದು ಧರ್ಮವನ್ನ ವಿರೋಧ ಮಾಡ್ಕೊಂಡು ಬಂದಿರೋರ್ದು, ಅವರು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಮೂಲ ತತ್ವಗಳನ್ನ ಅರಿವೇ ಇಲ್ಲ. ಇವತ್ತು ರಾಮನನ್ನ ಯಾಕೆ ದೇವರು ಅಂತೀವಿ? ರಾಮನ ನಡವಳಿಕೆ ಅಂದ್ರೆ ಮನುಷ್ಯನ್ನೇ ದೈವತ್ವಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ವರ್ತನೆ ಇದೆಯಲ್ಲ, ಅದನ್ನೇ ನಾವು ದೈವ ಅಂತ ಭಾವನೆ ಮಾಡಿದೀವಿ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದಾನೆ, ದೈವಿ ಸಂಪತ್ತು ಅಂದ್ರೇನು? ತೇಜಃ, ಕ್ಷಮ, ಧೃತಿ, ಶೌಚ, ಅದ್ರೋಹ, ನಾತಿಮಾನಿತ, ಈ ರೀತಿ ಇದೆಲ್ಲ ದೈವ ಸಂಪತ್ತು. ಇದು ಯಾವ ದೈವ ಸಂಪತ್ತು ಇದೆಯೋ ಆತ ಮಾತ್ರ ಬ್ರಾಹ್ಮಣನಾಗಕ್ಕೆ ಸಾಧ್ಯ. ಆದ್ರೆ ಇದು ಒಂದು ಸ್ವಲ್ಪ ಪಕ್ಕಕ್ಕೆ ಹೋಗೋಣ. ಇದು ಇವತ್ತಿನ ದಿನ ಬ್ರಾಹ್ಮಣರ ಪರಿಸ್ಥಿತಿ ಏನಿದೆ ಅಂತ ಯಾರು ಅಧ್ಯಯನ ಮಾಡಿದಿರಾ? ಇದು ಬ್ರಾಹ್ಮಣತ್ವ ಅಂತ ಹೇಳೋದು ಬ್ರಾಹ್ಮಣರನ್ನ ದೂಷಣೆ ಮಾಡೋದಕ್ಕೆ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡ ಹಾಗೆ ನನಗೆ ಕಾಣುತ್ತೆ. ಈ ಬ್ರಾಹ್ಮಣತ್ವ ಅಂತ ಹೇಳೋದು ಅಥವಾ ಬ್ರಾಹ್ಮಣಿಸಮ್ ಅಂತ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಯಾರಿಗೂ ಒಂದು ಸರಿಯಾದಂತ ಅರಿವಿಲ್ಲ. ಏನೋ ಇಟ್ ಏನೋ ಒಂಥರ ಆರ್ಥೋಡಾಕ್ಸ್ ಬಿಹೇವಿಯರ್ ಇನ್ ಎವ್ರಿ ಕಾಸ್ಟ್ ಅನ್ನೋ ರೀತಿ ತಗೊಂಡಿದ್ದಾರೆ. ಅದಕ್ಕೆ ಬ್ರಾಹ್ಮಣತ್ವ ಅಂತ ಯಾಕೆ ಇಟ್ಟಿದ್ದಾರೆ ಅನ್ನೋದು ಅರ್ಥವಿಲ್ಲದ ವಿಷಯ. ಈ ರೀತಿಯಾದಂತ ಟೀಕೆಗಳಿದ್ದಲ್ಲ, ಸಮಾಜ ಸುಧಾರಣೆ ಅನ್ನೋದು ಯಾವತ್ತೂ ಜನರನ್ನ ಸಮನ್ವಯವಾಗಿ ಸೇರಿಕೊಂಡು ಸುಧಾರಣೆ ಆಗಬೇಕೆ ಹೊರತು ಈ ಡಿಸ್ಟ್ರಕ್ಟಿವ್ ಟೆಂಡೆನ್ಸಿಯಿಂದ ಆಗೋದಿಲ್ಲ. ಯಾರು ಒಬ್ಬರ ನಂಬಿಕೆಗೆ ನೀವು ಕೊಡ್ಲಿ ಏಟ್ ಹಾಕಿದ್ರೆ ಆತ ತಿರುಗಿ ಬೀಳ್ತಾನೆ ಹೊರತು ಅದು ನೀವು ಹೇಳಿದ್ದನ್ನು ಒಪ್ಕೊಳ್ಳಲ್ಲ. ಇವತ್ತಿನ ದಿನ ನಮ್ಮ ಭಾರತದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಕೊಳ್ತಕ್ಕಂಥ ಯಾವ ಒಂದು ಪರಿಸ್ಥಿತಿ ಇದೆ ಅಂದ್ರೆ, ಹಿಂದೂ ಧರ್ಮದಲ್ಲಿ ಎಲ್ಲಾ ವಿಚಾರವನ್ನು ಒಪ್ಕೊಳ್ತಕ್ಕಂಥ ಒಂದು ಶಕ್ತಿ ಇದೆ. ಎಲ್ಲಾ ವಿಚಾರವನ್ನು ತನ್ನ ಒಳಗೆ ತೆಗೆದುಕೊಂಡು ಮುಂದುವರಿಸ್ತಕ್ಕಂಥ ಒಂದು ಶಕ್ತಿ ಇದೆ. ಆದ್ರೆ ನನಗನ್ಸೋದು ಸನಾತನ ಧರ್ಮದ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಮೂಲಭೂತವಾದ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಟೀಕೆ ಮಾಡೋದಕ್ಕೆ ಇದನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೇನೋ ಅನ್ನೋ ಒಂದು ಸಂಶಯ ನನಗೆ ಬರುತ್ತೆ. ಹೇಗೆ ಬ್ರಿಟಿಷರು ಈ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಅನ್ನೋ 3 ವರ್ಣಗಳನ್ನ ನಾಶ ಮಾಡಿ ಎಲ್ಲರನ್ನು ಶೂದ್ರ ಮಾಡಿದ್ರು ಅಂತ ಹೇಳಿ, ಅದರ ಮುಂದುವರಿದ ಭಾಗವಾಗಿ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಭಾರತಕ್ಕೆ ಬಂದಾಗ ಈ ಮಠಗಳು ಈ ಇಡೀ ಸಮಾಜವನ್ನ ನಿಯಂತ್ರಣ ಮಾಡ್ತಾ ಇವೆ ಅನ್ನುವ ಅವರ ಒಂದು ಕ್ರಿಶ್ಚಿಯಾನಿಟಿಯ ಪರಿಕಲ್ಪನೆಯಿಂದ ಬಂದ ಒಂದು ಯೋಚನೆಯನ್ನು ಇಟ್ಟುಕೊಂಡು ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡಿದ್ರು, ಅವರನ್ನ ಮೊದಲು ಮತಾಂತರ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಅಲ್ಲಿ ಬ್ರಾಹ್ಮಣ ಮತ್ತು ಶೂದ್ರ ಅನ್ನುವ 2 ಜಾತಿಗಳು ಮಾತ್ರ ಉಳ್ಕೊಂಡೆವು. ಇವತ್ತಿಗೂ ಕೂಡ ನಮ್ಗೆ ಪ್ರಶ್ನೆಯಾಗಿ ಉಳಿದಿರೋದು ಕ್ಷತ್ರಿಯ ಮತ್ತು ವೈಶ್ಯ ಎಲ್ಲಿ ಹೋದ್ರು? ಈಗ ವರ್ಣಗಳಲ್ಲಿ 4 ವರ್ಣಗಳಿತ್ತು, ಆದ್ರೆ ಆಮೇಲೆ ಬರ್ತಾ 2 ವರ್ಣಗಳು ಬಿದ್ದು ಹೋಯ್ತು. ಶೂದ್ರ ಮತ್ತು ಬ್ರಾಹ್ಮಣ ಮಾತ್ರ ಯಾಕೆ ಉಳ್ಕೊಂಡಿತ್ತು ಅನ್ನೋದಕ್ಕೆ ಅಲ್ಲಿ ಉತ್ತರ ಇದೆ. ಯಾಕಂದ್ರೆ ಕ್ರಿಶ್ಚಿಯನ್ನರು ಉಳಿಸಿಕೊಂಡದ್ದು ಶೂದ್ರ ಮತ್ತು ಬ್ರಾಹ್ಮಣ ಅನ್ನುವ 2 ವರ್ಗಗಳನ್ನು ಮಾತ್ರ. ಅದರ ನಂತರ ಇತ್ತೀಚೆಗೆ ಯಾಕೆ ಈ ಮತ್ತೆ ಬ್ರಾಹ್ಮಣ್ಯದ ಒಂದು ಚರ್ಚೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಸಮಾಜವನ್ನ ಮತ್ತೆ ಒಡಿಬೇಕು ಅಂತ ಹೇಳುವಂತ ಅನೇಕ ವಿಚಿತ್ರಕಾರಿ ಶಕ್ತಿಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತವೆ. ಅದರ ಬಗ್ಗೆ ನಾನು ಹೆಚ್ಚಿನ ವಿವರಣೆಯನ್ನು ಕೊಡುವುದಿಲ್ಲ. ಹೊರಗಿನ ದೇಶಗಳಿಂದ ಅದಕ್ಕೆ ಬೇಕಾದ ಸಂಪನ್ಮೂಲಗಳು, ಅದು ಧನ ಸಂಪನ್ಮೂಲ ಇರಬಹುದು ಅಥವಾ ವ್ಯಕ್ತಿಗಳಿರಬಹುದು, ಮಾಧ್ಯಮಗಳಿರಬಹುದು, ಅವರಿಗೆ ಬೇಕಾದ ಸವಲತ್ತುಗಳಿರಬಹುದು, ಅವರ ಒಂದು ವಿಚಾರಕ್ಕೆ ತಕ್ಕ ಹಾಗೆ ಸರ್ಕಾರಗಳನ್ನ ನಡೆಸುವಂತಹ ಶಕ್ತಿಗಳಿರಬಹುದು, ಇವೆಲ್ಲವೂ ಕೂಡ ಹೊರ ದೇಶಗಳಿಂದ ಬರ್ತಾ ಇವೆ. ಮತ್ತು ಇಲ್ಲಿ ಅವರು ಇವತ್ತಿಗೂ ಕೂಡ ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬ್ರಾಹ್ಮಣರನ್ನ ನಾವು ಟಾರ್ಗೆಟ್ ಮಾಡಿದ್ರೆ ಈ ಸಮಾಜವನ್ನ ಆದಷ್ಟು ಬೇಗ ಒಡಿಬಹುದು.
ಅದು ನಿಜ ಕೂಡ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಮಾಜದಲ್ಲಿ ಬೌದ್ಧಿಕವಾದ ಅಧಿಕಾರವನ್ನು ಯಾರು ಇಟ್ಕೊಂಡಿದ್ದಾರೋ ಅಥವಾ ಆ ಇಡೀ ಒಂದು ಸಮಾಜವನ್ನು ಯಾರು ಮುನ್ನಡೆಸ್ತಾ ಇದ್ದಾರೋ, ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿ ಯಾರು ಹಿಡಿದಿಟ್ಟುಕೊಂಡಿದ್ದಾರೋ ಅವರನ್ನ ನಾವು ಡಿವೈಡ್ ಮಾಡಿದ್ರೆ ಅಥವಾ ಅವರನ್ನು ನಾವು ಡಿಸ್ಇಂಟಿಗ್ರೇಟ್ ಮಾಡಿದ್ರೆ ಇಡೀ ಸಮಾಜವನ್ನ ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಬಹುದು ಅನ್ನೋ ಒಂದು ಯೋಚನೆ ಅದು ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ. ಇವತ್ತು ಈ ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡ್ತಿರೋರು ಹೇಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಇವರು ಬಹಳ ಸಾಫ್ಟ್ ಸಮುದಾಯ ಇದು. ಯಾಕಂದ್ರೆ ಇವತ್ತು ಅವರ ಕೈಯಲ್ಲಿ ಅಧಿಕಾರ ಇಲ್ಲ, ಅವರ ಕೈಯಲ್ಲಿ ಏನು ಸಂಪನ್ಮೂಲಗಳಿಲ್ಲ, ಧನ ಸಂಪನ್ಮೂಲ ಇಲ್ಲ, ಯಾವುದೂ ಇಲ್ಲ. ಮತ್ತು ಬಹಳ ಸಣ್ಣ ಒಂದು ಕಮ್ಯುನಿಟಿ, 2%, ಇಡೀ ಒಂದು ಸಮಾಜದಲ್ಲಿ 1.5-2% ಇರುವಂತ ಸಮುದಾಯ. ಹಾಗಾಗಿ ಇವರನ್ನು ನಾವು ಟಾರ್ಗೆಟ್ ಮಾಡಿದ್ರೆ ಯಾರು ಇವರ ಬೆಂಬಲಕ್ಕೆ ಬರುವುದಿಲ್ಲ ಅನ್ನೋ ಒಂದು ಯೋಚನೆಯನ್ನು ಇಟ್ಟುಕೊಂಡು ಇವತ್ತು ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡುವಂತದ್ದು ನಡೀತಾ ಇದೆ. ಇದರ ಮೂಲ ಒಂದು ಹೇಳ್ತೇನೆ, ಈ ದೇಶದಲ್ಲಿ ಬ್ರಾಹ್ಮಣ್ಯ ಅನ್ನುವ ಚರ್ಚೆ ಕಳೆದ 10 ವರ್ಷಗಳಿಂದ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ, ಜಾದವ್ಪುರ ಯೂನಿವರ್ಸಿಟಿಯಲ್ಲಿ 2002 ಅಲ್ಲಿ ಒಂದು ಸಣ್ಣ ಒಂದು ಯೋಚನೆ ಶುರುವಾಯಿತು. ಈ ರೀತಿ ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡ್ಬೇಕು. ಬ್ರಾಹ್ಮಿನಿಸಂ ಏನು ಬ್ರಾಹ್ಮಿನಿಕಲ್ ಅನ್ನೋ ಒಂದು ಶಬ್ದ ಇದೆ, ಅದು ಮೊದಲ ಬಾರಿಗೆ ಕಾಯಿನ್ ಆದದ್ದು 2010-11 ಸಮಯದಲ್ಲಿ ಜಾದವ್ಪುರ ಯೂನಿವರ್ಸಿಟಿಯಲ್ಲಿ. ಅಲ್ಲಿಂದ ನಂತರ ಆ ಶಬ್ದವನ್ನ ಬ್ರಾಹ್ಮಿನಿಕಲ್ ಪೇಟ್ರಿಯಾರ್ಕಿ ಅನ್ನೋ ಶಬ್ದವನ್ನ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅವರು ತೆಗೆದುಕೊಂಡ್ರು. ಅಲ್ಲಿಯ ವಿದ್ಯಾರ್ಥಿಗಳು ಮುಂದಿನ 3-4 ವರ್ಷಗಳ ಕಾಲ, ನಾವು ಇತಿಹಾಸವನ್ನ ತೆಗೆದು ನೋಡಿದ್ರೆ, ನಮ್ಮ ಪತ್ರಿಕೆಗಳನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, 2011 ಹಿಂದೆ ಬ್ರಾಹ್ಮಿನಿಕಲ್ ಪೇಟ್ರಿಯಾರ್ಕಿ ಅನ್ನೋ ಶಬ್ದ ನಮ್ಮ ಇಡೀ ಮಾಧ್ಯಮದಲ್ಲೇ ಇರಲಿಲ್ಲ, ಮಾಧ್ಯಮ ಕ್ಷೇತ್ರದಲ್ಲಿ ಆ ಶಬ್ದವೇ ಇರಲಿಲ್ಲ, ಪದಪುಂಜ ಇರಲಿಲ್ಲ. JNU-ನಲ್ಲಿ ಇದ್ರ ಬಗ್ಗೆ ವಿಚಾರ ಸಂಕಿರಣಗಳಾಯ್ತು, ಇದ್ರ ಬಗ್ಗೆ ಹೋರಾಟ ಆಯ್ತು. 2011 ನಂತರ ಈ ಬ್ರಾಹ್ಮಿನಿಕಲ್ ಪೇಟ್ರಿಯಾರ್ಕಿ ಬಹಳ ವ್ಯಾಪಕವಾಗಿ ಇದು ಚರ್ಚೆಗೆ ಬರುವ ಹಾಗೆ ನೋಡಿಕೊಳ್ಳಲಾಯಿತು. ಆಮೇಲೆ ಇತ್ತೀಚೆಗೆ ಮಾಧ್ಯಮಗಳು ಈ ವಿಚಾರವನ್ನ ಮತ್ತೆ ಎಳಿತಾ ಇವೆ. ದುರಂತ ಏನು ಅಂತ ಹೇಳಿದ್ರೆ, ಇವತ್ತು ಬ್ರಾಹ್ಮಣ್ಯ ಅನ್ನುವ ಶಬ್ದಕ್ಕೆ ಎಲ್ಲ ಅಪಸವ್ಯಗಳನ್ನು, ಎಲ್ಲ ಕೆಟ್ಟ ಗುಣಗಳನ್ನು ಆರೋಪಿಸಿ ಇದು ಬ್ರಾಹ್ಮಣ್ಯ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಇದನ್ನ ಈ ಉದಾಹರಣೆಗೆ ಬೇರೆಯವರನ್ನ ತುಳಿಯುವಂತದ್ದು, ಅಸಮಾನತೆಯನ್ನ ಆಚರಣೆ ಮಾಡುವಂತದ್ದು, ಅಥವಾ ಬೇರೆಯವರಿಗಿಂತ ನಾವು ಮೇಲೆ ಅಂತ ತೋರಿಸಿಕೊಳ್ಳುವಂತದ್ದು ಇತ್ಯಾದಿ ಎಲ್ಲ ಗುಣಗಳನ್ನ ಸೇರಿಸಿ ಬ್ರಾಹ್ಮಣ್ಯ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ್ಯ ಅನ್ನೋ ಬದಲು ಬೇರೆ ಯಾವ್ದಾದ್ರು ಸಮುದಾಯದ ಹೆಸರನ್ನ ಹಾಕಿದ್ರೆ ಅವರು ಇವರನ್ನ ಹೋಗಿ ಅವರಿಗೆ ಒಂದು ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ. ಬ್ರಾಹ್ಮಣ್ಯ ಅಂತ ಹೇಳಿದಾಗ ಬ್ರಾಹ್ಮಣ ಸಮುದಾಯದವರು ಆ ರೀತಿ ಯಾವುದೋ ಪ್ರತಿರೋಧವನ್ನು ತೋರಿಸೋದಿಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಹಾಗಾಗಿ ಬ್ರಾಹ್ಮಣ್ಯ ಅನ್ನೋದು ಅದು ಒಂದು ಸ್ಥಾಪಿತ ಹಿತಾಸಕ್ತಿಯ ಒಂದು ಕಾಯಿನ್ ಮಾಡಿರುವಂತ ಶಬ್ದ. ಅದಕ್ಕೆ ಅದರ ಇತಿಹಾಸ ಏನೂ ಇಲ್ಲ, ಅದಕ್ಕೆ 100-200 ವರ್ಷಗಳ ಇತಿಹಾಸ ಏನೂ ಇಲ್ಲ. ಕಳೆದ ಕೇವಲ 10 ವರ್ಷಗಳ ಇತಿಹಾಸ ಮಾತ್ರ ಇರುವಂತದ್ದು. ಮತ್ತು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೂ ಕೂಡ ಇವತ್ತು ಪ್ರಯತ್ನ ಮಾಡ್ಲಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದಲ್ಲಿ ಏನು ವ್ಯವಸ್ಥೆ ಇದೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಏನೇ ಇರಲಿ, ವ್ಯವಸ್ಥೆ ಏನಿದೆ ಅಲ್ಲಿ ನೀವು ಇದನ್ನ ದಲಿತ ವಿರೋಧಿ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೇಶದ ಪ್ರೆಸಿಡೆಂಟೇ ದಲಿತರು ಕೂತ್ಕೊಂಡಿದ್ದಾರೆ. ಹಾಗಾಗಿ ದಲಿತ ವಿರೋಧಿ ಅಂತ ತೋರಿಸಿ ಈ ದೇಶವನ್ನು ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಬ್ರಾಹ್ಮಣ್ಯ ಅನ್ನೋ ಒಂದು ಪರಿಕಲ್ಪನೆಯನ್ನು ತಂದುಕೊಂಡು ಎಲ್ಲ ಸಮುದಾಯದಲ್ಲೂ ಬ್ರಾಹ್ಮಣ್ಯ ಇದೆ ಅಂತ ಹೇಳ್ಕೊಂಡು ಈ ಸಮಾಜವನ್ನು ಒಡಿಬೇಕು ಅನ್ನೋ ಒಂದು ಯೋಜನೆಯನ್ನ ಹಾಕೊಳ್ಳಲಾಗಿದೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಅನಿಲ್ ಕುಮಾರ್ ಸರ್ ಅವರು ಹೇಳಿದ ಹಾಗೆ ಪತ್ರಿಕೆಗಳಲ್ಲಿ ಬ್ರಾಹ್ಮಣ್ಯ ಅನ್ನುವ ಶಬ್ದವನ್ನ ಬದಲಾಯಿಸಿ ಅದರ ಬದಲಿಗೆ ಆ ಒಂದು ಒಟ್ಟು ಪರಿಕಲ್ಪನೆಗೆ ಬೇರೆ ಯಾವ್ದಾದ್ರು ಶಬ್ದವನ್ನು ಟಂಕಿಸುವಂತದ್ದು, ಮತ್ತು ನಿಜವಾಗಿಯೂ ಬ್ರಾಹ್ಮಣ್ಯ ಅಂದ್ರೆ ಏನು ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಜ್ಞಾನವನ್ನ ಅಥವಾ ತಿಳುವಳಿಕೆಯನ್ನು ಮೂಡಿಸುವಂತ ಕೆಲಸವನ್ನ ಮಾಡುವಂತದ್ದು. ಇಷ್ಟು ಹೇಳಬಹುದು. ನಾನು ಇವರು ಡಾಕ್ಟರ್ ಕರ್ಜಗಿ ಅವರಿಗೆ ಲಾಸ್ಟ್ ವರ್ಡ್ಸ್ ಅನ್ನ ಕೊಡೋದಕ್ಕೆ ಮುಂಚೆ ಡಾಕ್ಟರ್ ಶಂಕರ್ ಅವರು ಈ ವಿಷಯದಲ್ಲಿ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು ಅಂತ ಹೇಳಿ, ಅದ್ರ ಜೊತೆಗೆ ಡಾಕ್ಟರ್ ಶಂಕರ್ ಅವ್ರಿಗೆ ಒಂದು ಪ್ರಶ್ನೆ. ಈ ಸಮಸ್ಯೆಗೆ ಏನು ಪರಿಹಾರ ಅಂತ ತಾವು ಅನ್ಕೋತೀರಿ ಸರ್? ಯಾಕೆಂತಂದ್ರೆ ಈ ಸಮಸ್ಯೆಯನ್ನ ಹೈಲೈಟ್ ಮಾಡುವಂತವರು ಪರಿಹಾರವನ್ನು ಸೂಚಿಸ್ತಾ ಇಲ್ಲ. ಸಮಸ್ಯೆಯನ್ನು ಹೈಲೈಟ್ ಮಾಡುವಂತವರು ಅಂದ್ರೆ ಕಲ್ಪಿತ ಸಮಸ್ಯೆ ಆಗಿರ್ಬೋದು, ವಾಸ್ತವ ಸಮಸ್ಯೆ ಆಗಿರ್ಬೋದು, ಅದು ಚರ್ಚೆ ನಡೀತಾ ಇರಲಿ, ನಾವು ಯಾವುದೇ ಕನ್ಕ್ಲೂಷನ್ ಬರೋದು ಬೇಡ. ಆದ್ರೆ ಅವರು ಪರಿಹಾರವನ್ನು ಸೂಚಿಸ್ತಾ ಇಲ್ಲ. ಹಾಗಾದ್ರೆ ಪರಿಹಾರ ಏನು? ಸಂವಿಧಾನದಲ್ಲಿ ನಮಗೆ ಚೌಕಟ್ಟಿನಲ್ಲಿ ಪರಿಹಾರ ಇದೆ. ಸಮಾಜ ಹೇಗೆ ನಡೀಬೇಕು, ಈಗ ಸಮಾಜ ಒಂದು ಕ್ರೈಮ್ ಆದರೆ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಸೊ ಪ್ರತಿಯೊಂದು ಇದೆ. ಅಪರಾಧ ಇದೆ ಪ್ರಪಂಚದಲ್ಲಿ ಎಂದಾಕ್ಷಕ್ಕೆ ಅಪರಾಧಕ್ಕೆ ಮಾನ್ಯತೆ ಇದೆ ಅಂತಲ್ಲ. ಈಗ ಅಪರಾಧ ಅಲ್ಲಿಗೆ ಅಪರಾಧಿಗಳೇ ಇಲ್ಲದೆ ಇರೋ ಹಾಗೆ ಒಂದು ಯುಟೋಪಿಯಾ ಕ್ರಿಯೇಟ್ ಮಾಡ್ತೀವಿ ಅಂತ ಸಾಧ್ಯವೇ? ಅದು ಹಿಂದೆ ಯಾವಾಗ್ಲಾದ್ರೂ ಇತ್ತೆ ಅಥವಾ ಮುಂದೆ ಸಾಧ್ಯವೇ? ಅದು ವಾಸ್ತವಿಕ ನೆಲೆಯಲ್ಲಿ ಮಾಡುವಂತ ಆಲೋಚನೆ ಅಲ್ಲ. ಅಂದ್ರೆ ಬಿಡಿ ಅಪರಾಧಿಗಳನ್ನು ನಿರ್ವಹಣೆ ಮಾಡುವಂತ ವ್ಯವಸ್ಥೆಯನ್ನ ರೂಪಿಸಬೇಕು ಅಂತ ಭದ್ರವಾದ ವ್ಯವಸ್ಥೆ ಭಾರತದಲ್ಲಿ ಇದೆ. ಈಗ ಸಾಮಾಜಿಕ ಸ್ತರದಲ್ಲೂ ಸಹ ಗಾಂಧೀಜಿಯವರು ಆ ಕಾಲದಲ್ಲಿ ಬಹಳ ಶ್ರಮ ಪಟ್ಟಿದ್ರು.
ನಂತರ ಬೇಕಾದಷ್ಟು ಜನ ಶ್ರಮ ಪಟ್ಟಿದ್ದಾರೆ. ನಾರಾಯಣ ಗುರುಗಳ ಬಗ್ಗೆ ತಾವು ಹೇಳಿದ್ರಿ. ಈಗ ಈ ಎಲ್ಲ ಹಿನ್ನೆಲೆ ಒಳಗಡೆ ಏನು ಒಂದು ಸಮನ್ವಯ ಸೂತ್ರ ಈಗ ಇನ್ನು ಅಂದ್ರೆ ವಾಟ್ ಈಸ್ ದಿ ವೇ ಔಟ್ ನಾವು ಅಂತ ತಾವೇ ಹೇಳಿ. ಈಗ ರೋಹಿತ್ ಅವರ ಮಾತುಗಳನ್ನ ನಾನು ಬಹಳ ಕುತೂಹಲದಿಂದಲೇ ಕೇಳಿದೆ. ಅವರು ಎಲ್ಲಾ ಇದಕ್ಕೆ ಹೊಣೆಯನ್ನ ಬ್ರಿಟಿಷರ ಮೇಲೆ ಹೊರಿಸ್ಬಿಟ್ರು. ಕಂಪ್ಲೀಟ್ ಆಗಿ ಬ್ರಿಟಿಷರೇ ಕಾರಣ ಇದಕ್ಕೆ ಅನ್ನುವಂತ ರೀತಿಯಲ್ಲಿ ಇತ್ತೀಚೆಗೆ ಕೆಲವು ಎಡಪಂಥೀಯರು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಸೇರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾತು ಹೇಳಿದ್ರು. ಅದನ್ನ ಸಂಪೂರ್ಣವಾಗಿ ಸಮರ್ಥನೆ ಮಾಡಕ್ ಆಗೋದಿಲ್ಲ. ಅದು ಇನ್ನೊಂದು ಸಂದರ್ಭದಲ್ಲಿ ಯಾವತ್ತಾದ್ರೂ ಕೂಡ ಮಾಡೋಣಂತೆ. ಆದ್ರೆ ಒಂದು ಅದರಲ್ಲಿ ಬಹಳ ಕುತೂಹಲಕರವಾಗಿ ನನಗೆ ಕಂಡಿದ್ದು ಅಂತ ಹೇಳಂದ್ರೆ, ಈ 4 ವರ್ಣಗಳಿದ್ದಂಥದ್ದು ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಮತ್ತು ಶೂದ್ರ 2 ಉಳ್ಕೊಂಡಿರ್ತಕ್ಕಂಥದ್ದು ನಿಜ. ಇವತ್ತು 2 ಬಗ್ಗೆ ಹೆಚ್ಚು ಚರ್ಚೆ, ಉಳ್ಕೊಂಡಿದ್ಯೋ ಬಿಟ್ಟಿದ್ಯೋ 2 ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇರುವಂತ ಸತ್ಯ. ಅಷ್ಟ್ರ ಮಟ್ಟಿಗೆ ಅವರ ವ್ಯಾಖ್ಯಾನವನ್ನ ನಾನು ಅದನ್ನ ಒಪ್ಲಿಕ್ಕೆ ಇದು ಮಾಡ್ತೀನಿ. ಇದಕ್ಕೆ ಪರಿಹಾರ ರೂಪದಲ್ಲಿ ಏನು ಅಂತೇಳಂದ್ರೆ, ಇದನ್ನೆಲ್ಲ ಗಮನಿಸಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಗಿರುವಂಥದ್ದು. ಯಾಕಂದ್ರೆ ನಮಗೆ ಎಲ್ರಿಗೂ ಕೂಡ ಖಾಸಗಿ ಬದುಕು ಅನ್ನೋದು ಒಂದಿದೆ, ಸಾರ್ವಜನಿಕ ಬದುಕು ಅನ್ನೋದು ಒಂದಿದೆ. ನಮ್ದು ಆ ಸಾರ್ವಜನಿಕ ಬದುಕಿನಲ್ಲಿ ಇದು ಚರ್ಚೆ ವಿಷಯ ಆಗ್ಬೇಕಾದ್ರೆ ಖಾಸಗಿ ಬದುಕಿನಲ್ಲಿ ಅವ್ರಿಗೆ ಏನಾದ್ರು ವ್ಯತ್ಯಾಸಗಳಾದಂತ ಸಂದರ್ಭದಲ್ಲಿ ಮಾತ್ರ ಚರ್ಚೆ ಆಗ್ಲಿಕ್ಕೆ ಸಾಧ್ಯ. ಇದಕ್ಕೆ ಪರಿಹಾರ ಅಂತ ಹೇಳಂದ್ರೆ, ಸಂವಿಧಾನಕ್ಕೆ ಅನುಗುಣವಾಗಿ ಈ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ನಡ್ಕೊಳ್ಳುವಂಥದ್ದು, ಸಂವಿಧಾನಕ್ಕೆ ಅನುಗುಣವಾಗಿ ಎಲ್ಲಾ ಸಂಘಟನೆಗಳು ನಡ್ಕೊಳ್ಳುವಂಥದ್ದು, ಸಂವಿಧಾನಕ್ಕೆ ಅನುಗುಣವಾಗಿ ಈ ದೇಶದ ಚುನಾವಣಾ ವ್ಯವಸ್ಥೆ ನಡೆಯುವಂಥದ್ದು, ಸಂವಿಧಾನಕ್ಕೆ ಅನುಗುಣವಾಗಿ ಈ ದೇಶದ ಆಡಳಿತ ವ್ಯವಸ್ಥೆ ನಡೆಯುವಂತ ರೀತಿಯಲ್ಲಿ ಮಾಡ್ಬೇಕಾಗಿರತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಎಲ್ಲಾ ಕ್ಷೇತ್ರ, ಈಗ ನಾರಾಯಣ ಮೂರ್ತಿ ಅವರಿಗೆ ಸರಿ ಸಮಾನವಾಗಿ ಅಥವಾ ಅದಕ್ಕಿಂತ ದೊಡ್ಡದಾಗಿ ಅಜೀಂ ಪ್ರೇಮ್ಜಿ ಅವರು ಬೆಳೆದಿಲ್ವಾ? ಅವರ ವಿಪ್ರೋ ಸಂಸ್ಥೆ ಇನ್ಫೋಸಿಸ್ಗಿಂತ ದೊಡ್ಡದಾಗಿ ಬೆಳೆದಿದೆಯಲ್ಲ. TCS ಟಾಟಾರವರ ಸಂಸ್ಥೆ ಎಲ್ಲದಕ್ಕಿಂತ ದೊಡ್ಡದಾಗಿ ಬೆಳೆದು ಪ್ರಪಂಚದ 4 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು TCS ಆಗಿದೆಯಲ್ಲ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಇವೆಲ್ಲವೂ ಕೂಡ ಈ ಚರ್ಚೆ ಅಷ್ಟೊಂದು ಪಾರ್ಸಿಗಳು ಮಾಡಕ್ ಸಾಧ್ಯ ಇಲ್ಲ ಅನ್ನೋದು. ಇದು ಎಲ್ಲಾ ದೇಶದಲ್ಲೂ ನೋಡಿ. ಜರ್ಮನಿಯಲ್ಲಿ ಹಿಟ್ಲರ್ ಮಾಡಿದ್ದೇನು, ನಾಜಿಗಳಿಗೂ ಇವರಿಗೂ ಅದನ್ನ ತಂದಾಗಿದ್ದೆ ಅದನ್ನೇ ಮಾಡಿರ್ತಕ್ಕಂಥದ್ದಲ್ವಾ. ಜ್ಯೂಸಿಗೂ ನಾಜಿಗಳಿಗೆ ತಂದು ಅದನ್ನ ಬುದ್ಧಿವಂತರು ಅನ್ನೋ ಕಾರಣಕ್ಕೋಸ್ಕರನೇ ಜ್ಯೂಸನ್ನೆಲ್ಲ ನರಮೇಧ ಮಾಡಿರುವಂಥದ್ದಲ್ಲ. ಈ ತರ ಹೀಗೆ ಪ್ರತಿಯೊಂದು ದೇಶದಲ್ಲೂ ಕೂಡ ಇವು ನಡೆದಿದ್ದಾವೆ. ಆದ್ರೆ ಇದನ್ನ ಮೀರಿ ಬೆಳೀತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ನಮಗೂ ಕೂಡ ಬರ್ಬೇಕು. ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮನ್ನ ಈ ಪದವೀಧರನ್ನ ತಯಾರು ಮಾಡ್ಲಿಕ್ಕೆ ಬಳಕೆ ಆಗ್ತಾ ಇದೆ ಹೊರತಾಗಿ ಅವ್ರನ್ನ ಜ್ಞಾನಿಗಳಾಗಿ ಮಾಡ್ಲಿಕ್ಕೆ ಯಾವುದೇ ರೀತಿಯ ಸಹಾಯವನ್ನು ಮಾಡ್ತಾ ಇಲ್ಲ. ಇದಕ್ಕೆ ವಿವೇಕಾನಂದರನ್ನು ಕೂಡ ಸರಿಯಾದ ಪರ್ಸ್ಪೆಕ್ಟಿವ್ನಲ್ಲೇ ನಾವು ಇವತ್ತು ಅರ್ಥ ಮಾಡಿಸ್ಬೇಕು ಅವ್ರನ್ನ. ಅವ್ರು ಬಹಳ ಹಿಂದೂ ಧರ್ಮದ ದೊಡ್ಡ ಒಂದು ಕ್ರಾಂತಿಕಾರಿ, ಇತರರಿಗೆಲ್ಲ ವಿರುದ್ಧ ಅನ್ನೋ ರೀತಿಯಲ್ಲಿ ಏನು ಕೆಲವರೆಲ್ಲ ಬಹಳ ದೊಡ್ಡ ಪ್ರಚಾರ ಮಾಡ್ತಾ ಇದ್ದಾರೆ ಅವ್ರು ಇತರ ಧರ್ಮಗಳಿಗೆ. ಮತ್ತೊಂದು ಇವರು ವಿವೇಕಾನಂದರಿಗೂ ದೊಡ್ಡ ಅನ್ಯಾಯವನ್ನು ಈ ದೇಶದಲ್ಲಿ ನಾವು ಮಾಡ್ತಾ ಇದೀವಿ. ಅವರಷ್ಟು ರ್ಯಾಡಿಕಲ್ ಆಗಿರ್ತಕ್ಕಂಥ ಆ ರೀತಿ ಯೋಚನೆ ಮಾಡ್ತಕ್ಕಂಥ ಮತ್ತೊಬ್ಬ ಸನ್ಯಾಸಿಯನ್ನು ನಾನು ನೋಡಿಲ್ಲ. ಹಾಗೆ ಇಂಥ ಅನೇಕ ವಿಚಾರಗಳೆಲ್ಲ ಇದಾವೆ. ಇವೆಲ್ಲವೂ ಕೂಡ ಒಂದು ಭಾಗವಾಗಬೇಕು. ಗುರುಕುಲ ಪದ್ಧತಿಯನ್ನ ನಾಶ ಮಾಡಿದ್ರು ಅಂತೇಳಿ ಹೇಳಿದ್ರು. ಹೌದು, ಒಂದು ದೇಶವನ್ನ ನಾಶ ಮಾಡಬೇಕು ಅಂತ ಹೇಳಂದ್ರೆ ಆ ದೇಶದ ಭಾಷೆಯನ್ನ ಮತ್ತು ಸಂಸ್ಕೃತಿಯನ್ನ ಮೊದಲು ನಾಶ ಮಾಡಬೇಕು ಅಂತ ಪ್ರಪಂಚದಲ್ಲಿ ಎಲ್ಲ ಕಡೆ ನಡೀತಿರುವಂತ ಪ್ರಯತ್ನವೇ ಇದು. ಮೊದಲು ಭಾಷೆಯನ್ನ ನಾಶ ಮಾಡಬೇಕು, ಅಲ್ಲಿಯ ಸಂಸ್ಕೃತಿಯನ್ನ ನಾಶ ಮಾಡಬೇಕು, ತನ್ನಿಂತಾನೇ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು. ಈಗ ಲ್ಯಾಟಿನ್ ಅಮೆರಿಕಾ ದೇಶಗಳೆಲ್ಲ ಇವತ್ತು ಹೇಗೆ ಒಂದು ರೀತಿಯ ಇಂಗ್ಲಿಶಿನ ಭಾಷೆ ವಸಾಹತುಶಾಹಿಗಳಾಗಿ ಪರಿವರ್ತನೆ ಆಗಿದೆ ಇವತ್ತೆಲ್ಲ, ಅಲ್ಲಿಯ ನೇಟಿವಿಟಿಗಳನ್ನೆಲ್ಲ ಕಳ್ಕೊಂಡು ಉದ್ದೇಶಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಆರ್ಥಿಕವಾಗಿ ಬಲಾಢ್ಯರಾಗಿರ್ತಕ್ಕಂಥ ಯುರೋಪ್ ಅಮೆರಿಕದ ದೇಶದವರೆಲ್ಲ ಸೇರಿ ವ್ಯವಸ್ಥಿತವಾಗಿ ಇದು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಕೂಡ ಪ್ರಪಂಚದ ಇತರರಿಗೆ ಬುದ್ಧಿ ಹೇಳುವಂತ ಸ್ಥಿತಿನೇನಿಲ್ಲ. ಅಮೆರಿಕದವರು ಕೂಡ ಹೆಣ್ಣು ಮಕ್ಕಳಿಗೇನು ಸಂವಿಧಾನ ರಚನೆ ಮಾಡಿ ಒಂದು 130 ವರ್ಷ ಮತದಾನದ ಹಕ್ಕು ಕೊಟ್ಟಿರ್ಲಿಲ್ಲ. ಕಪ್ಪು ಬಣ್ಣದವರಿಗೆ ಅವರೇನು ಮತದಾನದ ಹಕ್ಕನ್ನ ತಕ್ಷಣ ಕೊಟ್ಟಿರ್ಲಿಲ್ಲ. ಬ್ರಿಟಿಷರು ಕೂಡ ಕೊಟ್ಟಿರ್ಲಿಲ್ಲ 110 ವರ್ಷಗಳ ಕಾಲ ಕಪ್ಪು ಬಣ್ಣದವರಿಗೆ ಮತ್ತು ಮಹಿಳೆಯರಿಗೆ. ಆ ದೃಷ್ಟಿನಲ್ಲಿ ಸಂವಿಧಾನ ಜಾರಿಗೆ ಬಂದ ದಿವಸದಿಂದ ಹೆಣ್ಣು ಮಕ್ಕಳಿಗೆ ಎಲ್ಲಾ ಜಾತಿ ವರ್ಗದವರಿಗೂ ಕೂಡ ಮತದಾನದ ಹಕ್ಕು ಕೊಟ್ಟು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತನೇ. ಈ ಪ್ರಯೋಗ ನಡೀತಾ ಇದೆ. ಸುಮಾರು 5-6 ಸಾವಿರ ವರ್ಷಗಳಿಂದ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಕೆಲವು ತಪ್ಪುಗಳನ್ನ ಕೆಲವೇ ದಿವಸಗಳು 75 ವರ್ಷ ಸಂವಿಧಾನ ರಚನೆ ಆದ ತಕ್ಷಣ ಅದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಸವಣ್ಣನವರು ಸಮಾನತೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಹುಟ್ಟಿದ ಜಾತಿಯಿಂದ ಹೊರಗೆ ಬಂದು ಹೊಸದೇ ಒಂದು ವಿಚಾರಧಾರೆಯನ್ನು ಮಾಡಿದ್ರು. ಇವತ್ತೇನಾಯ್ತು? ಹಾರನಹಳ್ಳಿ ಅವರು ಹೇಳಿದಾಗೆ ಒಳಪಂಗಡಿಗಳೆಲ್ಲ ಜಾಸ್ತಿಯಾಗಿ ಅದರಲ್ಲಿ ಹಿಂದುಳಿದವರು ಯಾರು ಅನ್ನೋದಕ್ಕೆ ಪೈಪೋಟಿ ನಡೆದು ಪಾದಯಾತ್ರೆ ನಡೆಯುವಂತ ಸ್ಥಿತಿಗೆ ಇವತ್ತು ನಾವು ಬಂದು ತಲುಪಿದ್ದೇವೆ. ಹೀಗೆ ಇದು ಸ್ವಲ್ಪ ಸಮಯ ತೆಗೆದುಕೊಳ್ತಕ್ಕಂಥದ್ದು. ಅಂತಿಮವಾಗಿ ನಮ್ಮ ಮೂಲ ತತ್ವ ಸಿದ್ಧಾಂತಗಳೇನಿದಾವಲ್ಲ, ಅದು ವೇದ, ಉಪನಿಷತ್ತು, ಈ ತರದ ಎಲ್ಲಾ ಇದರಲ್ಲಿ ಅಥವಾ ಭಗವದ್ಗೀತೆಯಲ್ಲೂ ಕೂಡ ಅಲ್ಲಿ ಎಲ್ಲೂ ಕೂಡ ಈ ರೀತಿಯ ತಾರತಮ್ಯವನ್ನು ಬೋಧನೆ ಮಾಡಿದ್ದಾರೆ ಅಂತ ನನ್ನ
ಅಲ್ಪ ಓದಿಗೆ ಇದುವರೆಗೂ ಕೂಡ ನನಗೆ ಇನ್ನೂ ಅದು ಮನವರಿಕೆ ಆಗಿಲ್ಲ. ಅಲ್ಲಿ ಇಲ್ಲಿ ತಪ್ಪುಗಳು ಇರ್ಲಿಕ್ಕೆ ಸಾಧ್ಯ, ಮನುಷ್ಯ ಮಾತ್ರವೇ ಅವರು ಮಾಡಿದ್ದು, ಮನುಷ್ಯ ಮಾತ್ರ ಆಗಿರ್ತಕ್ಕಂಥವ್ರೆ ದೈವತ್ವಕ್ಕೇರಿದ್ದು, ಸಪ್ತರ್ಷಿಗಳಾಗಿದ್ದು, ಎಲ್ಲರೂ ಮನುಷ್ಯರು. ಅವರೇನು ಹುಟ್ಟಿನಿಂದ ದೇವರೇನು ಆಗಿರ್ಲಿಲ್ಲ ಅವ್ರು ಯಾರು ಕೂಡ, ಅಥವಾ ಋಷಿಗಳು ಆಗಿರ್ಲಿಲ್ಲ, ಅಭ್ಯಾಸದಿಂದ ಆದ್ರು. ಅಗಸ್ತ್ರು, ವಿಶ್ವಾಮಿತ್ರು, ವಾಲ್ಮೀಕಿ ಅವರೆಲ್ಲ ಆ ಸ್ಥಿತಿ ತಲುಪಿದ್ದು ಕೂಡ ಪ್ರಯತ್ನದಿಂದ ಕಾರಣದಾಗೆ ತಾನೆ. ಅವರೇನು ಹುಟ್ಟಿನಿಂದ ಎಲ್ಲ ಶ್ರೇಷ್ಠರಾಗಿ ಏನು ಹುಟ್ಟಿರ್ಲಿಲ್ಲ, ಅಥವಾ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದವ್ರು ಏನಾಗಿರ್ಲಿಲ್ಲ ಇವ್ರು ಯಾರು. ಇಂಥವ್ರು ಬೇಕಾದಷ್ಟು ಉದಾಹರಣೆ ನಮ್ಮ ಭಾರತದಲ್ಲಿ ಇತಿಹಾಸದಲ್ಲಿದೆ. ಹಾಗಾಗಿ ಅಗಸ್ತ್ರಿಯನ್ನು ಸಾಧನೆ ಮಾಡಿದ್ರು, ಸಾಧನೆ ವಾಲ್ಮೀಕಿಯನ್ನು ಸಾಧನೆ ಮಾಡಿದ್ರು, ಈ ರೀತಿಯ ವ್ಯಾಸರೆಯನ್ನು ಸಾಧನೆ ಮಾಡಿದ್ರು. ಇವು ಕೂಡ ನಮಗೆ ಒಂದು ರೀತಿಯಲ್ಲಿ ಪ್ರೇರಣೆ ಆಗ್ಬೇಕೇ ಹೊರತಾಗಿ ಅದೊಂದು ಇದಾಗಬಾರ್ದು. ಆ ದೃಷ್ಟಿಯಿಂದ ಮೂಲಭೂತವಾಗಿ ಇಂದಿನ ದಿನಮಾನದಲ್ಲಿ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ನಾವೇ ನಿರ್ಮಾಣ ಮಾಡ್ಕೊಂತಿರ್ತಕ್ಕಂಥ ಪರಿಸ್ಥಿತಿಗೆ ಪರಿಹಾರವನ್ನೆಲ್ಲಾದ್ರೂ ಹುಡುಕ್ಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಸಂವಿಧಾನಕ್ಕೆ ಆಶಯಕ್ಕೆ ಅನುಗುಣವಾಗಿ ನಾವು ನಡ್ಕೊಳ್ಳುವಂತ ರೀತಿ. ಡಾಕ್ಟರ್ ಕರ್ಜಗಿ ಸರ್, ಇವಾಗ ಕ್ಯಾಸ್ಟ್ಲೆಸ್ ಹಿಂದೂಯಿಸಂ ಸಾಧ್ಯ ಇಲ್ವೇ ಅಂತ? ಯಾಕೆಂದ್ರೆ ಇದು ಈಗಿನ ಸ್ವರೂಪದಲ್ಲಿ ಈ ಕ್ಯಾಸ್ಟ್ ಅನ್ನುವಂಥದ್ದು ಮೂಲ ಜಾಯಮಾನದಲ್ಲಿಲ್ಲ ಅಂತ ಅನ್ನೋದು ಬಹುಶಃ ಅದರ ಎಲ್ಲರ ಅಭಿಪ್ರಾಯ. ಅದು ವರ್ಣವೇ ಬೇರೆ, ಜಾತಿಯ ಬೇರೆ ಅಂತ ಆದ್ಮೇಲೆ ಆ ಜಾತಿ ಆಧಾರಿತ ಒಂದು ಕಸಬು ಆಧಾರಿತವಾದಂತಹ ಜಾತಿ ವ್ಯವಸ್ಥೆ ಈಗೆಲ್ಲೂ ಇಲ್ಲ. ಎಲ್ಲಾ ಜಾತಿಯವರು ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೈಕಲ್ ರಿಕ್ಷಾ ಎಳೆಯುವಂತ ಬ್ರಾಹ್ಮಣರಿದ್ದಾರೆ. ಅದೇ ರೀತಿ ದಲಿತ್ ಚೇಂಬರ್ ಆಫ್ ಕಾಮರ್ಸ್ ಇದೆ ಸೊ ನಮ್ಮ ದೇಶದಲ್ಲಿ. ಸೊ ಆ ದೃಷ್ಟಿಯಿಂದ ಒಂದು ಕಸುಬು ಆಧಾರಿತ ಜಾತಿ ವ್ಯವಸ್ಥೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ, ಈಗ ಉದಾಹರಣೆಗೆ ಅಮೆರಿಕದಲ್ಲಿ ಇದು ತುಳಸಿ ಗಬಾರ್ಡ್ ಅಂತ ಫೇಮಸ್ ಪೊಲಿಟಿಷಿಯನ್, ಶಿ ಇಸ್ ಎ ಹಿಂದೂ. ಹಾಗೆ ಇದು ಡೇವಿಡ್ ಫ್ರಾಲಿ ಅಂತ ವಿದ್ವಾಂಸ, ಹಿ ಇಸ್ ಎ ಹಿಂದೂ. ಅವ್ರನ್ನ ಯಾವ ಕ್ಯಾಸ್ಟ್ಗೆ ಸೇರ್ಸಕ್ಕಾಗತ್ತೆ? ಅವರು ಯಾವುದೇ ಜಾತಿಗೆ ಸೇರದೆ ಇಲ್ಲದೆ ಇರುವಂತ ಹಿಂದೂಗಳು. ಈ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಈ ವೇದಾಂತದ ಒಂದು ದೃಷ್ಟಿಯಲ್ಲಿ ಯಾರು ಬೇಕಾದ್ರೂ ತಮ್ಮಂತಾವು ಹಿಂದೂ ಅನ್ನೋ ಭಾವನೆಯಿಂದ ಸಾಗಬಹುದು ಅನ್ನೋ ದೃಷ್ಟಿಯಲ್ಲಿ ಈಗ ತಾವು ಅದನ್ನ ಹೇಳ್ಬೇಕು. ಇದು ನಿಜವಾದ ಜಾತ್ಯತೀತ ಮನಸ್ಥಿತಿ ಅಂದ್ರೆ ಹೇಗಿರ್ಬೇಕು? ಸೊ ಈ ಜಾತಿ ರಹಿತವಾದಂತ ಒಂದು ಧರ್ಮದ ಕಲ್ಪನೆ, ಅಧ್ಯಾತ್ಮದ ಕಲ್ಪನೆ ಸಾಧ್ಯವಿದೆ ಅಂತ ಅನ್ನೋದಾದ್ರೆ ಅದರ ಸ್ವರೂಪ ಹೇಗಿರ್ಬೇಕು, ಹೇಗಿದೆ, ಈ ಒಂದು ಸ್ಪಷ್ಟನೆ ತಾವು ಕೊಡ್ಬೇಕು. ನಾನು ಅದನ್ನ ತುಂಬಾ ಸ್ಥೂಲವಾಗಿ ಕಡಿಮೆ ಟೈಮಲ್ಲಿ ಹೇಳ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಅವನದೇ ಆದಂತ ನಂಬಿಕೆಗಳಿರ್ತವೆ, ವೈಯಕ್ತಿಕ ನಂಬಿಕೆ. ಅದು ನಾನು ಇನ್ನೊಬ್ಬರನ್ನ ಭೇಟಿಯಾದಾಗ ಅವ್ರದ್ದು ನಂಬಿಕೆ ಅದೇ ತರ ಇದ್ದಾಗ ತುಂಬಾ ಸಂತೋಷ ಆಗುತ್ತೆ. ಓ, ನನ್ನಂಗೆ ವಿಚಾರ ಮಾಡೋರು ಇದ್ದಾರಲ್ಲ ಇನ್ನೊಬ್ರು ಅಂತ. ಹೀಗೊಂದು 15-20 ಜನ ಒಂದೇ ತರ ವಿಚಾರ ಮಾಡೋರು ಸಿಕ್ಕಾಗ ಇಲ್ಲಿ ಆಗೋದ್ ಬದಲಾವಣೆ ದಯವಿಟ್ಟು ಗಮನಿಸ್ಬೇಕು. When individual opinion becomes collective opinion, it becomes empire making, it becomes aggressive, it wants to show that I am better than others. ಎಲ್ಲ ಪರಂಪರೆಯಲ್ಲೂ ಆದದ್ದು. ವೈಯಕ್ತಿಕ ನಂಬಿಕೆ ಚೆನ್ನಾಗಿ ಇರ್ತದೆ, ನಾನು ಏನೋ ನಂಬ್ಕೊಂಡಿದ್ದೀನಿ, ಚೆನ್ನಾಗಿರ್ತೀನಿ. ಒಂದು 100 ಜನ ಅಂತ ಇಟ್ಕೊಂಡಾಗ ಹೌದಲ್ಲ, ನಾವೆಲ್ಲ ಒಂದೇ ಸೇರಿದವರು, ಹಾಗಾದ್ರೆ ವಿ ಆರ್ ಬೆಟರ್ ದನ್ ಅದರ್ಸ್, ಅವ್ರಕ್ಕಿಂತ ಬಹಳ ಚೆನ್ನಾಗಿದ್ದೀವಿ ನಾವು. ಒಂದು ಸಲ ಇಟ್ ಬಿಕಮ್ಸ್ ಅಗ್ರೆಸಿವ್, ಎಂಪೈರ್ ಮೇಕಿಂಗ್ ಅಂಡ್ ಕಾಂಕರಿಂಗ್, ಅಲ್ಲಿ ಶುರು ಆಯ್ತು ನೋಡಿ ತಕರಾರು. ನಾವು ಶ್ರೇಷ್ಠ ಅಂತ ತೋರಿಸ್ಬೇಕು. ಇದು ಆಗಲೇ ಶಂಕರ್ ಅವರು ಬಹಳ ಚಂದ ಹೇಳಿದ್ರು. ಎಲ್ರೂ ಕಾರಣ ಆಗಿದ್ದೀವಿ ಇದಕ್ಕೆ, ಒಬ್ರು ಅಂತಲ್ಲ, ಎಲ್ಲರೂ ದೋಷಿಗಳೇ ಆಗಿದ್ದೀವಿ. ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳ್ಕೊಳ್ಳೋಕೆ ನಾನೇನ್ ಮಾಡ್ತೀನಿ, 2 ಹಾದಿ ಇದಾವ ನನಗೆ. ಒಂದು, ನನ್ನ ಧರ್ಮದ ಎತ್ತರವನ್ನ ತೋರಿಸ್ಬೇಕು, ಇನ್ನೊಬ್ಬರನ್ನ ಕೀಳರಿಮೆ ತೋರಿಸ್ಬೇಕು, ಅವ್ರು ಚೆನ್ನಾಗಿಲ್ಲ ಅಂತ ತೋರಿಸ್ಬೇಕು. ಎರಡನೇದು ಬಹಳ ಸುಲಭ, ಗ್ಲಾಸಿಗೆ ಕಲ್ಲು ಹೊಡೆಯೋದು ಬಹಳ ಸುಲಭ, ಗ್ಲಾಸ್ ಮಾಡೋದು ತುಂಬಾ ಕಷ್ಟ. ಅದು ತುಂಬಾ ಸುಲಭ ಆಗೋದ್ರಿಂದ ಅದ್ ಮಾಡ್ಕೊಂಡ್ ಬಂದ್ವಿ. ಈಗ ನೀವು ಪ್ರಶ್ನೆ ಕೇಳಿದ್ದು ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಎಲ್ಲ ಪೀಠಾಧಿಪತಿಗಳು, ನಾನು ತಪ್ಪಾಗಿ ಹೇಳ್ತೇನೆ ಅಂತ ಯಾರು ತಿಳ್ಕೋಬಾರ್ದು, ಒಂದು ಲಕ್ಷಣ ಇದೆ. ಯಾವ ಧರ್ಮ ತಗೊಳ್ಳಿ, ಯಾವುದೇ ಧರ್ಮದ ಪೀಠಾಧಿಪತಿಗಳು, ಎಕ್ಸೆಪ್ಷನ್ಸ್ ಯಾರು ಕಾಣಿಸ್ತಾ ಇಲ್ಲ ನನಗೆ. ಬಂದಿರೋದು ತಮ್ಮ ಪೀಠ, ತಮ್ಮ ಮಠಗಳನ್ನ ಗಟ್ಟಿ ಮಾಡ್ಕೋಬೇಕು. ಗಟ್ಟಿ ಮಾಡ್ಕೋಬೇಕಾದ್ರೆ ತಮ್ಮ ಸಂಪರ್ಕದಲ್ಲಿರೋ ಗಟ್ಟಿ ಮಾಡ್ಕೋಬೇಕು. ನನಗನ್ಸೋದು 2 ಕ್ಷೇತ್ರಗಳಲ್ಲಿ ಜಾತಿವಾದ ಬಹಳ ಗಟ್ಟಿಯಾಗಿ ಉಳ್ಕೊಂಡದ್ದು, ಒಂದು ರಾಜಕಾರಣ, ಒಂದು ಧರ್ಮ. ನಾವು ಬಿಡುಗಡೆ ಆಗೋಕೆ ಅವಕಾಶವೇ ಇಲ್ಲ. ಅದಕ್ಕೆ ಶಂಕರ್ ಹೇಳೋದು ಒಂದೇ ಸೊಲ್ಯೂಷನ್ ನಮಗಿರೋದು, ಶಿಕ್ಷಣ ಒಂದೇ ಹಾದಿ. ಬಾಲ್ಯದಿಂದ ಪ್ರಾಥಮಿಕ, ಪೂರ್ವ ಪ್ರಾಥಮಿಕ ಶಾಲೆಯಿಂದ ನಾವು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ಬೇಕು. ಅಲ್ಲಿ ಕೂಡ ಏನ್ ಮಾಡ್ತಿದ್ವಿ ನಾವು, ಶಿಕ್ಷಕರನ್ನು ಕೂಡ ಜಾತಿ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಗಳಿದ್ದಾವೆ, ನಾನು ಸಂಸ್ಥೆ ಅಧ್ಯಕ್ಷ ಆಗಿದ್ದೀನಿ, ನನ್ನ ಜಾತಿಯವರೇ ಬರ್ಬೇಕು ನಮ್ಮ ಸಂಸ್ಥೆಗೆ. ಎಲ್ಲರೂ ಹೇಗ್ ಬರೋಕ್ಕಾಗತ್ತೆ? ಒಂದು ಸಲ ಹೇಳ್ತೀನಿ ನಾನು, ಬರ್ತದೆ, ಇನ್ನೊಂದು 20 ವರ್ಷ ಹೋಗ್ಲಿ, ವಿ ಮೇ ನಾಟ್ ಬಿ ದೇರ್ ಬಟ್ ಇಟ್ ವಿಲ್ ಹ್ಯಾಪನ್. ಜನ ರೋಸಿ ಹೋಗ್ತಾರೆ. ಈ ಹೊಸ ಹುಡುಗರು ಬಂದಿದ್ದಾರಲ್ಲ, ಸಾಕಷ್ಟು ಬದಲಾವಣೆ ಅಪೇಕ್ಷೆ ಮಾಡ್ತಿದ್ದಾರೆ. ಅವ್ರು ನೋಡ್ತಾರೆ, ಇಷ್ಟು ವರ್ಷ ಮಾಡಿದ್ ಸಾಕಪ್ಪ ಅಂತ ಅನ್ನೋ ಹಾಗೆ.
ಒಂದು ರೋಸಿ ಹೋಗಿ ಬದಲಾವಣೆ ಆಗುವಂತಹದ್ದು, ಇನ್ನೊಂದು ಮನಸ್ಸಾಗಿ ನಾವೇ ಬದಲಾವಣೆ ಆಗುವಂತಹದ್ದು ಆಗ್ಬೇಕಾದದ್ದು. ಇಬ್ರು ಅಶೋಕ್ ಅವರು ಮತ್ತು ಶಂಕರ್ ಅವರು ಬಹಳ ಚಂದ ಮಾತು ಹೇಳಿದ್ರು. ಕುವೆಂಪು ಅವ್ರ ಬಗ್ಗೆ ಮಾತು ಹೇಳಿದ್ರು. ಅದಾದ ಘಟನೆ ಹೇಳ್ತೀನಿ ಶಂಕರ್ ಸರ್, ಬಳಸ್ಕೊಳ್ಳಿ, ಇದು ಎಲ್ಲಾದ್ರೂ ಬಹಳ ಚೆನ್ನಾಗಿದೆ. ಇದು ಆದ ಘಟನೆ ಇದು, ಅದನ್ನ ದಾಖಲೆ ಮಾಡಿದ್ದಾರೆ ತಸು ಶಾಮರಾಯರು. TS ವೆಂಕಣ್ಣಯ್ಯ ಕನ್ನಡದ ದೊಡ್ಡ ಪ್ರೊಫೆಸರ್ ಆಗಿದ್ದವರು. ಅವ್ರ ತಮ್ಮ ತಸು ಶಾಮರಾಯರು. ಶಾಮರಾಯರು ವಯಸ್ಸಲ್ಲಿ ಬಹಳ ಸಣ್ಣವರು, ವೆಂಕಣ್ಣಯ್ಯವ್ರಿಗೆ ಸ್ಟೂಡೆಂಟು ಆಗಿದ್ದವರು. ವೆಂಕಣ್ಣಯ್ಯನವರು ದೊಡ್ಡಪ್ಪ ಬಂದ್ರಂತೆ ಮನೆಗೆ, ಭಾರಿ ಮಡಿ ಮನುಷ್ಯ, ಮಡಿ ಬ್ರಾಹ್ಮಣ, ಭಾರಿ ಮಡಿ, ಆ ಕಡೆ ಮುಟ್ಬೇಡ ಈ ಕಡೆ ಮುಟ್ಬೇಡ ಅಂತ. ಊಟಕ್ಕೆ ಇನ್ನೂ ಸಮಯ ಆಯ್ತು, ಯಾವ್ದೋ ಪುಸ್ತಕ ಓದ್ತಾ ಕೂತ್ಕೊಂಡಿದ್ರು ದೊಡ್ಡಪ್ಪ. ಊಟಕ್ಕೆ ಕೂತ್ಕೊಂಡಾಗ ನೆಲದ ಮೇಲೆ ಕೂತ್ಕೊಳ್ಳೋದಲ್ಲ ಇವಾಗೆಲ್ಲರೂ. ಕೂತ್ಕೊಂಡಾಗ ದೊಡ್ಡಪ್ಪ ಕೇಳಿದ್ರಂತ, ಈ ಪುಟ್ಟಪ್ಪ ಯಾರು, ಇವನು ಬ್ರಾಹ್ಮಣ ಇವನು ಅಂತ ಕೇಳಿದ್ರಂತ. ಈ ಪುಟ್ಟಪ್ಪ ಬ್ರಾಹ್ಮಣ ಕೇಳಿದ್ರಂತೆ. ತಕ್ಷಣ ಶಾಮರಾಯರು ಅವ್ರನ್ನ ಕೇಳಿಲ್ಲ, ಕೇಳಿದ್ದು ಪುಟ್ಟ ವೆಂಕಣ್ಣಯ್ಯನವ್ರನ್ನ. ಶಾಮರಾಯರು ಬಂದು, ಇಲ್ಲ ಇಲ್ಲ ಅವ್ರು ಒಕ್ಕಲಿಗರು ಅಂದ್ರ. ಸುಮ್ಮನೆ ಕೂತ್ಕೊಳ್ಳೋ, ನೀನ್ ಕೇಳಿದ್ನೇನ್ ನಾ ಕೇಳಿದ್ ವೆಂಕಣ್ಣಯ್ಯನ. ವೆಂಕಣ್ಣ ಹೇಳೋ, ಅವ್ನು ಬ್ರಾಹ್ಮಣ ಒಕ್ಕಲಿಗ ಅಂತ ಹೇಳ್ತಾನಲ್ಲ ಇವನು ಅಂತ. ಮತ್ತೆ ಶಾಮರಾಯರು ಇಲ್ಲ, ನನ್ನ ಗುರುಗಳವರು ನನಗೆ ಪಾಠ ಮಾಡ್ತಾರೆ, ನನ್ಗೆ ಗೊತ್ತು ಅವ್ರು ಒಕ್ಕಲಿಗರು ಅಂತ ಹೇಳಿದ್ರು. ವೆಂಕಣ್ಣಯ್ಯ ನೀನ್ ಹೇಳೋ ಅಂತ ಕೇಳಿದ್ರಂತ. ವೆಂಕಣ್ಣಯ್ಯ ಹೇಳ್ತಾರೆ, ದೊಡ್ಡಪ್ಪ ಶಾಮರಾಯನ್ ಗೊತ್ತಿಲ್ಲ, ಪುಟ್ಟಪ್ಪ ಬ್ರಾಹ್ಮಣ, ಈ ಎಕ್ಸಾಕ್ಟ್ ವರ್ಡ್ ಹೇಳ್ತೇವೆ ಬರೆದಿದ್ದು, 16 ಆಣೆ ಬ್ರಾಹ್ಮಣ ಅಂದ್ರಂತೆ. ಅಂದ ತಕ್ಷಣ ನೋಡು ತಿಳ್ಕೊ, ಅಣ್ಣನ ಕಡೆ ಕಲ್ಕೋ ಸ್ವಲ್ಪ ಅಂದ್ರಂತೆ. ಊಟ ಆದ್ಮೇಲೆ ಶಾಮರಾಯರು ಕೇಳ್ತಾರೆ ವೆಂಕಣ್ಣಯ್ಯನ, ಯಾಕಣ್ಣ ಹೆಂಗ್ ಹೇಳ್ಬಿಟ್ರಿ ನೀವು, ಅವ್ರು ಒಕ್ಕಲಿಗರನ್ನ ಗೊತ್ತಿಲ್ವಾ ನಿಮಗೆ ಅಂತ. ಆಗ ವೆಂಕಣ್ಣ ಹೇಳುವಂತ ಮಾತು ನಮಗ್ ಅರ್ಥ ಆಗ್ಬೇಕು. ವೆಂಕಣ್ಣ ಹೇಳ್ತಾರೆ, ಹುಚ್ಚ, ಪುಟ್ಟಪ್ಪನ ಯಾರಾದ್ರೂ ಒಕ್ಕಲಿಗ ಅನ್ನೋಕ್ ಆಗತ್ತೇನೋ, ಅವನಂತ ಇರೋ ಬ್ರಾಹ್ಮಣಿಯರು ಒಬ್ಬರನ್ನ ತೋರಿಸ್ಕೊಡು ನನಗೀಗ. ಅವರಷ್ಟು ಆಳವಾಗಿ ವಿವೇಕಾನಂದರ ರಾಮಕೃಷ್ಣ ಓದ್ಕೊಂಡದ್ದು, ಉಪನಿಷತ್ ಓದ್ಕೊಂಡು ಒಬ್ಬರು ತೋರಿಸ್ಕೊಡು ನೋಡೋಣ ನೀನು ಅಂದ್ರೆ. ವೆಂಕಣ್ಣಯ್ಯವ್ರ ಲಕ್ಷಣ ಏನಿತ್ತು ಅಂದ್ರೆ, ಗುರುತಿಸಬೇಕಾದದ್ದು ಹೊಟ್ಟಿನಿಂದ ಅಲ್ಲ, ಅವ್ರು ಕಲ್ತಂತ ಗುಣದಿಂದ ಅಂತ. ಇದು ನನ್ನ ಹಳೆ ಕಾಲದ್ದು, ಈಗ ಗಾರ್ಗಿ ಯಜ್ಞವಲ್ಕ ಅಂತ ಹೇಳಿದ್ರೆ ಅಯ್ಯೋ ಹಳೆ ಕಾಲದ ಹೇಳ್ಬೇಡಿ ಅಂತಾರೆ. ಇದು ಇವತ್ತಿನ ಸುದ್ದಿ. ಇದು ನಾನು ಮುಗಿಸೋ ಒಂದು ಮಾತು ಹೇಳಿ ಮುಗಿಸ್ಬೇಕು ನಾನು ನಿಮಗೆ. ಯಾಕಂದ್ರೆ ನಮ್ಮ ಉದ್ದೇಶ ಇರೋದು, ಧರ್ಮದ ಯಾವುದೇ ಧರ್ಮ ಇರಲಿ, ಅದರ ಬಹುದೊಡ್ಡ ಜವಾಬ್ದಾರಿ ಅಂದ್ರೆ ಎಲ್ಲರನ್ನ ಸಂಘಟಿತವನ್ನಾಗಿ ಮಾಡೋದು, ವಿಘಟಿತವನ್ನ ಮಾಡೋದಲ್ಲ. ನಾವು ಎಷ್ಟು ಒಡೆದು ಹೋಗ್ತೀವೋ ಅಷ್ಟು ಅಶಕ್ತರಾಗ್ತೀವಿ, ಎಷ್ಟು ಒಗ್ಗಟ್ಟಾಗ್ತೀವಿ ಅಷ್ಟು ಒಳ್ಳೆಯವರಾಗ್ತೀವಿ. ಸೈಂಟ್ ಜಾನ್ ಅಂತ ಇದ್ದ. ಸೈಂಟ್ ಜಾನ್ ಯೇಸು ಕ್ರಿಸ್ತನ ಜೊತೆಗೆ ಬದುಕಿದವನು, ಆತ್ಮೀಯ ಸ್ನೇಹಿತ ಆಗಿದ್ದವನು. ಲೆಟ್ ದೇರ್ ಬಿ ಲೈಟ್ ಅಂದಾಗ, ಬೆಳಕು ಬಂದಾಗ ಅವನ ಜೊತೆಗಿದ್ದಂಥವನು. ಸಿ ಆಫ್ ಗ್ಯಾಲಿಲಿ ಮೇಲೆ ನಡ್ಕೊಂಡು ಹೋದಾಗ ಅವನ ಜೊತೆಗಿದ್ದಂಥವನು ಜಾನ್. 5,000 ಜನಕ್ಕೆ ಊಟಕ್ಕೆ ಹಾಕಿದ ಅವನ ಜೊತೆಗಿದ್ದವನು. ಶಿಲುಬೆಗೆ ಏರಿಸಿದಾಗ ಅವನ ಜೊತೆಗೆ ನಡ್ಕೊಂಡು ಬೆಟ್ಟ ಹತ್ತಿದವನು, ಮೊಳಕಾಲು ಊರಿ ಹತ್ತವನು, ಕೊನೆಗೆ 3 ದಿನ ದೇಹ ಇಳಿಸ್ಕೊಂಡವನು. ಜೀವನದುದ್ದಕ್ಕೂ ಜೀಸಸ್ ಕ್ರೈಸ್ಟ್ ಜೊತೆಗಿದ್ದಂಥವನು, ಮುಂದೆ ಬಹಳ ವರ್ಷ ಬದುಕಿದವನು. ಅವನಿಗೆ 91 ವರ್ಷ ಆದಾಗ ಜೆರೂಸಲೇಮ್ ಅಲ್ಲಿ ಕಡೆ ಲೆಕ್ಚರ್ ಹೇಳಿದ್ರಂತೆ, ಜಾನ್ಸ್ ಲಾಸ್ಟ್ ಲೆಕ್ಚರ್ ಅಂತ. ಒಂದು ಮಾತಾಡಲ್ಲ ಅವನು ಅಂತ. 1000 ಜನ ಸೇರ್ಬಿಟ್ಟಿದ್ದಾರೆ. ಆ ಕೈಯಲ್ಲಿ ತುತ್ತೂರಿ ಹಿಡ್ಕೋಬೇಕಲ್ಲ, ಅವಾಗೆಲ್ಲ ಮೈಕಿಲ್ಲ. ಕರ್ಕೊಂಬಂದ್ರು ಮುದುಕ, 91 ವರ್ಷದ ಮುದುಕ ಕರ್ಕೊಂಬಂದಂತೆ, ಕೈ ಕಾಲು ನಡುಕ್ತಾ ಇದೆ. ಸ್ಟೇಜ್ ಮೇಲೆ ಕರ್ಕೊಂಬಂದು ತುದಿಗೆ ನಿಲ್ಸಿದ್ರಂತೆ. ಜನ ಮೈಯೆಲ್ಲ ಕಣ್ಣಾಕಿ ಕೂತಿದ್ರು. ಯೇಸು ಕ್ರಿಸ್ತನ ಪ್ರತಿಯೊಂದು ಹಂತದಲ್ಲಿ ಜೊತೆಗಿದ್ದವನು ಇವತ್ತು ಎಷ್ಟು ಕಥೆಗಳನ್ನು ಹೇಳ್ಬಹುದು, ಯೇಸು ಕ್ರಿಸ್ತನ ಗುಣಗಾನ ಮಾಡಬಹುದು ಅಂತ ಕಾಯ್ಕೊಂಡು ಕೂತಿದ್ರಂತೆ. ಆ ಜಾನ್ ಮುದುಕ ಸ್ಟೇಜ್ ತುದಿಗೆ ಬಂದು ಎಲ್ಲಾರನ್ನು ಹಿಂಗ್ ಹಿಡಿದ್ ನೋಡಿ ಒಂದೇ ಮಾತು ಹೇಳಿದ್ನಂತೆ, ಡೋಂಟ್ ಹೇಟ್, ಲವ್ ಎವ್ರಿಬಡಿ ಅರೌಂಡ್ ಯು. ಡೋಂಟ್ ಹೇಟ್, ಲವ್ ಎವ್ರಿಬಡಿ ಅರೌಂಡ್ ಯು ಅಂತ ಹೋಗಿ ಕೂತ್ಕೊಂಡ್ಬಿಟ್ಟ. ಲಾಸ್ಟ್ ಲೆಕ್ಚರ್ ಮುಗ್ದೇ ಹೋಯ್ತು. ನಾನು ಎಷ್ಟೋ ಸಲ ನಾನು ಮೆಸ್ಮರೈಸಿಂಗ್ ಆಗುತ್ತೆ ಅದ್ ನೆನೆಸ್ಕೊಂಡಾಗ. ಅದ್ ಯಾಕಂಗೆ ಹೇಳ್ದ ಜಾನ್? ಬಹುಶಃ ಅವನಿಗೆ ಅನಿಸಿರ್ಬೇಕು, 1ನೇ ಶತಮಾನದ ಜನರಿಗೆ ಇದೊಂದೇ ಸಂದೇಶ ಸಾಕು ಅಂತ. 1ನೇ ಶತಮಾನದ ಜನರಿಗೆ ಅದೊಂದೇ ಸಂದೇಶ ಸಾಕು ಅನ್ಸಿರ್ಬೇಕು. ನನಗನ್ಸೋ ಮಟ್ಟಿಗೆ 21ನೇ ಶತಮಾನಗೂ ಅದೊಂದೇ ಸಂದೇಶ ಸಾಕು ಅನ್ಸುತ್ತೆ. ಅದೊಂದೇ ಸಾಕು. ಡೋಂಟ್ ಹೇಟ್ ಎನಿಬಡಿ, ಲವ್ ಎವ್ರಿಬಡಿ ಅರೌಂಡ್ ಯು. ಅದೊಂದಾದ್ರೆ ಈ ಜಾತಿ ವರ್ಣ ಈ ಯಾವ ಪದ್ಧತಿಗಳು ಬರೋದಿಲ್ಲ. ಅದನ್ನು ನಾನು ಶಾಲೆಯಲ್ಲಿ ಮಕ್ಕಳಿಗೆ ಮೊದಲಿಂದ ನಾವು ಶುರು ಮಾಡಿದ್ರೆ ಇನ್ನು 20 ವರ್ಷಕ್ಕೆ ಅದು ಸಾಧ್ಯ ಆದಿದ್ದು. ಶಂಕರ್ ಅವರು ಹೇಳಿದಂಗೆ ಶತಮಾನಗಳಿಂದ, ಸಹಸ್ರಾರು ವರ್ಷಗಳಿಂದ ಬಂದಂತಹದ್ದು ಒಂದೇ ಸಲ ಹೋಗ್ತದೆ ಅಂತ ಅಪೇಕ್ಷೆ ಮಾಡುವಂಗಿಲ್ಲ. ಆದ್ರೆ ಪ್ರಯತ್ನ ನಿಲ್ಲೋ ಹಾಗಿಲ್ಲ. ಈ ಚರ್ಚೆ ಮಾಡಿದಂತ ಉದ್ದೇಶ ಇಷ್ಟೇನೆ, ಇದು ಮತ್ತೊಂದು ಚರ್ಚೆಗೆ ಹುಟ್ಟಾಕ್ಲಿ, ಮತ್ತೊಂದು 4 ಜನ ಒಳ್ಳೆಯವರು ವಿಚಾರ ಮಾಡ್ಲಿ. ಹೌದಪ್ಪ ಸಾಕು ಜಗಳಾಡಿದ್ದು, ಇನ್ನು ಒಂದಾಗೋಣ, ಹಳೇದಾದದ್ದು ಹೊಚ್ಕೊಂಡು ಹೋಗ್ಲಿ. ಅದು ಹಳೇದು ಹುಲಿ ಕುರಿ ಚಿಂತೆ ಇದೆಯಲ್ಲ, ನೀನಲ್ಲ ನಿಮ್ಮ ಅಜ್ಜ ನನಗೆ ಅನ್ಯಾಯ ಮಾಡಿದ್ದು ಅಂತ ಹೇಳೋದು, ಅದೆಲ್ಲ ಪ್ರಯೋಜನ ಇಲ್ಲ ಈಗ ಅನ್ನೋದು ಅರ್ಥ ಆದ್ರೆ ಬಹುತೇಕ ನಮ್ಮ ಈ ಚಿಂತನೆಗೆ ಒಂದು ಅರ್ಥ ಬಂದಿತ್ತು ಅಂತ ಅನ್ಸುತ್ತೆ. ಈ ಒಂದು ಸಮನ್ವಯ ವಾಕ್ಯಗಳ ಮುಖಾಂತರ ಇವತ್ತಿನ ಸಂವಾದ ಈಗಾಗಲೇ ಸಾಕಷ್ಟು ಸಮಯ ತಗೊಂಡಿದೆ. ನಮ್ದು ಇದು ನೆವರ್ ಎಂಡಿಂಗ್ ಡಿಸ್ಕಷನ್ ಅನ್ನುವಂತ ವಿಷಯ. ಇದು ಎಷ್ಟೇ ನೀವು ಹೊತ್ತು ಮಾತಾಡಿದ್ರು ಇದಕ್ಕೆ ಏನೇನೋ ಆಯಾಮಗಳು ಹುಟ್ಟುಕೊತಾ ಇರುತ್ತೆ,
ಮಾತು ಬೆಳಿತಾನೆ ಇರುತ್ತೆ. ಇವತ್ತಿಗೆ ಇದನ್ನು ಮುಗಿಸಬಹುದು ಅಂತ ಕಾಣುತ್ತೆ. ನಮ್ಮ ಬೇರೆ ಪ್ಯಾನಲಿಸ್ಟ್ಗಳೇ ಯಾರಾದ್ರೂ ಏನಾದ್ರೂ ಇದಕ್ಕೆ ಸೇರಿಸಬಹುದು ಅನ್ನೋದಿದ್ರೆ ಡಾಕ್ಟರ್ ಬಿ ಎಲ್ ಶಂಕರ್ ಅವರಾಗಲಿ ಅಥವಾ ಅಶೋಕ್ ಹಾರ್ನಳ್ಳಿ ಸರ್ ಆಗ್ಲಿ ಏನಾದ್ರು ಸೇರಿಸ್ಬೇಕು ಅಂತ ಅನ್ನೋದಿದ್ರೆ ಸೇರಿಸುವಂತ ಒಂದೇ ಒಂದು ವಿಷಯ ಹೇಳ್ತೀನಿ. ದಿನ ಜಾತಿ ಹೋಗಬೇಕು ಅನ್ನೋದಕ್ಕೆ ನಮ್ಮ ಯುವಜನಾಂಗನೇ ಒಂದು ಮಾರ್ಗವನ್ನ ತೋರಿಸ್ಬೋದು ಅಂತ ಅನ್ಸುತ್ತೆ. ನನ್ ಮಗಂಗೆ ಲಾ ಕಾಲೇಜಲ್ಲಿ ಓದ್ತಿದ್ದ, ಅವನ್ ಫ್ರೆಂಡ್ ಇದ್ದ. ಅವನಿಗೆ ಅವನು ಯಾವ ಜಾತಿ ಇವನು ಯಾವ ಜಾತಿ ಅಂತ ಗೊತ್ತಿಲ್ಲ. ಇವ್ರಿಗೆ ನಾನ್ ಬ್ರಾಹ್ಮಣರು ಅನ್ನೋದು ಗೊತ್ತಿರ್ಲಿಲ್ಲ ನನ್ನ ಮಗಂಗೆ. ಹಾಗೆ ಹುಡುಗರಿಗೆ ಇದೆಲ್ಲ ಹೊಳೆಯಲ್ಲ. ನಾವು ದೊಡ್ಡವರಾದ್ಮೇಲೆ ನಾವು ಅವ್ರ ತಲೆಗೆ ತುಂಬಿಕೊಳ್ತೀವಿ. ಸಮಾಜದಲ್ಲಿ ಬಂದ ಮೇಲೆ ಅವ್ರ ತಲೆಗೆ ನಾವು ತುಂಬತಕ್ಕಂತ ಒಂದು ಕೆಲಸ ಮಾಡ್ತೀವಿ. ಅದರಿಂದ ಯುವ ಜನಾಂಗದಲ್ಲಿ ಇದೆಯಲ್ಲ, ಅವರಲ್ಲಿ ನಾವು ಈ ಆಶಾಕಿರಣವನ್ನ ನೋಡ್ಬೋದು. ಯಾಕೆಂತ ಹೇಳಿದ್ರೆ ಅವರ ಮನಸ್ಸು ನಿರ್ಮಲವಾಗಿರುತ್ತೆ ಎಲ್ಲಾ ರೀತಿಯಲ್ಲ. ಅವರಿಂದಾನೇ ನಮ್ಮಲ್ಲಿ ಇವತ್ತು ಜಾತಿ ಪದ್ಧತಿ ಹೋಗ್ಬೇಕಾದ್ರೆ ಅವ್ರ ಮೂಲಕನೇ ಆಗ್ಬೇಕು ಅನ್ನೋದು ನನ್ನ ಭಾವನೆ. ತಾವು ಇನ್ನೊಂದೇನಾದ್ರು ಸೇರ್ಸಕ್ ಸಾಧ್ಯವ ನೋಡಿ ಸರ್? ಇದನ್ನ ಬ್ರಾಹ್ಮಣರು ಹೇಗ್ ತಗೋಬೇಕು? ಈ ರೀತಿ ಚರ್ಚೆಗಳು ಪ್ರಶ್ನೆಗಳು ಬಂದಾಗ ಎಮೋಟಿವ್ ರಿಯಾಕ್ಷನ್ ಮಾಡೋದಕ್ಕಿಂತಲೂ ಇದನ್ನ ಯಾವ ರೀತಿ ತಗೋಬಹುದು ಅಂತ ಅನ್ನೋದು ಒಂದ್ ಲೈನ್ ಏನಾದ್ರು ಹೇಳೋದಿದ್ರೆ ಅಲ್ಲಿ ಮುಗಿಸ್ಬೋಣ. ಈಗ ಕರ್ಜಿಗೆ ಅವರು ಹೇಳಿದ್ರಲ್ಲ, ಕುವೆಂಪುರವ್ರದ್ದು ಉದಾಹರಣೆ ಕೊಟ್ರಲ್ಲ, ಕುವೆಂಪುರವರು ಬಹಳ ಸರ್ತಿ ಹೇಳಿದ್ದಾರೆ, ಹುಟ್ಟುತ್ತಾ ನಾವೆಲ್ಲ ವಿಶ್ವಮಾನವರು, ಬೆಳೀತಾ ನಾವೆಲ್ಲ ಅಲ್ಪಮಾನವರು ಆಗ್ತೀವಿ ಅಂತೇಳಿ. ಯಾಕಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಆ ತರ ನಮ್ಮನ್ನು ಮಾಡ್ತದೆ. ಜಾತಿ ಯಾವುದು, ಮತ ಯಾವುದು ಅಂತೇಳಿ ಕೇಳ್ತದೆ, ಇದ್ಯಾವುದು ಎಲ್ಲವೂ ಕೂಡ ಕೇಳ್ತದೆ. ಆದ್ರೆ ಕ್ರಮೇಣ ಇದೆಲ್ಲ ಹೋಗ್ತದೆ. ಹಾರ್ನಳ್ಳಿ ಅವರು ಹೇಳಿದಾಗೆ ಕರ್ಜಿಗೆ ಅವರು ಕರೆಕ್ಟ್ ರೀತಿಯಲ್ಲೇ ಅದನ್ನ ಒಂದು ರೀತಿ ಪರಿಸಮಾಪ್ತಿ ಮಾಡಿ ಸಮನ್ವಯದ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ರೀತಿ ಅರ್ಥ ಮಾಡ್ಕೊ. ಕುವೆಂಪುರವರ ಸಂದೇಶ, ಬಸವಣ್ಣನ ಸಂದೇಶ ಯಾವ್ದ್ರಲ್ಲೂ ತಪ್ಪಿಲ್ಲ. ಆದ್ರೆ ಒಕ್ಕಲಿಗರ ಸಂಘದವರು ಕುವೆಂಪುರವ್ರನ್ನ ಎಲೆಕ್ಷನ್ಗೆ ಬಳಸ್ಕೊಳ್ತಾರೆ. ಅದೇ ದೊಡ್ಡ ಸಮಸ್ಯೆ ಇರ್ತಕ್ಕಂಥ ದುರಂತ ಅಂತ ಹೇಳಂದ್ರೆ, ಇಂಥ ಅನೇಕ ದುರಂತಗಳು ನಾನು ನೋಡಿದ್ದೀನಿ. ಅವರಿಗೆಲ್ಲ ತಿಳುವಳಿಕೆ ಹೇಳುವಂತ ಪ್ರಯತ್ನ ಮಾಡಿದೆ. ಇವೆಲ್ಲ ಸ್ವಾರ್ಥಗಳು, ಇವೆಲ್ಲವೂ ಕೂಡ ಸ್ವಾರ್ಥಗಳ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ಆಗ್ತಾ ಇರುವಂತದ್ದು. ಹಾಗಾಗಿ ಮೊದಲನೇದಾಗಿ ನಮ್ಮ ಶಿಕ್ಷಣ ಪದ್ಧತಿನಲ್ಲಿ ಬದಲಾವಣೆ ಆಗ್ಬೇಕು, ನಮ್ಮ ರಾಜಕಾರಣದಲ್ಲಿ ಮೂಲಭೂತವಾಗಿ ಬದಲಾವಣೆ ಆಗ್ಬೇಕು. ಈ ರೀತಿ ಅನೇಕ ಸುಧಾರಣೆಗಳು ಆಗ್ಬೇಕಾಗಿದೆ. ಅದಕ್ಕೆ ಪರಿಹಾರಗಳ ಬಗ್ಗೆನೇ ಇನ್ನೊಂದು ಚರ್ಚೆ ಮಾಡೋಣ. ಇವತ್ತಿನ ಚರ್ಚೆಗೆ ನಾವು ಕೊಟ್ಟಂತ ಶೀರ್ಷಿಕೆಯೇ ಒಂದು ಸಮನ್ವಯ ಚರ್ಚೆ, ಒಂದು ಏಕೀಕರಣ ಚರ್ಚೆ ಅಂತ. ಯಾಕೆಂದ್ರೆ ದೇಶದ ಸ್ವಾತಂತ್ರ್ಯಕ್ಕೆ ಮತ್ತು ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದಂತ ಮಾಧ್ಯಮ ಸಂಸ್ಥೆ ನಮ್ದು. ಈ ಒಂದು ದೃಷ್ಟಿಯಲ್ಲಿ, ಅದೇ ಹಿನ್ನೆಲೆಯಲ್ಲಿ ಇವತ್ತಿನ ಚರ್ಚೆ ಬಹಳ ಚೆನ್ನಾಗಿ ನಡೀತು. ಡಾಕ್ಟರ್ ಕರ್ಜಗಿಯವರ ಒಂದು ಸಮನ್ವಯ ಸೂತ್ರದ ಒಂದು ಮಾರ್ಗದರ್ಶನ ಏನಿದೆ, ಆ ಮಾರ್ಗದರ್ಶನದ ಮಾತುಗಳ ಮುಖಾಂತರ ನಮ್ಮ ಉಳಿದ ಎಲ್ಲ ಪ್ಯಾನಲಿಸ್ಟ್ಗಳು ಅದನ್ನ ಅನುಮೋದಿಸಿದ್ದಾರೆ. ಈ ಎಲ್ಲ ಒಂದು ಉತ್ತಮ ವಿಚಾರದಿಂದ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ, ಎಲ್ಲ ನಮ್ಮ ಎಕ್ಸ್ಪರ್ಟ್ ಪ್ಯಾನಲಿಸ್ಟ್ಗಳು ಡಾಕ್ಟರ್ ಬಿ ಎಲ್ ಶಂಕರ್, ಸನ್ಮಾನ್ಯ ಅಶೋಕ್ ಹಾರ್ನಳ್ಳಿ ಅವರು, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು, ಶ್ರೀ ರೋಹಿತ್ ಚಕ್ರತೀರ್ಥ ಅವರು, ಈ 4 ಜನ ಎಕ್ಸ್ಪರ್ಟ್ ಪ್ಯಾನಲಿಸ್ಟ್ಗಳು ಇವತ್ತಿನ ದಿನ ಇದೇನು ಭಾಗವಹಿಸಿದ್ರು, ಇವರೆಲ್ಲರಿಗೂ ನಮ್ಮ ಪತ್ರಿಕಾ ಸಮೂಹದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ.